ನಮಸ್ತೆ. ಇವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಮಾತಾಡ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಹಂಗಂತಂದ್ರೆ ಏನ್ರಿ ಅಂತಂದ್ರ ನಮ್ ದೇಶ ಆಗಿರ್ಬೋದು, ಬೇರೆ ದೇಶಕ್ಕಾಗಿರ್ಬೋದು, ಸಂಬಂಧಗಳನ್ನ ಸೃಷ್ಟಿ ಮಾಡೋದ್ರಿಂದ ಏನಾಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ನಮ್ದು ನಿಮ್ದು ಸಂಬಂಧಗಳನ್ನ ಹೆಂಗ್ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂತೀವೋ ಹಾಗೆ ನಮ್ಗ್ ಲಾಭ ಆಗುವಂತದ್ದು, ನಿಮಗೂ ಲಾಭ ಆಗುವಂತದ್ದು ಆ ತರ ಬರುತ್ತೆ. ಈಗ ಟೆಕ್ನಾಲಜಿ ಅಂತ ಬಂದಿರುವಂತದ್ದಾಗಿರ್ಬೋದು ಅಥವಾ ಯುದ್ಧ ಉಪಕರಣಗಳಾಗಿರುವಂತದ್ದು ಈ ತರ ಬರುತ್ತೆ. ಸೊ ಇದ್ರದ್ದು ರಿವಿಷನ್ ಅನ್ನ ಮಾಡ್ತಾ ಇರುವಂತದ್ದು, ರೀಕಾಲ್ ಮಾಡ್ತಾ ಇದೀನಿ ಅಷ್ಟೇ. ಓಕೆನಾ. ನಾ ಕ್ಲಾಸ್ ಹೇಳೋದ್ರಲ್ಲಿ ಕೂಡ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. 0.001% ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಮಾತ್ರ ರಿವಿಷನ್ ಮಾಡ್ತಾ ಇರೋದು, ಪೂರ್ತಿ ಅಲ್ಲ. ಇದು ಎಕ್ಸಾಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಓಕೆ, ಇನ್ನೂ ಡೆಪ್ತ್ ಆಗಿ ಬೇಕು ಅಂತಂದ್ರೆ ನಿಮ್ಗೆ KS ಮಾಸ್ಟರ್ ಮೈಂಡ್ ಆ್ಯಪ್ ಇದೆ. ಇದು ಆ್ಯಪ್ ಇದೆ. ಇಲ್ಲಿ ಆ್ಯಪ್ ಅಲ್ಲಿ ನೀವು ಜಾಯ್ನ್ ಆದ್ರಿ ಅಂತಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಸಿಗುವಂತದ್ದಾಗಿರುತ್ತೆ. ಓಕೆ, ಇದರದ ಫುಲ್ ಡೀಟೇಲ್ಸ್ ನಿಮ್ಗೆ KS ಮಾಸ್ಟರ್ ಮೈಂಡ್ ಆ್ಯಪ್ ಅಲ್ಲಿ ಸಿಗುತ್ತೆ. ಹಾಗೆ ನಿಮ್ಗೆ ನೋಟ್ಸ್ ಅನ್ನ ಏನಪ್ಪಾ ಅಂತಂದ್ರೆ ಇದರಲ್ಲಿ ಫ್ರೀ ಆಗಿ ಸಿಗುತ್ತೆ. ನೋಟ್ಸ್ ಯಾವುದು ಕೂಡ ದುಡ್ಡು ಕೂಡ ಅವಶ್ಯಕತೆ ಇರಲ್ಲ, ಅದು ಆಗಿರುತ್ತೆ. ನಿಮ್ಗೆ ಯಾವ ತರ ಬೇಕು ಪ್ರೊಸೀಜರ್ ಅಂತಂದ್ರೆ ನಿಮಗೆ ಈಗಾಗಲೇ ಇಲ್ಲಿ ಏನ್ ಮಾಡಿದೀನಪ್ಪ ಅಂತಂದ್ರೆ KS ಮಾಸ್ಟರ್ ಮೈಂಡ್ ಈ ಆ್ಯಪ್ ದ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ನಿಮ್ಗೆ ಪ್ರೂಫ್ ಆಗಿ ಬರ್ಲಿ ಅನ್ನೋ ಉದ್ದೇಶಕ್ಕಾಗಿ ನೋಡಿ 10,000 ಆಲ್ರೆಡಿ ಈಗ ಏನಾಗಿದೆ ಅಂದ್ರೆ ಡೌನ್ಲೋಡ್ ಆಗಿರುವಂತದ್ದು. ಸೊ 4.5 ರೇಟಿಂಗ್ ಅಂತ ಇಟ್ಟಿರುವಂತದ್ದು. ಯಾಕೆ ಅಂತಂದ್ರೆ ನಿಮ್ಗೆ ಏನೋ ಫೇಕ್ ಐತೋ ಏನೋ ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ 10,000 ಜನ ಈ ಸ್ಪರ್ಧಾರ್ಥಿಗಳು ಏನಾಗಿದ್ದಾರೆ ಇದರಿಂದ ಉಪಯೋಗವನ್ನ ಪಡ್ಕೊಂತ ಇದ್ದಾರೆ. ಆದಷ್ಟು ಬೇಗ ನೀವು ಕೂಡ ತಗೋಬಹುದು. ರಾಷ್ಟ್ರೀಯ ಸಂಬಂಧಗಳನ್ನ ನೋಡ್ಕೊಳ್ಳೋಣ. ಇದು ಡಿಸೆಂಬರ್ ಮಂತ್ದಾಗಿರತ್ತ. ಈಗ ಹೇಳೋದು ಡಿಸೆಂಬರ್ 2025 ಇಂದ 8 ತಿಂಗಳ ರಿಲೇಟೆಡ್ ಏನು ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಏನ್ ಬರುತ್ತೋ ಅದು ಅಷ್ಟು ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಇನ್ನ APEC ಅಂತಂದ್ರೆ ಏನಪ್ಪಾ ಅಂತಂದ್ರ ಏಷ್ಯನ್ ಪೆಸಿಫಿಕ್ ಆರ್ಥಿಕ ಸಹಕಾರ ಅಂತೇಳಿ ಬರ್ತದ. 1989ರಲ್ಲಿ ಇದು ಒಂದು ಸ್ಥಾಪನೆ ಆಗುವಂತದ್ದು. 21 ಸದಸ್ಯ ರಾಷ್ಟ್ರಗಳಿದಾವೆ. ಭಾರತ ಇದರಲ್ಲಿ ಇದೆಯಾ ಅಂತಂದ್ರೆ ಭಾರತ ಇಲ್ಲ ಇದರಲ್ಲಿ. ಓಕೆನಾ. ಹಾಗಿತ್ತಂದ್ರೆ ಇದರದ ಒಟ್ಟು GDP ಎಷ್ಟು ಅಂತ ಕೇಳ್ತಾರೆ. GDP ಬಂದು 62% ಅಷ್ಟು ಮತ್ತು ಜಾಗತಿಕ ವ್ಯಾಪಾರ ಅಂತಂದ್ರೆ 48% ಅಷ್ಟು ಹೊಂದಿರುವಂತದ್ದು. ಹಾಗಿತ್ತಂದ್ರೆ ಜಿಹೋಗ್ನಾ ಅಂತೇಳಿ ಒಂದು ಬರುತ್ತೆ. ಘೋಷಣೆಯನ್ನ ಅಳವಡಿಕೆ ಮಾಡ್ಕೊಂಡಿರೋದು ಯಾವಾಗ ಅಂದ್ರೆ 2025ರಲ್ಲಿ ಈ ಜಿಹೋಗ್ನಾ ಅಂತೇಳಿ ದಕ್ಷಿಣ ಕೊರಿಯಾದಲ್ಲಿ ಆಗಿರುವಂತದ್ದು. ಓಕೆ, ಇದನ್ನ ಇದು ಪುತ್ರ ಜಯ ವಿಜಯಂ ಅಂತೇಳಿ ಒಂದು ಬರುತ್ತೆ. ಪುತ್ರ ವಿಜಯಂ ಅಂತೇಳಿ ಒಂದು ಬರುತ್ತೆ. ಉದ್ದೇಶ 2022ರಲ್ಲಿ ಅಳವಡಿಸಿಕೊಳ್ಳಲಾಗಿರುವಂತದ್ದು ಪೆಸಿಫಿಕ್ ವಲಯಗಳಲ್ಲಿ ಒಂದು ಮುಕ್ತ ಅಥವಾ ಕ್ರಿಯಾತ್ಮಕ ಸ್ಥಿತಿ ಸ್ಥಾಪಕವನ್ನ ಶಾಂತಿಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ತಂದಿರ್ತಾರ. ನೆಕ್ಸ್ಟ್ ತೋರ್ಗಾಮ್ ಗಡಿ ಅಂತೇಳಿ ಬರುತ್ತೆ. ಈ ತೋರ್ಗಾಮ್ ಗಡಿ ಬರೋದು ಪಾಕಿಸ್ತಾನ ಮತ್ತು ಇನ್ನೊಂದು ಅಫ್ಘಾನಿಸ್ತಾನದಲ್ಲಿ ಕಂಡು ಬರುವಂತ ತೋರ್ಗಾಮ್ ಗಡಿ ಆಗಿರುವಂತದ್ದು. ಇದನ್ನ ಇತ್ತೀಚೆಗೆ ಏನ್ ಮಾಡಿದಾರಪ್ಪ ಅಂತಂದ್ರ ಪುನರ್ ತೆರೆಯಲಾಗಿರುವಂತದ್ದು ಅಂತ ಹೇಳ್ತೀವಿ. ಅಫ್ಘಾನಿಸ್ತಾನ್ ನಗರದ ಹಾರ್ ಅಂತೇಳಿ ಬರ್ತದೆ. ಹಾರ್ ಪ್ರಾಂತ್ಯದಿಂದ ಹಿಡಿದು ಪಾಕಿಸ್ತಾನದಲ್ಲಿ ಯಾವುದು ಕೈಬೂರ್ ಅಂತ ಬರುವಂತದ್ದು. ಓಕೆನಾ. ಇದರಲ್ಲಿ ಏನಪ್ಪಾ ಅಂತಂದ್ರ ಈಗ ಕಂಡು ಬರುವಂತದ್ದು ಆಗಿರತ್ತ. ಪ್ರಸ್ತುತ ಗ್ಯಾಂಗ್ ಟ್ರಕ್ ರಸ್ತೆಗಳು ಅಂತ ಬಂದ್ರೆ ಅಮೃತ್ ಪಂಜಾಬ್ನ ಹಿಡಿದು ಕೋಲ್ಕತ್ತಾದ ಪಶ್ಚಿಮ ಬಂಗಾಳವರೆಗೂ ಬರುವಂತದ್ದು. ಸೊ ಇಲ್ಲಿ ನಾವು ಇದನ್ನ ನೋಡ್ಕೊಂತೀವಿ. ಹಾಗೆ ಇದನ್ನ ಗ್ರ್ಯಾಂಡ್ ಟರ್ಕ್ ರಸ್ತೆಯನ್ನ ಯಾರು ಮಾಡಿದ್ರು ಅಂತ ಕೇಳಿದ್ರ ನಾವು ಅದನ್ನೇ ಏನ್ ಹೇಳ್ತೀವಪ್ಪ ಅಂತಂದ್ರ ಶೇರ್ ಶಾ ಸೂರಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ 16ನೇ ಶತಮಾನದಲ್ಲಿ ಇದನ್ನ ನಿರ್ಮಾಣವನ್ನ ಮಾಡಿರ್ತಾರ. ಇನ್ನು ನೆಕ್ಸ್ಟ್ ಬಂದಾಗ ಅಬ್ರಹಾಂ ಒಪ್ಪಂದ ಅಂತೇಳಿ ಬರ್ತದ. ಈ ಅಬ್ರಹಾಂ ಒಪ್ಪಂದ ಅನ್ನೋದು ಎದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಒಂದು ಕಜಕಿಸ್ತಾನ್ಗೆ ಸಂಬಂಧಪಟ್ಟಿರುವಂತದ್ದು. ಈ ಔಪಚಾರಿಕ ಅಥವಾ ಸೇರ್ಪಡೆಗೊಳ್ಳುವಂತ ದೃಢಪಡಿಸುವ ಉದ್ದೇಶಕ್ಕಾಗಿ ಇಸ್ರೇಲ್ ಜೊತೆಗೆ ಇದು ಅರಬ್ ದೇಶಗಳ ಸಂಬಂಧಿಸಿದ ಸುಧಾರಣೆಯನ್ನ ಮಾಡ್ಕೊಳ್ಳುವಂಥದ್ದು. ಯಾವ ದೇಶ ಅಂತ ಕೇಳಿದ್ರೆ ಇಸ್ರೇಲ್ ಜೊತೆಗೆ. ಓಕೆ, ಈ ಅಬ್ರಹಾಂ ಒಪ್ಪಂದವನ್ನ ಯಾವಾಗ ಆಗಿತ್ತು ಅಂತಂದ್ರೆ 2020 ಇಸ್ವಿ ಹಲವಾರು ಅರಬ್ ಮುಸ್ಲಿಂ ಬಹುಸಂಖ್ಯಾತರ ದೇಶಗಳ ನಡುವೆ ಇದೊಂದು ರಾಜತಾಂತ್ರಿಕವಾಗಿ ನಡೆದಿರುವಂತದ್ದು ಆಗಿರತ್ತ. ನೆನಪಿಟ್ಕೊಡ್ರಿ, ಯಾವ ಉದ್ದೇಶ ಅಂತ ಕೇಳಿದ್ರೆ ಈ ಉದ್ದೇಶ ಏನದ ಈ ಅರಬ್ ರಾಷ್ಟ್ರಗಳು ಏನ್ ಕಂಡು ಬರ್ತಾವಲ್ಲ ಔಪಚಾರಿಕವಾಗಿ ದೃಢಪಡಿಸೋ ಉದ್ದೇಶಕ್ಕಾಗಿ ಇಸ್ರೇಲ್ ಜೊತೆಗೆ ಏನ್ ಮಾಡ್ಕೊಂತಾರ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರ. ಯಾವುದೇ ಆದ್ರ ತೊಂದರೆಗಳ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಓಕೆ, ಇನ್ನ ಪ್ಯಾಲೆಸ್ಟೀನಾಗೆ ಸಮಸ್ಯೆಗಳನ್ನ ಬಗೆಹರಿಸೋ ಉದ್ದೇಶ ಇಲ್ಲಿ ಬರುತ್ತೆ. ಅಮೆರಿಕ ಮಧ್ಯಸ್ಥಿಕೆ ಬಂದಿರುವಂತದ್ದು ನಿಮಗಂತೂ ಗೊತ್ತಿದೆ. ಇನ್ನ ಜಾರ್ಜಿಯಾ ಅಂತೇಳಿ ಬರುತ್ತೆ. ಈ ಜಾರ್ಜಿಯಾ ಅನ್ನೋದು ಯಾಕೆ ಇಷ್ಟು ನ್ಯೂಸ್ ಅಲ್ಲಿ ಇದೆಯಪ್ಪ ಅಂತಂದ್ರೆ ನೀವು ಇದೆ ಅಂತಲ್ಲ, ಬಹಳ ಈ ಕಂಟ್ರಿಗಳು ಬಂದಿರ್ತಾವ. ಕಂಟ್ರಿಗಳ ಸುತ್ತಮುತ್ತ ದೇಶಗಳನ್ನ ನೀವು ನೋಡ್ಕೋಬೇಕು. ನಾ ಈಗ ಹೇಳ್ತಾ ಇದ್ದೀನಿ. ಈ ಜಾರ್ಜಿಯಾ ಏನಾಗೈತಿಲ್ಲ, ಭಾರತ ಏನೈತಿ ನೋಡ್ರಿ, ಈ ಭಾರತ ಜಾರ್ಜಿಯಾದೊಂದಿಗೆ ಜವಳಿ ಮತ್ತು ರೇಷ್ಮೆ ಕೃಷಿಗಳನ್ನ ಕ್ಷೇತ್ರಗಳನ್ನ ಏನ್ ಮಾಡ್ತಾರ ಸಹ ಬಲಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇವರು ಕೇಂದ್ರ ರೇಷ್ಮೆಯ ಮಂಡಳಿಯನ್ನ ಜಾರ್ಜಿಯಾಕ್ಕೆ ಭೇಟಿಯನ್ನ ನೀಡಿತ್ತು. ಕೇಂದ್ರ ರೇಷ್ಮೆ ನೆನಪಿಟ್ಕೊಡ್ರಿ. ರೇಷ್ಮೆ ಮಂಡಳಿ ಅಂತ ಕರೀತೀವಿ, ಹೌದಾ.
ಇನ್ನು ಇದು ದಕ್ಷಿಣದ ಕಾಕಸ್ ಇದು ಪ್ರದೇಶಗಳಲ್ಲಿ ನೆಲೆಗೊಂಡಿರುವಂತದ್ದು ಜಾರ್ಜಿಯಾ ದೇಶ ಅಂತೇಳಿ, ಕಪ್ಪು ಸಮುದ್ರದ ಪೂರ್ವ ತುದಿಯಲ್ಲಿ ಕಂಡು ಬರುವಂತದ್ದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಹೈಲಾ ಅಂತ ಬರ್ತದ. ಹೈಲಿ ಗುಬ್ಜ ಜ್ವಾಲಾಮುಖಿ ಅಂತ ಹೇಳಿ ಕಂಡು ಬರುವಂತದ್ದು. ಇದನ್ನ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಇಂಥೋಪಿಯಾದಲ್ಲಿ ಕಂಡು ಬರತ್ತ. ಇಂಥೋಪಿಯಾ ಬರ್ಸಿರ್ತೀನಿ ಒಂದೊಂದು, ಅದು ಮುಂದಿನ ಎಕ್ಸ್ಪ್ಲೈನ್. ಇಂಥೋಪಿಯಾ ಅಂತ ಬರ್ತದ. ಈ ಹೈಲಿ ಜ್ವಾಲಾಮುಖಿ ಅಂತೇಳಿ ಇಂಥೋಪಿಯಾ ದೇಶದ ಅಪಾರ್ ಪ್ರದೇಶ ಅಂತ ಬರ್ತದ. ಏನು ಅಪಾರ್ ಪ್ರದೇಶ ಅಂತ ಬರ್ತದ. ಇಲ್ಲಿ ಪ್ರದೇಶದಲ್ಲಿ ನೆಲೆಗೊಂಡಿರುವಂತದ್ದು ಸೀಲ್ಡ್ ಗುಣಿಕೆ ಅಥವಾ ಜ್ವಾಲಾಮುಖಿಗಳಿಂದ ಇದು ಏನಾಗಿದೆಪ್ಪ ಅಂತಂದ್ರ ಎರಟಾ ಅಲೆ ಪರ್ವತ ಶ್ರೇಣಿಗಳಲ್ಲಿ ಈ ಭಾಗವಾಗಿ ಕಂಡು ಬರುವಂತದ್ದು ಆಗಿರತ್ತೆ. ಇನ್ನು ನೆಕ್ಸ್ಟ್ CSC ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತೇಳಿ ಬರುವಂತದ್ದು. ಇದು ನವದೆಹಲಿಯಲ್ಲಿ ಏನಾಗಿತ್ತಪ್ಪ ಇತ್ತೀಚೆಗೆ ಅಂತೇಳಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅನ್ನೋದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ 7ನೇ ಸಭೆಯನ್ನ ನಡೆಸಿರುವಂತದ್ದು ಆಗಿರುತ್ತೆ. ಅಧಿಕೃತವಾದ ಸೆನೆಲ್ಸ್ ಅಂತೇಳಿ ಬರ್ತದ. ಒಕ್ಕೂಟದಲ್ಲಿ 6 ಪೂರ್ವಾಧಿ ಸದಸ್ಯರಾಗಿ ರಾಷ್ಟ್ರವನ್ನ ಸೇರ್ಕೊಳ್ಳುವಂತದ್ದಾಗಿರುತ್ತದೆ ನವದೆಹಲಿಯಲ್ಲಿ. ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಪ್ರಾದೇಶಿಕ ಭದ್ರತಾ ಮತ್ತು ಒಕ್ಕೂಟದಲ್ಲಿ ಹಿಂದೂ ಮಹಾಸಾಗರ ವಲಯದಲ್ಲಿ ಇದು ಕಡಲ ಭದ್ರತೆ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಏನ್ ಬರ್ತದ ಭಯೋತ್ಪಾದನೆ ಬರ್ಬೋದು, ಅಥವಾ ಸೈಬರ್ಸ್ ಇದು ಬರ್ಬೋದು. ಇವತ್ ನೋಡ್ರಿ ಅದು ಯಾವುದು ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ, ಈ ಬ್ಯಾಂಕ್ ಆಫ್ ಬರೋಡಾದಿಂದ ಏನಾಗತ್ತೆ ಅಂತಂದ್ರ ಡಾಟಾ ಎಲ್ಲವನ್ನು ಕತ್ಕೊಂಡು ಹೋಗ್ಯಾರ. ಹಿಂಗೇನಪ್ಪಾ ಅಂತಂದ್ರ ಮುಗಿತದ್ರ ಕತೆ. ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು? 6. 6ರಲ್ಲಿ ಭಾರತ ಇದೆಯಾ ಅಂದ್ರೆ ಭಾರತ ಇದೆ. ಭಾರತದ ಜೊತೆಗೆ ಬಾಂಗ್ಲಾ ಇದೆ, ಶ್ರೀಲಂಕಾ ಇದೆ, ಮಾಲ್ಡವಿ ಇದೆ, ಮಾರಿಸ್ ಇದೆ, ಮಾರಿಸ್ ಸೆಸೆಲ್ ಅಂತ ಬರತ್ತ. ಓಕೆ, ಇದನ್ನ ಹಿಂದೂ ಮಹಾಸಾಗರ ವಲಯದಲ್ಲಿ ಇದು ರಾಷ್ಟ್ರೀಯ ಭದ್ರತಾ ಸಲಹೆಯನ್ನ ಉದ್ದೇಶಕ್ಕಾಗಿ ಇದು ಮಾಡಿರುವಂತದ್ದು. ಹಾಗಿತ್ತಂದ್ರೆ ಕಡಲ ಭದ್ರತಾ ಸಹಕಾರ ಅಂತೇಳಿ ಪ್ರಾರಂಭ ಆಗಿರೋದು ಯಾವಪ್ಪ ಅಂತಂದ್ರೆ 2011ರಲ್ಲಿ ಆರಂಭಗೊಂಡಂತ ಭಾರತ, ಮಾಲ್ಡವಿ, ಶ್ರೀಲಂಕಾ ನಡುವೆ ತ್ರಿಪಕ್ಷೀಯ ಕಡಲ ಭದ್ರತೆ ಅಂತೇಳಿ ಕರಿತೇವೆ. ಹೌದಾ, ಈ ತರ ಬಂದಿರುವಂತದ್ದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ IDEA ಅಂತೇಳಿ ಬರುತ್ತೆ. ಈ ಏನಪ್ಪಾ ಇದು IDEA ಅಂತಂದ್ರ ಅಂತಾರಾಷ್ಟ್ರೀಯ 2026 ಅಂತಾರಾಷ್ಟ್ರೀಯ ಅಧ್ಯಕ್ಷತೆ ವಹಿಸ್ಕೊಂಡಿರುವಂತದ್ದು ಭಾರತ ವಹಿಸ್ಕೊಂಡಿರುವಂತದ್ದು. ಯಾಕ ಉದ್ದೇಶ ಅಂತಂದ್ರ ಅಂತ ಕರಿತೀವಿ. CEC ಅಂತೇಳಿ ಬರುವಂತದ್ದು ಏನಂದ್ರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಪ್ರಜಾಪ್ರಭುತ್ವ ಮತ್ತು ಚುನಾವಣೆ ನೆರವಿಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತ ಬರ್ತದೆ. ಡೆಮಾಕ್ರಸಿ ಅಂತ ಬರುತ್ತದೆ. ಎಲೆಕ್ಟ್ರಿಕಲ್ ಅಸೋಸಿಯೇಷನ್ ಅಂತೇಳಿ ಇದರಲ್ಲಿ ಅಧ್ಯಕ್ಷರ ಅಧಿಕಾರವನ್ನ ಏನ್ ಮಾಡತ್ತಪ್ಪ ಅಂದ್ರೆ ವಹಿಸ್ಕೊಂಡಿರುವಂತದ್ದು ಅಂತ ಹೇಳ್ತೀವಿ. ಹೌದಾ, ಭಾರತ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತೀವಿ. ಭಾರತ ಈ ಸಂಸ್ಥೆಯನ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿ ಒಂದಾಗಿರುವಂತದ್ದು. ಹಾಗಿತ್ತಂದ್ರೆ ಇದರದ 35 ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳನ್ನ ನಾವು ಹೊಂದಿರುವಂತದ್ದು ನೆನಪಿಟ್ಕೊಂಡ್ಬಿಡ್ರಿ. ಇದು ಅಂತಾರಾಷ್ಟ್ರೀಯಲ್ಲಿ IDEA ಅಂತೇಳಿ ಅಂತರ್ ಸರ್ಕಾರದ ಸಂಸ್ಥೆ ಆಗಿರುವಂತದ್ದು. ಇದು ಪ್ರಪಂಚದಾದ್ಯಂತ ಸುಸ್ಥಿರ ಪ್ರಜಾಪ್ರಭುತ್ವದ ಬೆಂಬಲವನ್ನ ನೀಡುವ ಉದ್ದೇಶಕ್ಕಾಗಿ ಇದನ್ನ 1995ರಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ. ಯಾವುದು ಅಂತ ಕೇಳಿದ್ರೆ IGO ಅಂತೇಳಿ ಕರಿತೀವಿ. ಓಕೆ, ಇನ್ ನೆಕ್ಸ್ಟ್ ಸೊಕಾಕ್ ದ್ವೀಪ ಅಂತೇಳಿ ಕಂಡು ಬರುವಂತದ್ದು. ಯಾಕಪ್ಪ ಈ ದ್ವೀಪಗಳು ಎಲ್ಲಿ ಕಂಡು ಬರ್ತದ, ನೀವು ಅಲ್ಲಿ ಮ್ಯಾಪ್ ಅನ್ನ ಇಟ್ಕೊಳ್ಳೇಬೇಕು. ಇದರದ ಏನಾಗಿದೆಪ್ಪ ಅಂತಂದ್ರ ಒಂದ್ ಎಕ್ಸಾಂಪಲ್, ಇಲ್ಲಿ ಚೀನಾ ಅದ, ಇಲ್ಲಿ ಜಪಾನ್ ಅದ. ಓಕೆನಾ, ಇಲ್ಲಿ ಯಾವ್ದು ಬರ್ತದ, ಥೈಲ್ಯಾಂಡ್ ಅಂತ ಬರ್ತದ. ಇಲ್ಲಿ ಮಧ್ಯದಲ್ಲಿ ಕಂಡು ಬರುವಂತದ್ದು ಇವ್ರು ನನಗ್ ಬೇಕನ್ನೋರು, ಇವ್ರು ನನಗ್ ಬೇಕನ್ನೋರು, ಇವ್ರು ನನಗ್ ಬೇಕನ್ನೋದು ಹಂಗಾಗೈತೆ ಪರಿಸ್ಥಿತಿ. ಸೊ ಅದಕ್ಕಾಗಿ ಇದು ಗಲಾಟೆಯನ್ನ ನಡೀತಾ ಇರತ್ತ ಹಾಗಾಗಿ. ಓಕೆ, ಜಪಾನ್ ಸೊಕಾಕ್ ದ್ವೀಪ ಅಂತೇಳಿ ಸಮಿತಿಯಲ್ಲಿ ಚೀನಾ ಕರಾವಳಿಯ ಕಾವಲು ಪಡೆಯನ್ನ ಇತ್ತೀಚೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಅಲ್ಲಿ ಕಾರ್ಯಾಚರಣೆ ಮಾಡಿದಾರ. ಅದಕ್ಕಾಗಿ ಇವ್ರಿಗೆ ತಲೆ ಕೆಟ್ಟ ಹೋಗಿದೆ, ಯಾರಿಗೆ, ಜಪಾನ್ದವ್ರಿಗೆ. ಇವ್ರಿಗೆ ಏನಾದ್ರು ಮಾಡಬೇಕನ್ನೋ ಕೊಳತ್ತಾರ. ಬಟ್ ಏನ್ ಮಾಡೋದು, ಅವ್ರ ಟೆಕ್ನಾಲಜಿ ಮುಂದೈತೆ, ಆದ್ರೂ ಕೂಡ ಅವ್ರಿಗೆ ಏನಪ್ಪಾ ಅಂತಂದ್ರ ಬೇರೆಯವ್ರ ಜೊತೆ ಗಲಾಟೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಅವ್ರದೊಂದು ಕಾನ್ಸೆಪ್ಟ್ ಇದೆ. ಇದು ಸೊಕಾಕು ದ್ವೀಪ ಅನ್ನೋದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಜಪಾನ್ದಾಗ ಮಾಡ್ಕೊಡ್ರಿ. ಇದು ಬ್ರಿಟಿಷರ್ ಆಳ್ವಿಕೆ ಮಾಡ್ತಾರ. ಬ್ರಿಟಿಷರ್ ಆದ ಬಳಿಕ ಇವ್ರಿಗೆ ಅಮೆರಿಕದ ಹೋಗ್ತದ, ಅಮೆರಿಕದಿಂದ ಇವ್ರಿಗೆ ಬರ್ತದ, ಇವ್ರದ್ದು ಆದ ಬಳಿಕ 2ನೇ ಮಹಾಯುದ್ಧದಲ್ಲಿ ನಡೀತದ. ಇವು ಹಾಗೆ ಬಹಳ ಹೋಗ್ತದ. ಇದು IMO ಮಂಡಳಿ ಅಂತೇಳಿ ಬರ್ತದ. IMO ಮಂಡಳಿ ಇಂಪಾರ್ಟೆಂಟ್, ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅಂತೇಳಿ ಮಂಡಳಿಯನ್ನೇ ಭಾರತ ಮರು ಆಯ್ಕೆ ಆಗಿದೆ. ಇದು ಏನಾಗಿದೆ, ಭಾರತ ಇದಕ್ಕೆ ಆಯ್ಕೆಯನ್ನ ಆಗಿದೆ. ನೆನಪಿಟ್ಕೊಡ್ರಿ. ಇದು ಏನ್ ಹೇಳ್ತದೆ, ಜಾಗತಿಕ ಕಡಲ ವ್ಯಾಪಾರ ಆಗಿರಬಹುದು ಅಥವಾ ಆಸಕ್ತಿ ಹೊಂದಿರುವ ರಾಷ್ಟ್ರಗಳನ್ನ
ಪ್ರತಿನಿಧಿಸುವ ಕೆಟಗರಿ ಬಿ ವರ್ಗವನ್ನ ಅಡಿಯಲ್ಲಿ ಭಾರತ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಯ ಮಂಡಳಿಯ ಮರು ಆಯ್ಕೆ ಆಗಿರುವಂತದ್ದು ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಎಷ್ಟಪ್ಪ ಅಂದ್ರೆ 40 ಜನ ಚುನಾಯಿತ ಸದಸ್ಯರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಮಾಡ್ತಾರ. ಅದರಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಎ ಬರ್ತದ, ಬಿ ಬರ್ತದ, ಸಿ ಬರ್ತದ, ಹಾಗೆ ಡಿವೈಡ್ ಆಗಿ ಬರುತ್ತ. ಹಾಗಿತ್ತಂತಂದ್ರೆ ಇದು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅಂತೇಳಿ ಏನ್ ಬರುತ್ತಲ್ಲ, ಮ್ಯಾರಿಟ್ ಆರ್ಗನೈಸೇಷನ್ ಅಂತೇಳಿ ಏನ್ ಬರುತ್ತಲ್ಲ, ಇದನ್ನ ಎಲ್ಲಿದೆ ಅಂತಂದ್ರೆ UK ಲಂಡನ್ ಅಲ್ಲಿ ಕಂಡು ಬರುವಂತಹ ಹೆಡ್ ಕ್ವಾರ್ಟರ್ಸ್ ಆದ್ರೆ 1948ರಲ್ಲಿ ಇದನ್ನ ಸ್ಥಾಪನೆ. ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಹೌದಾ. IMCO ಅಂತೇಳಿ ಬರ್ತದ. ಇದು ಒಂದು 1982ರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಏಷ್ಯನ್ ಪವರ್ ಇಂಡೆಕ್ಸ್ ಅಂತೇಳಿ ಬರ್ತದೆ. ಇಂಡೆಕ್ಸ್ ಬಗ್ಗೆ ಅಪ್ಪಿ ನಾನು ಈಗಾಗಲೇ ಒಂದ್ಸಲ ಹೇಳಿದ್ದೀನಿ, ಇದರಲ್ಲಿ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಇಂಡೆಕ್ಸ್ ಬಗ್ಗೆ ಬಹಳ ಕ್ವಶನ್ಸ್ ರೈಸ್ ಆಗ್ತವ. ಸ್ವಲ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ChatGPT ಹಾಕ್ರಿ, ಇತ್ತೀಚೆಗೆ ಇದ್ದಂತ ಭಾರತದ ಸೂಚಾಂಕಗಳ ನನಗೆ ಲಿಸ್ಟ್ ಅನ್ನ ಕೊಡಿ ಅಂತ ಹೇಳಿ, ಅದು ನಿಮಗೆ ಆರಾಮ್ಸೆ ಏನ್ ಮಾಡತ್ತಪ್ಪ ಅಂದ್ರೆ ಲಿಸ್ಟ್ ಅನ್ನ ಕೊಡುತ್ತ. ಒಟ್ಟ ತಲೆ ಕೆಡ್ಸ್ಕೊಳ್ಳಲ್ಲ ಅದು. ಅದಕ್ಕೆ ನೀವ್ ಎಷ್ಟು ಸಲ ಕೇಳಿದ್ರು ಅದು ಕೊಡ್ತದ. ಆ ತರ ಮಾಡ್ಕೊಡ್ರಿ. ಇಂಡೆಕ್ಸ್ ಎಷ್ಟನೇತ ಲೂಯಿ ಇನ್ಸ್ಟಿಟ್ಯೂಟ್ ಅಂತೇಳಿ ಬರ್ತದ. ಇದು ಏಷ್ಯನ್ ಪವರ್ ಇಂಡೆಕ್ಸ್ ಅಂತೇಳಿ ಏನ್ ಮಾಡ್ತಾರೆ, ವರದಿಯನ್ನ ಬಿಡುಗಡೆಯನ್ನ ಮಾಡಿರುವಂತದ್ದು. ಇದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆಪ್ಪ, 40ನೇ ಸ್ಥಾನದಲ್ಲಿದೆ. ಒಟ್ಟಾರೆಯಾಗಿ 40ನೇ ಸ್ಥಾನದಲ್ಲಿ ಭಾರತ ಸಾಧನೆಯನ್ನ ಶ್ರೇಯಾಂಕ 2025ರಲ್ಲಿ 3ನೇ ಸ್ಥಾನದಲ್ಲಿ ಇತ್ತು, ಹೌದಾ. ಇದನ್ನ ಈ ಮೂಲಕ ಭಾರತ ಏಷ್ಯಾ ಭಾಗದಲ್ಲಿ ಪ್ರಮುಖ ಶಕ್ತಿ ಮೇಜರ್ ಅನ್ನ ಬರುವಂತದ್ದಾಗಿರತ್ತೆ. ಓಕೆ, ಇದು 40ನೇ ಸ್ಥಾನ ಅಲ್ಲ, 40 ಅಂಕಗಳಂತ ಬರ್ಕೊಡ್ರಿ. ಓಕೆ, ಈ 40 ಅಂಕಗಳಿಂದ ಏನಾಗಿದೆಪ್ಪ ಅಂತಂದ್ರ ಇದು 3ನೇ ಸ್ಥಾನದಲ್ಲಿದೆ. ಹಾಗಿತ್ತಂದ್ರ ಮೊದಲನೇ ಸ್ಥಾನದಲ್ಲಿ ಯಾವುದು ಅಂತ ಕೇಳಿದ್ರೆ US. ಓಕೆ, USA ಪಾಯಿಂಟ್ಗಳು ಕೊಟ್ಟಿದ್ದಾನಪ್ಪಿ. ಆ ಪಾಯಿಂಟ್ಗಳು ಎಷ್ಟು ಅಂತಂದ್ರೆ 80.4. ಓಕೆ, ರ್ಯಾಂಕಿಂಗ್ ಎಷ್ಟಿದೆ, ಇದು ಒಂದೇ ಇದೆ. ಓಕೆ, ರ್ಯಾಂಕಿಂಗ್ ಒಂದೇ ಇದೆ. ಇದು ಒಂದನೇದು. ಎರಡನೇದ್ದು ಅಂತ ಬಂದಾಗ ಎರಡನೇದು ಯಾವ್ದು ಬರ್ತದೆ, ಚೀನಾ ಬರ್ತದೆ. ಇದರ ಪಾಯಿಂಟ್ಸ್ ಎಷ್ಟು, 73.7 ಬರ್ತದ. ಇನ್ನು ಮೂರನೇದು ಯಾವುದು ಅಂತಂದ್ರೆ ಭಾರತ ಬರ್ತದ. ಭಾರತ ಬರ್ತದೆ. ಇದ್ರ ಅಂಕ ಎಷ್ಟು, 40. ಹಾಗಿತ್ತಂದ್ರೆ 3ನೇ ಸ್ಥಾನದಲ್ಲಿ ಇದೆ. ಹಾಗೆ ಜಪಾನ್ ಬರ್ತದ. ಹಾಗೆ ಏನಾಗತ್ತಪ್ಪ ಅಂದ್ರೆ ಸುತ್ತಮುತ್ತ ದೇಶಗಳನ್ನ ನಾವು ನೋಡ್ಕೊಂತ ಹೋಗ್ಬೇಕಾಗತ್ತ. ಇದನ್ನು ಮುಗಿದ ನಂತರ ಏನಪ್ಪಾ ಅಂತಂದ್ರ ಕಂಡು ಬರುವಂತದ್ದು ಜನವರಿ 2026. ಈ ಜನವರಿಯಲ್ಲಿ ಮೇಜರ್ ಸರ್ಜರಿ ಮಾಡ್ಬೇಕಾಗಿರೋದು ಎದಕ್ಕೆ ಗೊತ್ತೇನೋ, ಓಪೆಕ್ ರಾಷ್ಟ್ರಗಳು ತೈಲ ಬೆಲೆಯನ್ನ ನಿರ್ಧಾರವನ್ನ ಮಾಡುವಂತವ್ರು ಇವರು. ಓಕೆನಾ, ಕಚ್ಚಾ ತೈಲ ಬೆಲೆಗಳನ್ನ ಸ್ಥಿರಗೊಳಿಸುವಲ್ಲಿ ಚೀನಾ ದೇಶ ಪ್ರಮುಖ ಶಕ್ತಿಯನ್ನ ಹೊರಹೊಮ್ಮುತ್ತೆ ಅಂತ ಹೇಳ್ತೀವಿ. ಓಪೆಕ್ ಬೇರೆ, ಓಪೆಕ್ ಪ್ಲಸ್ ಬೇರೆ, ನೆನ್ಪಿಟ್ಕೊಡ್ರಿ. ಓಕೆ, ಓಪೆಕ್ ಬೇರೆ, ಓಪೆಕ್ ಪ್ಲಸ್ ಬೇರೆ. ಈ ಒಕ್ಕೂಟವನ್ನ ಹೇಳ್ತೀವಿ ಓಪೆಕ್ ಅಂತ ಬರುವಂತದ್ದು. ಈ ಓಪೆಕ್ ಬಗ್ಗೆ ನಾವು ಹೇಳ್ಕೊಳ್ಳೋಣ. ಈ ಓಪೆಕ್ ಪ್ಲಸ್ ಆಮೇಲೆ ನೋಡೋಣ. ಈ ಓಪೆಕ್ ಅನ್ನೋದು ಏನಪ್ಪಾ ಅಂತಂದ್ರ 1960ರಲ್ಲಿ ಏನಾಗತ್ತ, ಸೆಪ್ಟೆಂಬರ್ 14ರಂದು ಇದನ್ನ ರಚನೆ ಆಗತ್ತ. ಯಾವ ಸಮ್ಮೇಳನದ ಭಾಗವಾಗಿ ಅಂತಂದ್ರ ಬಾಗ್ದಾದ್. ಓಕೆ, ಇದನ್ನ ನಾನು ಬರ್ಸಿರ್ತೀನಪ್ಪಿ. ಯಾಕೆ ಹೇಳು, ಈ ತರ ಕ್ವಶನ್ಸ್ ಅನ್ನ ರೈಸ್ ಆಗ್ತಾವ, ಅದಕ್ಕಾಗಿ ಬರ್ಸಿರ್ತೇನೆ. ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳ್ತಾನೆ. ಒಂದು ಇರಾನ್ ಬರ್ತದ, ಇರಾಕ್ ಬರ್ತದ, ಕುವೈತೋ ಬರ್ತದ, ಸೌದಿ ಅರೇಬಿಯಾ ಬರ್ತದ, ಮತ್ತೊಂದು ವೆನೆಜುವೆಲಾ ಅಂತೇಳಿ ಬರ್ತದ. ಎಷ್ಟು ರಾಷ್ಟ್ರಗಳು, 5. ಹಾಗಿತ್ತಂದ್ರೆ ಪ್ರಸ್ತುತ ಇರುವಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 12 ಪ್ರಸ್ತುತ ಇರುವಂತ ರಾಷ್ಟ್ರಗಳು ಅಂತ ಕರಿತೀವಿ, ಹೌದಾ. ನಿಮ್ಗೆ ಕೇಳ್ಬೋದು ಇಲ್ಲಿ ಪ್ರಸ್ತುತ ರಾಷ್ಟ್ರಗಳು ಯಾವುದು, ಸ್ಥಾಪಕ ರಾಷ್ಟ್ರಗಳು ಯಾವುದು ಅಂತೇಳಿ. ಇನ್ನ ಓಪೆಕ್ ಪ್ಲಸ್ ಅಂತ ಬರ್ತದ. ಈ ಓಪೆಕ್ ಪ್ಲಸ್ ಅಂತ ಬಂತು ಅಂದ್ರೆ, ಈ ಓಪೆಕ್ ಪ್ಲಸ್ ಅಂತೇಳಿ ಇದರಲ್ಲಿ ಎಷ್ಟವ ಅಂತಂದ್ರ ಓಪೆಕ್ ಸದಸ್ಯ ರಾಷ್ಟ್ರಗಳು ಪ್ಲಸ್ ಇದನ್ನ ಏನಪ್ಪಾ ಅಂದ್ರೆ 10 ರಾಷ್ಟ್ರಗಳನ್ನ ಇಲ್ಲಿ ಸೇರಿರುವಂತದ್ದು. ಇದನ್ನ 2016ರಲ್ಲಿ ಏನಾಗತ್ತಪ್ಪ ಅಂದ್ರ ಈ ತೈಲದ ಉತ್ಪಾದನೆ ಉದ್ದೇಶಕ್ಕಾಗಿ ಇಲ್ಲಿ ಸದಸ್ಯದ ಅತಿ ಹೆಚ್ಚು ತೈಲ ಉತ್ಪಾದನೆ ಮಾಡುವಂತ ರಾಷ್ಟ್ರ ಯಾವುದು ಅಂತಂದ್ರ ರಷ್ಯಾ ಬರ್ತದ ನೋಡ್ರಿ. ರಷ್ಯಾ ಬರ್ತದೆ. ಸೆಲ್ ಆಯಿಲ್ ಅಂತೇಳಿ ಬರ್ತದ, ಅಮೆರಿಕದಲ್ಲಿ ಉತ್ಪಾದನೆ ಹೆಚ್ಚಾದಾಗ. ಓಕೆ, ನೆಕ್ಸ್ಟ್ ಇನ್ನ ಓಪೆಕ್ ಮುಗೀತು. ಇನ್ನ ಕಿಂಬರ್ಲಿ ಪ್ರಕ್ರಿಯೆ ಅಧ್ಯಕ್ಷತೆ ಅಂತೇಳಿ ಬರ್ತದೆ. ಕಿಂಬರ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿರುವಂತದ್ದು ಯಾರು, ಭಾರತ ವಹಿಸ್ಕೊಂಡಿರುವಂತದ್ದು. ಇದನ್ನ ಯಾವಾಗಪ್ಪ ಅಂತ ಕೇಳಿದ್ರೆ ಭಾರತದ ಮುಂದಿನ ಅಧ್ಯಕ್ಷ ರಾಷ್ಟ್ರೀಯವಾಗಿ ಆಯ್ಕೆ ಮಾಡಲಾಗಿರುವಂತದ್ದು ಯಾವಾಗಪ್ಪ ಅಂದ್ರೆ 2026 ಜಾನ್ವರಿ. ಓಕೆ, ಜಾನ್ 1ನೇ ತಾರೀಕಿಗೆ ಇದನ್ನ ಕಿಂಬರ್ಲಿ ಪ್ರಕ್ರಿಯೆ ಅಧ್ಯಕ್ಷತೆ ವಹಿಸ್ಕೊಂಡಿರುವಂತದ್ದು. ಈ ಒಂದು ತ್ರಿಪಕ್ಷೀಯ ಉಪಕ್ರಮ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಉದ್ಯಮ ಮತ್ತು ನಾಗರಿಕ ಸಮಾಜದ ಸಂಘಟನೆ ಈ 3 ಸೇರಿರುವಂತದ್ದು ಆಗಿರತ್ತೆ ಇದರಲ್ಲಿ. ಓಕೆನಾ. ಭಾರತ ಮತ್ತು ಕಿಂಬರ್ಲಿ ಪ್ರಕ್ರಿಯೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ರತ್ನ ಅಥವಾ ಆಭರಣ ರಫ್ತು ಉತ್ತೇಜನ ಮಾಡುವಂತದ್ದು, ಅಥವಾ ನಮ್ಮಲ್ಲಿ ಏನ್ ಗೋಲ್ಡ್ ಇರುತ್ತಲ್ಲ ಮುತ್ತು ರತ್ನಗಳನ್ನ ಉತ್ತೇಜನ ಮಾಡುವಂತದ್ದು ಕೇಂದ್ರ ವಾಣಿಜ್ಯ ಇಲಾಖೆಯಲ್ಲಿ ಏನ್ ಬಂದಿರ್ತಪ್ಪ ಅಂತಂದ್ರ ಇದನ್ನ ಬಂದಿರುವಂತದ್ದು ಕೇಂದ್ರ ವಾಣಿಜ್ಯ
ವಾಣಿಜ್ಯ ನೋಡಲ್ ಪ್ರಾಧಿಕಾರ ಆಗಿರುವಂತದ್ದಾಗಿರತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. UNAOC ಅಂತೇಳಿ ಬರುತ್ತೆ. ಏನ್ ಹೇಳುತ್ತಪ್ಪ ಇದ್ರ ಬಗ್ಗೆ ಅಂತಂದ್ರೆ, ಈ ರಿಯಾದ್ನಲ್ಲಿ ನಡೆದಿರ್ತದೆ ಇದು ಯುನೈಟೆಡ್ ನೇಷನ್ಸ್ ಅಲೈನ್ಸ್ ಅಂತೇಳಿ ಬರುತ್ತೆ. ಇದನ್ನ ವಿಶ್ವಸಂಸ್ಥೆಯ ನಾಗರಿಕತೆ ಒಕ್ಕೂಟ ಅಂತೇಳಿ ಬರುತ್ತೆ ಇದ್ರದ್ದು. ಓಕೆ, ಇಲ್ಲಿ ಬರ್ದಿರ್ತೀವಿ ನೋಡ್ರಿ. ಹಂಗಿತ್ತಂದ್ರೆ ರಿಯಾದ್ ಅಂತ ಬರ್ಕೊಡ್ರಿ. ಈ ರಿಯಾದ್ ಅಂತಂದ್ರೆ ಏನಪ್ಪಾ ಅಂದ್ರೆ ವಿಶ್ವ ನಾಗರಿಕ ಒಕ್ಕೂಟ ಅಂತೇಳಿ ಬರ್ತದೆ. ಇದು ಎಷ್ಟನೇ ಸಭೆ? 11ನೇದ್ದು. ಇನ್ನು ವಸುದೈವ ಕುಟುಂಬಂ ಧಾರ್ಮಿಕ ಸಾಮರಸ್ಯ ಅಥವಾ ತತ್ವಗಳಿಗೆ ತನ್ನ ಬದ್ಧತೆಯನ್ನ ಪುನರುಚ್ಛೇದನೆ ಮಾಡತ್ತ. ಪ್ರಧಾನ ಕಾರ್ಯದರ್ಶಿ ಯಾರು ಅಂತಂದ್ರೆ ಕೇಳಿದಾಗ ಯಾರು? ಕೋಪಿ ಅನ್ನಾರ್ ಅಂತೇಳಿ 2005ರಲ್ಲಿ ಒಕ್ಕೂಟದ ಒಂದು ರಾಜಕೀಯ ಉಪಕ್ರಮವನ್ನ ಸ್ಥಾಪನೆ ಮಾಡ್ತಾರ. ಹೌದಾ? ಜಗತ್ತಿನ ಸಂಘಗಳನ್ನ ತಡೆಗಟ್ಟಲು ಅಥವಾ ಅವುಗಳನ್ನ ಪರಿಹರಿಸಲು ಇದನ್ನ ಏನ್ ಮಾಡ್ತಾರೆ? ಒಂದು ಒಕ್ಕೂಟವನ್ನ ಮೃದು ಅಥವಾ ಶಕ್ತಿ ಸಾಧನೆಯಿಂದಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳ್ತೀವಿ. ಹೌದಾ? ಇದನ್ನ ಆದ ಕೂಡಲೇ ಬರುವಂತದ್ದು ಪ್ಯಾಕ್ಸ್ ಸಿಲಿಕಾನ್ ಉಪಕ್ರಮ ಅಂತೇಳಿ ಬರ್ತದೆ. ಏನಪ್ಪಾ ಅಂತಂದ್ರ ಇದನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನ ಏನಿದೆಯಲ್ಲ, ಇದನ್ನ ಉಪಕ್ರಮದಿಂದ ಪ್ಯಾಕ್ಸ್ ಸಿಲಿಕಾನ್ ಅಂತೇಳಿ ಭಾರತದೊಂದಿಗೆ ಅಮೆರಿಕ ಮತ್ತು ಭಾರತ, ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಭಾರತದನ್ನ ಹೊರಗಿಡಲು ಏನ್ ಮಾಡೈತಿ? ಭಾರತಕ್ಕ ನೀ ಬ್ಯಾಡ್ ಅಂತೇಳಿ ಹೊರಗಿಡಾಕತೈತೆ. ಆ ಉದ್ದೇಶಕ್ಕಾಗಿ ಈ ಬೆಳವಣಿಗೆ ತಂತ್ರಜ್ಞಾನ ಪಾಲುದಾರಿಕೆಯಲ್ಲಿ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾರು ಅಂದ್ರ ಭಾರತ. ಉದ್ದೇಶ ಜಾಗತಿಕ ಸಿಲಿಕಾನ್ ಪೂರೈಕೆ ಸರಪಳಿಯನ್ನ ಸುಭದ್ರತೆಗೊಳಿಸುವ ಉದ್ದೇಶಕ್ಕಾಗಿ ಇವ್ರಿಗೆ ಯಾಕೋ ಭಯ ಆಗ್ಬಿಟ್ಟದ ಅಮೆರಿಕದವ್ರಿಗೆ, ನೀ ಬರಬೇಡ, ನೀ ನನ್ನಿಂದ ದೂರ ಇಟ್ಬಿಡು ಅನ್ನೋ ಉದ್ದೇಶ ಆಗೈತಿ. ಹಂಗಿತ್ತಂದ್ರೆ ಈ ಸದಸ್ಯ ರಾಷ್ಟ್ರಗಳಲ್ಲಿ ಯಾರ್ಯಾರು ಇದಾರಪ್ಪ ಅಂತಂದ್ರೆ ಒಂದು ಅಮೆರಿಕ ಇದೆ, ಅದರ ಜೊತೆಗೆ ಜಪಾನ್ ಇದೆ, ಹಾಗೆ ದಕ್ಷಿಣ ಕೊರಿಯಾ ಇದೆ, ಹಾಗೆ ಸಿಂಗಾಪುರ, ನೆದರ್ಲ್ಯಾಂಡ್ ಇದೆ, ಹಾಗೆ UK ಅಂತ ಕರಿತೀವಿ, ಹಾಗೆ ಇಸ್ರೇಲ್ ಇದೆ, ಹಾಗೆ UAE ಅಂತ ಬರ್ತಾ ಒಂದು ಆಸ್ಟ್ರೇಲಿಯಾ ಇದೆ. ಇಷ್ಟು ಸದಸ್ಯ ರಾಷ್ಟ್ರಗಳನ್ನಿಂದ ಒಳಗೊಂಡಿರುವಂತದ್ದು. ಅಮೆರಿಕಾ ಗೋಲ್ಡ್ ಕಾರ್ಡ್ ವೀಸಾ ಅಂತೇಳಿ ಬರುತ್ತೆ. ಅಮೆರಿಕ ಏನು? ಗೋಲ್ಡ್ ಕಾರ್ಡ್ ವೀಸಾ ಅಂತೇಳಿ ಬರುವಂತದ್ದು. ಓಕೆ, ಏನಪ್ಪಾ ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಏನ್ ಕರಿತೀವಲ್ಲ, ಈ ಅಮೆರಿಕ ಸಂಯುಕ್ತ ಸಂಸ್ಥಾನ ನಿವ್ವಳ ಮೌಲ್ಯಗಳ ಹೊಂದಿರುವ ವ್ಯಕ್ತಿ ಅಂತಂದ್ರ ಆಸ್ತಿ ಶ್ರೀಮಂತರು ಹೊಂದಿದವ್ರಿಗೆ ಈ ಆರ್ಥಿಕ ಕೊಡುಗೆ ಮೂಲಕ ತಗೊಳ್ಳುವಂತ. ಏನು ಇಲ್ಲಪ್ಪ, ಏನ್ ಗೆದ್ದವನ್ ಎತ್ತಿನ ಬಾಲ ಹಿಡಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಇವ್ರು ದುಡ್ಡಿದ್ದವ್ರು ಬಾಲ ಎತ್ತಿ ಹಿಡಿತಾ ಇದ್ರ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ ಇದ್ರಲ್ಲಿ. ಓಕೆ, ಅಮೆರಿಕ ಗೋಲ್ಡ್ ಕಾರ್ಡ್ ವೀಸಾ ಅಂತಂದ್ರೆ ಅಂತವ್ರಿಗೆ ಏನ್ ಮಾಡಾಕತ್ತಾರೆ? ಈ ವೀಸಾ ಅನ್ನೋದು ಕೊಡ್ತಾ ಇರುವಂತದ್ದು ಅಷ್ಟ. ಇನ್ನ ಗಾಂಜಾ ಬರುತ್ತ. ಗಾಂಜಾ ಅಂದ್ರೆ ನೀವು ಸೇದಾ ಗಾಂಜಾ ಅಲ್ಲ, ಅದನ್ನೇ ಇಲ್ಲಿ ಏನಾಗತ್ತೈತಪ್ಪ ಗಾಂಜಾ ಅಂತಂದ್ರ ಕದನ ವಿರಾಮವನ್ನ ಯೋಜನೆ ಅಂತ ಹೇಳಿ ಇಸ್ರೇಲ್ ದೇಶಗಳ ಹಳದಿ ರೇಖೆ ಅಂತ ಬರ್ತವೆ. ಇವು ನೆನಪು ಕೇಳ್ಕೊಡ್ರಿ. ಇದನ್ನ ಈಗಾಗಲೇ ಏನ್ ಮಾಡಿದೀನಿ ಅಂದ್ರ KS ಮಾಸ್ಟರ್ ಮೈಂಡ್ ಗ್ರೂಪ್ ಅಲ್ಲಿ ಇದ್ರದೊಂದು ನಮ್ಮ ಆ್ಯಪೇ ಹಾಕಿ ನೋಡ್ರಿ, KS ಮಾಸ್ಟರ್ ಮೈಂಡ್ ಅಲ್ಲಿ. ಓಕೆನಾ? ಈ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರ ಮ್ಯಾಪ್ ಇದೆ, ಕಂಪ್ಲೀಟ್ ಮ್ಯಾಪ್ ಇದೆ. ಅದ್ರ ಬಗ್ಗೆ ಯಾವ ಕ್ವಶನ್ ಆಗ್ಯಾವ, ಏನೇನು, ಯಾವ ದೇಶ ಸಂಬಂಧಪಟ್ಟಿರುವಂತದ್ದು ಅದು ಒಂದ್ಸಲ ರೀಕಾಲ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಾಷಿಂಗ್ಟನ್ ಒಪ್ಪಂದ ಅಂತೇಳಿ ಬರ್ತದ. ಈ ವಾಷಿಂಗ್ಟನ್ ಅಂತಂದ್ರ ಆಫ್ರಿಕಾದ ಶಾಂತಿಯುತ ಪುನರ್ ಸ್ಥಾಪಿಸುವ ಉದ್ದೇಶಕ್ಕೆ ಯಾವ್ದಕ್ ಸಂಬಂಧಪಟ್ಟದ? ಆಫ್ರಿಕಾ ಕಾಂಟಿನೆಂಟ್ಗೆ. ಓಕೆ, ಆಫ್ರಿಕಾದಲ್ಲಿ ಏನಾಗುತ್ತೆ? ಶಾಂತಿ ಒಪ್ಪಂದ ಮಾಡ್ಕೋಬೇಕಂತೇಳಿ ಕಾಂಗೋ ಪ್ರಜಾಪ್ರಭುತ್ವ ಗಣರಾಜ್ಯ ಮತ್ತು ರುವಾಂಡೋ ದೇಶಗಳು ಅಂತ ಬರ್ತಾವ. ಇವು ಎರಡೂ ದೇಶಗಳು ಬರ್ತಾವ. ಒಂದು ಕಾಂಗೋ ಬರ್ತದ, ಇನ್ನೊಂದು ಯಾವುದು? ರುವಾಂಡೋ ಅಂತೇಳಿ ಬರ್ತದ. ಇದು ವಾಷಿಂಗ್ಟನ್ ಒಪ್ಪಂದ ಅಂತೇಳಿ ಜಾರಿಗೆಯನ್ನ ಬಂದಿರುವಂತದ್ದು. ಈಗ ಏನಪ್ಪಾ ಅಂದ್ರೆ 2025ರಲ್ಲಿ ಡಿಸೆಂಬರ್ 4ನೇ ತಾರೀಕಿಗೆ ಮಾಡಿರುವಂತದ್ದು. ಇನ್ನೊಂದು ಗಾಜಾ ಅಂತೇಳಿ ಬರ್ತದೆ, ಇದೊಂದು 2803. ಇದನ್ನ ನೆನಪಿಟ್ಕೊಡ್ರಿ, ಈ ನಂಬರ್ ನೆನಪಿಟ್ಕೊಡ್ರಿ. 2803 ಅಂತೇಳಿ. ಓಕೆ, ಇಲ್ಲಾಂದ್ರೆ 2803 ಅಂತೇಳಿ ನೆನಪಿಟ್ಕೊಡ್ರಿ. ಯಾಕಂದ್ರೆ ಗಾಜಾದ ಪುನರ್ ನಿರ್ಮಾಣಕ್ಕೆ ಒಪ್ಪಂದಕ್ಕೋಸ್ಕರ ಇದು ಏನ್ ಮಾಡಿದಾರಪ್ಪ ಅಂತಂದ್ರ ನಿರ್ಣಯವನ್ನ ಮಾಡ್ಕೊಂಡಿದಾರ. UNSC ಅಂತೇಳಿ ಒಂದು ನಿರ್ಣಯವನ್ನ ಅಂಗೀಕಾರವನ್ನ ಮಾಡಿರುವಂತದ್ದು ಆಗಿರುತ್ತೆ. ಇನ್ನು ಬ್ರಿಕ್ಸ್ ಅಂತ ಬರ್ತದೆ. ಈ ಬ್ರಿಕ್ಸ್ ಅದು ತುಂಬಾ ಸಲ ಏನಾಗಿದೆ? ರಿಪೀಟ್ ಆಗಿರುವಂತದ್ದು. ಈ ಬ್ರಿಕ್ಸ್ ಅನ್ನೋದು ಏನಪ್ಪಾ ಅಂತಂದ್ರ ಈ ಸದಸ್ಯತ್ವವನ್ನ ಹೊಂದಿ ಇಲ್ಲಿ ಭಾರತ ಬ್ರಿಕ್ಸ್ ಅನ್ನ ಅಧ್ಯಕ್ಷತೆಯನ್ನ ಯಾವಾಗ ವಹಿಸ್ಕೊಂಡದ ಅಂತಂದ್ರೆ 2026ರಲ್ಲಿ ವಹಿಸ್ಕೊಳ್ಳುವಂಥದ್ದು. ಹಾಗೆ ಬ್ರಿಕ್ಸ್ ಇನ್ನ ಒಕ್ಕೂಟದ ಕುರಿತು ಹೇಳ್ಬೇಕಂತಂದ್ರ 2009ರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾದ ದೇಶಗಳೊಂದಿಗೆ ಬ್ರಿಕ್ ಅನ್ನೋದು ಒಕ್ಕೂಟ ಆಗತ್ತ. ಹಾಗೆ 2011ರಲ್ಲಿ ಇದನ್ನ ಬ್ರಿಕ್ಸ್ ಆಗಿ ಸೌತ್ ಆಫ್ರಿಕಾವನ್ನ ಜಾಯಿನ್ ಆಗಿರುವಂತದ್ದು.
ಹಾಗೆ ಇದರ ಕೇಂದ್ರ ಕಚೇರಿ ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕೂಡ ಹೊಂದಿಲ್ಲ, ನೆನಪಿಟ್ಕೊಡ್ರಿ. ಹಾಗಿತ್ತಂದ್ರೆ 2024ರಲ್ಲಿ ಹೊಂದಿರುವಂತಹ ದೇಶಗಳು ಯಾವುದು ಅಂತಂದ್ರೆ UAE ಅಂತ ಕರಿತೀವಿ, ಹಾಗೆ ಈಜಿಪ್ಟ್ ಬರುತ್ತೆ, ಹಾಗೆ ಇಥಿಯೋಪಿಯಾ ಅಂತ ಬರುತ್ತಾ, ಆಮೇಲೆ ಇರಾನ್ ಅಂತ ಬರುತ್ತೆ. ಈ 4 ರಾಷ್ಟ್ರಗಳು ಸೇರಿರುವಂತದ್ದು. ಹಾಗಿತ್ತಂದ್ರೆ ಅಧಿಕೃತ ಪಡೆದಿರುವಂತದ್ದು 2025ರಲ್ಲಿ ಯಾವುದು ಅಂತಂದ್ರೆ ಇಂಡೋನೇಷ್ಯಾ. ಇಂಡೋನೇಷ್ಯಾ ನೆನಪಿಟ್ಕೊಳ್ರಿ. ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಬರ್ತದ, NDB ಅಂತೇಳಿ ಬರ್ತದೆ. ಈ NDB ಅನ್ನೋದು 2015ರಲ್ಲಿ ಏನಾಗತ್ತಪ್ಪ ಅಂದ್ರೆ NDB ಅನ್ನೋದು ಬ್ರಿಕ್ ಒಕ್ಕೂಟದ ಆರ್ಥಿಕ ಅಂಗವಾಗಿ ಏನಾಗತ್ತ ಸ್ಥಾಪನೆಯನ್ನ ಮಾಡತ್ತ. ಹಾಗಿತ್ತಂದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ರೀ ಅಂತ ಕೇಳಿದ್ರ ಶಾಗೈನಲ್ಲಿದೆ. ಶಾಗೈ ಎಲ್ಲಿ ಕಂಡು ಬರ್ತದ್ರಿ ಅಂತ ಕೇಳಿದ್ರ ಈ ಶಾಗೈ ಕಂಡು ಬರುವಂತದ್ದು ಎಲ್ಲಿ ಅಂತಂದ್ರೆ ಚೀನಾದಲ್ಲಿ ಕಂಡು ಬರುತ್ತ. ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವ್ದಾವ್ದು ಅಂದ್ರೆ ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಭಾರತ, ಚೀನಾ, ಆಫ್ರಿಕಾ ಬರಬಾರ್ದು ಆಕ್ಚುಲಿ, ಬಟ್ ಆಫ್ರಿಕಾ ಅಂತಾನು ಕೊಟ್ಟಿದ್ದಾರೆ. ಹೊಸದಾಗಿ ಅಂದ್ರೆ ಹೊಸ ಸದಸ್ಯ ರಾಷ್ಟ್ರ ಅಂತ ಕೇಳಿದ್ರೆ NDBದು ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ರೆ NDB ಅಂತೇಳಿ. ಓಕೆನಾ. ಇದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವುದು? ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ಆಫ್ರಿಕಾ. ಹೊಸದಾಗಿ ಸೇರ್ಪಡೆ ಆಗಿರೋದು ಬಾಂಗ್ಲಾ, ಯುನೈಟೆಡ್ ಅರಬ್ ಎಮಿರೇಟ್ ಆಗಿರ್ಬೋದು, ಈಜಿಪ್ಟ್, ಉರುಗ್ವೆ, ಹಾಗೆ ಅಲ್ಜೀರಿಯಾ ಅಂತೇಳಿ ಬರುತ್ತೆ. ಇದನ್ನ ನೆನ್ಪಿಟ್ಕೊಡ್ರಿ. ಇನ್ನ WTDC ಅಂತೇಳಿ 2025 ಬಂದಿರುವಂತದ್ದು. ಇದನ್ನ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಉದ್ದೇಶ ಯಾವುದಕ್ಕೆ ಬಂತು ಅಂತಂದ್ರ ವಿಶ್ವ ದೂರ ಸಂಪರ್ಕದ ಅಭಿವೃದ್ಧಿಯ ಮಂಡಳಿ ಅಂತೇಳಿ ಬಂದಿರುವಂತದ್ದು ಆಗಿರತ್ತ. ಓಕೆನಾ. ಇದು ಯಾವಾಗ? 2025ರಲ್ಲಿ ಅಜರ್ ಬೈಜಾನ್ ದೇಶದಲ್ಲಿ ಬಾಕುಮ್ ಅಂತ ಬಂದಿರ್ತದ. ಬಾಕುಮ್. ಓಕೆ. ಈ ಬಾಕುಮ್ ನಗರಗಳಲ್ಲಿ ನಡೆದಂತ ವಿಶ್ವದ ಅಂತಂದ್ರೆ WTDC ಅಂತೇಳಿ ಯಶಸ್ವಿಯಾಗಿ ಏನಾಗಿದೆ, ಮುಕ್ತಾಯವನ್ನ ಆಗಿದೆ. ಇದರಲ್ಲಿ ಭಾರತನೂ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಚಾಪಣಿ ಕುಡಿಯಕ್ ಹೋಗಿತ್ತ, ಅಥವಾ ಬಿಸ್ಕೆಟ್, ಪಾರ್ಲೇಜಿ ಬಿಸ್ಕೆಟ್ ಅನ್ನ ತಿನ್ನಕ ಹೋಗಿದ್ರು, ಅಂದ್ರೆ ಭಾಗವಹಿಸಿದ್ರ ಅಂತ. ನೀತಿ ನಿಯಂತ್ರಣ ಮತ್ತು ಆರ್ಥಿಕ ವಾತಾವರಣದಲ್ಲಿ ನಿರ್ಮಿತ ಅಧ್ಯಯನದ ಗುಂಪು 1 ಅಂತೇಳಿ ಮಾಡ್ತಾರ, ಸ್ಟಡೀಸ್ ಗ್ರೂಪ್ ಅಂತೇಳಿ. ಇನ್ನೊಂದು ಅಪ್ಲಿಕೇಶನ್ ಅಭಿವೃದ್ಧಿ ಗ್ರೂಪ್ ಅಂತೇಳಿ B ಅಂತ ಒಂದು A. ಓಕೆ. ಇನ್ನೊಂದು ಯಾವುದು? B ಅಂತ ಮಾಡ್ಕೊಂತಾರೆ. 2 ಮಾಡ್ಕೊಂತಾರೆ. ಸ್ಟಾರ್ಟ್ ಅಪ್ ಸಿಟೀಸ್ ಅಂತೇಳಿ ಬರುತ್ತೆ. ಪರಿಕಲ್ಪನೆಯನ್ನ ವಿಸ್ತರಿಸುವ ಉದ್ದೇಶ ಸ್ಟಾರ್ಟ್ ಹಳ್ಳಿಗಳು ಅಂತಾನು ಕೂಡ ಬರುತ್ತೆ. ನೆಕ್ಸ್ಟ್, ಬಾಹ್ಯಾಕಾಶದಲ್ಲಿ ಅಣುಶಕ್ತಿಯ ಬಳಕೆ ಅಂತೇಳಿ ಬರುವಂತದ್ದು. ಇದು ಅಮೆರಿಕ ಇವ್ರು ಮಾಡುವಂತ ಇವೇ ಕೆಲಸ. UAE ಅಂತೇಳಿ ಬರುತ್ತೆ. ಓಕೆನಾ. ಇದನ್ನ ಏನಪ್ಪಾ ಅಂತಂದ್ರೆ 2030ರಲ್ಲಿ ಲಾಂಚ್ ಮಾಡ್ತಾ ಇರುವಂತದ್ದು. ಇನ್ನೂ ಇಲ್ಲ. ಆರಂಭದಲ್ಲಿ ಅಂದ್ರೆ ಚಂದ್ರನ ಮೇಲೆ ಪರಿಣಾಮ ರಿಯಾಕ್ಟರ್ ಅನ್ನ ಸ್ಥಾಪಿಸುವ ಉದ್ದೇಶವನ್ನ ಗುರಿಯನ್ನ ಹೊಂದಿರುವಂತದ್ದು. ಮಂಗಳ ಗ್ರಹ ಸಂಭವಿಸಿದಂತ ಭೀಕರ ಧೂಳಿನ ಬಿರುಗಾಳಿ ಆಗಿರ್ಬೋದು, ಅಥವಾ ಚಂದ್ರನ ದೀರ್ಘಾವಧಿ ಕತ್ತಲೆಗಳ ಸಂದರ್ಭದಲ್ಲಿ ಶೌರ್ಯದ ಮುಖಾಂತರ ಇದು ಏನಾಗತ್ತಪ್ಪ ಅಂತಂದ್ರೆ ಫಲಕದ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಹೇಳುತ್ತ. ಈ ಚಂದ್ರನ ಮೇಲ್ಮೈ ಎಷ್ಟಪ್ಪ? ಇಲ್ಲಿ ನಮಗೆ 14 ದಿನ ಅಂದ್ರೆ ಚಂದ್ರಕ್ಕೇನು 1 ದಿನ. ಓಕೆ. ಕನ್ಸಿಡರ್ ಮಾಡ್ಕೊಂತದ್ದು. ಒಂದೊಂದು ಸೈಡ್ ಎಷ್ಟು ಇರುತ್ತೆ? -170 ಡಿಗ್ರಿ ಮೈನಸ್ ಅಲ್ಲಿ ಇರುತ್ತೆ. ಓಕೆನಾ. ರೇಡಿಯೋ ಐಸೋಟೋಪ್, ಥರ್ಮೋ ಎಲೆಕ್ಟ್ರಿಕ್ ಜನರೇಟ್ಗಳಾಗಿರ್ಬೋದು, ಅಥವಾ ಪ್ಲುಟೋನಿಯಂ 238 ಧಾತುಗಳ ವಿಕಿರಣಶೀಲಗಳ ಕ್ಷಯ ಆಗಿರ್ಬೋದು ಮೂಲಕ ಉತ್ಪಾದಿಸುವಂತದ್ದು ಅಂತ ಹೇಳ್ತೀವಿ. ಇನ್ ನೆಕ್ಸ್ಟ್ ಬರುವಂತದ್ದು ಏನಪ್ಪಾ ಅಂತಂದ್ರೆ PM ಜೋರ್ಡಾನ್ ಭೇಟಿ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ಜೋರ್ಡಾನ್ಗೆ ಹೋಗಿ ಭೇಟಿಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಜೋರ್ಡಾನ್ ಸುತ್ತಮುತ್ತ ಇರುವಂತ ದೇಶಗಳನ್ನ ನೀವು ಏನ್ ಮಾಡ್ಕೋಬೇಕು? ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಸೆಲೆಬ್ರೇಷನ್ ಪಕ್ಕ. ಜೋರ್ಡಾನ್ ದೇಶ ಕೈಗೊಂಡಿರುವಂತ 2 ದಿನಗಳ ಅಧಿಕೃತವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಯಶಸ್ವಿಯಾಗಿ ಹೋಗಿ ಬಂದಿದ್ದಾರೆ. ಈ ಜೋರ್ಡಾನ್ ನಡುವಿನ ಮೊದಲ ಪೂರ್ಣ ಅಥವಾ ಪ್ರಮಾಣದ ದ್ವಿಪಕ್ಷೀಯ ಒಪ್ಪಂದವನ್ನಾಗಿರುವಂತದ್ದು. ಫಸ್ಟ್ ಟೈಮ್ ನೋಡ್ರಿ, ಮುಂಚೆ ಮಾಡಿರ್ಲಿಲ್ಲ ಅಂತ. ಹೌದಾ. ಅದಕ್ಕಾಗಿ ನೆನಪಿಟ್ಕೊಡ್ರಿ. ಏನಪ್ಪಾ ಅಂದ್ರೆ ಜೋರ್ಡಾನ್ ಪ್ರಸಿದ್ಧವಾದ ಪೆಟ್ರಾ ಅಂತ ಬರ್ತದ. ಓಕೆ. ಏನು? ಪೆಟ್ರಾ. ಈ ಪೆಟ್ರಾ ಮತ್ತು ಭಾರತದ ಐತಿಹಾಸಿಕ ಎಲ್ಲೋರ ಗುಹೆಗಳ ಅಂದ್ರೆ ನೋಡ್ರಿ, ಇಲ್ಲಿ ನಾ ಮುಂಚೆ 15 ದಿನ ಮುಂಚೆ ಹೇಳಿದ್ದೆ ಅಂದ್ರೆ ನಾನು ಈ ಟಾಪಿಕ್ ಮೇಲೆ ಓದ್ಕೋರಿ ಅಂತ ಹೇಳ್ತಿದ್ದೆ. ಬಟ್ ಏನ್ ಮಾಡೋದು, ಇವಾಗ ಜಸ್ಟ್ ರೀಕಾಲಿಂಗ್ ಉದ್ದೇಶಕ್ಕಾಗಿ ನಾನು ಜಾಸ್ತಿನೂ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮಗ್ ಪ್ರೆಷರ್ ಆಲ್ರೆಡಿ ಹುಡುಗರು ಕಮೆಂಟ್ ಮಾಡಿ ಹೇಳ್ತಾ ಇದಾರೆ, ಸರ್ ಈ ಟೈಮ್ದಲ್ಲಿ ನಮಗ ಎಕ್ಸ್ಟ್ರಾ ಓದು ಅಂದ್ರೆ ಎಲ್ಲಿಂದ ಓದನ್ರಿ ಅಂತ. ಆ ಪ್ರೆಷರ್ ನನ್ಗೆ ಗೊತ್ತಾಗತ್ತೆ. ಏನಪ್ಪಾ ಅಂತಂದ್ರ ಜೋರ್ಡಾನ್ ದೇಶದ ಕುರಿತು ಹೇಳ್ಬೇಕಂದ್ರ ಬ್ರಿಟನ್ನ ಮೌಂಡೇಟ್ ಅಂತ ಬರ್ತದೆ. ಈ ಜೋರ್ಡಾನ್ ದೇಶಗಳ ರಚನೆ ಆಗತ್ತೆ. ಓಕೆನಾ. ಇದ್ರ ಸುತ್ತಮುತ್ತ ಇರುವಂತ ದೇಶಗಳನ್ನ ನೀವ್ ಏನ್ ಮಾಡ್ಕೊಡ್ರಿ? ನೆನಪಿಟ್ಕೊಡ್ರಿ. ಇನ್ನ ಡುರಾಂಡ್ ರೇಖೆ ಅಂತೇಳಿ ಬರ್ತದೆ. ಇದು ಡುರಾಂಡ್ ರೇಖೆ ಅನ್ನೋದು 2 ತರನು ಕೊಟ್ಟಿದ್ದಾನಪ್ಪಿ. 2 ತರದ ಮ್ಯಾಪ್ ಅನ್ನ ಇದೆ, ನೀವು ನೋಡ್ಕೋಬಹುದು. ಪ್ರತಿಯೊಂದು ಮ್ಯಾಪ್ ಅಲ್ಲಿ ಇಟ್ಟಿದ್ದೇನೆ. ಈ ಡುರಾಂಡ್ ರೇಖೆ ಅನ್ನೋದು ಯಾವ್ದಕ್ಕ? ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು ಇಲ್ಲ ಅಂತಂದ್ರ ಭಾರತಕ್ಕೆ ಸಂಬಂಧಪಟ್ಟಿರತ್ತೆ. ಹಾಗಿತ್ತಂದ್ರೆ ಈ ಡುರಾಂಡ್ ನ ಉದ್ದ ಎಷ್ಟು ಅಂತ ಕೇಳಿದ್ರೆ ಐತಿಹಾಸಿಕ ಇರಾನ್ ನಿಂದ ಚೀನಾದ
ಗಡಿವರೆಗೂ ಏನಪ್ಪಾ ಅಂತಂದ್ರ 2640 ಕಿಲೋಮೀಟರ್ ಉದ್ದವಾದ ಗಡಿಯನ್ನ ಹೊಂದಿರುವಂತದ್ದು. ಕಾಕೋರಂ ಪರ್ವತದಿಂದ ಹಿಡಿದು ಹಿಂದೂ ಕುಶ್ ಪರ್ವತದ ರೆಗಸ್ತಾ ಅಂತೇಳಿ ಮರುಭೂಮಿವರೆಗೂ ಹಂಚಿಕೆ ಆಗಿರುವಂತದ್ದು. ಅದೇ ರೀತಿಯಾಗಿ 1893ರಲ್ಲಿ ಓಕೆನಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಗಡಿಯನ್ನ ತಿಳಿಸಲಾಗಿರುವಂತದ್ದಾಗಿರತ್ತೆ. ಇನ್ನು ಬ್ರಿಟಿಷ್ ರಾಜತಾಂತ್ರಿಕರನಾದಂತವ್ರು ಯಾರು, ಡುರಾಂಡ್ ಅಂತೇಳಿ ಬರ್ತಾನೆ ಸರ್, ಹೆನ್ರಿ ಮಾರ್ಟರ್ ಡುರಾಂಡ್ ಅಂತೇಳಿ. ಇದಕ್ಕೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೆಸರನ್ನ ಇಡ್ತಾನ. ಓಕೆನಾ, ಇದು ಇಷ್ಟು ನೆನಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಯುನಿಸೆಫ್ 79ನೇ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆಯನ್ನ ಮಾಡ್ಕೊಂಡಿದಾರಂತೆ. ಓಕೆ, ಹಾಗಿತ್ತು ಅಂತಂದ್ರೆ ಇದನ್ನ ಯಾವಾಗ ಸ್ಥಾಪನೆ ಮಾಡ್ಕೊಂತಾರೆ, ಯಾವ ದಿನದಂದು ಅಂತ ಕೇಳಿದ್ರೆ ಇದು ಪರ್ಟಿಕ್ಯುಲರ್ ಡೇಟ್ ಅಂತಂದ್ರೆ ಡಿಸೆಂಬರ್ ಅಲ್ಲಿ 11ನೇ ತಾರೀಕಿಗೆ ಬರುತ್ತೆ. ನನ್ನ ದಿನ ನನ್ನ ಹಕ್ಕು ಅಂತೇಳಿ ಬರುತ್ತೆ. ಇದ್ರ ಧ್ಯೇಯವಾಕ್ಯಗಳನ್ನ ನೆನ್ಪಿಟ್ಕೊಳ್ರಿ. ಮೈ ಡೇ, ಓಕೆ, ಮೈ ರೈಟ್ಸ್, ಮೈ ರೈಟ್ಸ್ ಅಂತೇಳಿ ಇದ್ರ ಥೀಮ್ ಅನ್ನ ನೆನ್ಪಿಟ್ಕೊಳ್ರಿ. ಇದನ್ನ ಕೇಳ್ಬಹುದು. ಓಕೆ, ಯುನಿಸೆಫ್ ಅಂತಂದ್ರೆ ಏನಪ್ಪಾ ಅಂದ್ರೆ 2ನೇ ಮಹಾಯುದ್ಧದ ಸಂಕಷ್ಟದಲ್ಲಿ ಮಕ್ಕಳಿಗೆ ತುರ್ತು ನೆರವನ್ನ ನೀಡೋ ಉದ್ದೇಶಕ್ಕಾಗಿ 1946 ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಯುನಿಸೆಫ್ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಹಾಗಿತ್ತಂದ್ರೆ ಇದನ್ನ ಕಾಯಂ ಅಂಗ ಸಂಸ್ಥೆಯಾಗಿ ಮಾಡುವಂತದ್ದು ಯಾವಾಗಪ್ಪ ಅಂದ್ರೆ 1953ರಲ್ಲಿ ಇದನ್ನ ಮಾಡುವಂತದ್ದು. ಇನ್ನು ಮಕ್ಕಳ ಕಲ್ಯಾಣಕ್ಕಾಗಿ ಅಥವಾ ಸಂಸ್ಥೆಗಳು ಸಲ್ಲಿಸಿರುವ ಸೇವೆಗಳನ್ನ ಪರಿಗಣನೆ ಮಾಡಿಕೊಂಡು ಇವರಿಗೆ 1965ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರ. ನೆನಪಿಟ್ಕೊಡ್ರಿ, ನೊಬೆಲ್ ಪ್ರಶಸ್ತಿ. ಹೌದಾ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇನ್ನು ಫೆಬ್ರವರಿ ಮಂತ್ದು ಪ್ರಾರಂಭ. ಫೆಬ್ರವರಿ ತಗೊಳ್ಳೋಣ. ವಾಂಗ್ಚುಕ್ ಜಲ ವಿದ್ಯುತ್ ಯೋಜನೆ ಅಂತೇಳಿ ಬರ್ತದೆ. ಈ ವಾಂಗ್ಚುಕ್ ಜಲ ವಿದ್ಯುತ್ ಯೋಜನೆ ಎಲ್ಲಿ ಕಂಡು ಬರ್ತದೆ? ಇದು ವಾಂಗ್ಚುಕ್ ಜಲ ವಿದ್ಯುತ್ ಯೋಜನೆ ಅನ್ನೋದು ಎಲ್ಲಪ್ಪ ಅಂತಂದ್ರ ಭಾರತದ ಅದಾನಿ ಸಂಸ್ಥೆ ಅಂತೇಳಿ ಬರ್ತದೆ. ಯಾರು? ಭಾರತದ ಅದಾನಿ ಸಂಸ್ಥೆ ಅಂತೇಳಿ ಬರ್ತಾರೆ ಇವರು. ಅದಾನಿ ಸಂಸ್ಥೆ ಗ್ರೂಪ್ ಅಂತ ಬರ್ತದ. ಈ ನೆರೆ ರಾಷ್ಟ್ರ ಆದಂತದ್ದು ಯಾವ್ದಪ್ಪ ಅಂತಂದ್ರೆ ಭೂತಾನ್. ಭೂತಾನ್ ಬರ್ತದೆ. ಈ ಭೂತಾನ್ದಲ್ಲಿ 570 ಮೆಗಾವ್ಯಾಟ್ ವಿದ್ಯುತ್ತನ ಅಂದ್ರ ವಾಂಗ್ಚುಕ್ ಅಂತ ಜಲ ವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡಾಕತ್ತಾರ. ಈ ಯೋಜನೆ ಹೇಳ್ಬೇಕು ಅಂತಂದ್ರ ಭೂತಾನ್ ಚುಕು ಅಂತ ಬರ್ತದ, ಚುಕಾ. ಓಕೆ, ಈ ಚುಕಾ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ಹರಿಯುವಂತ ವಾಂಗ್ಚುಕ್ ನದಿಗೆ ಮಾಡಿರುವಂತದ್ದು ನೋಡ್ರಿ, ವಾಂಗ್ಚುಕ್ ನದಿ. ಓಕೆ, ವಾಂಗ್ಚುಕ್ ನದಿಗೆ ಏನ್ ಮಾಡಿದಾರೆ, ಇದನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಅದನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಭೂತಾನ್ ಡ್ರಗ್ ಗ್ರೀನ್ ಪವರ್ ಕಾರ್ಪೊರೇಷನ್ ಅಂತೇಳಿ 51% ಅಷ್ಟು ಏನ್ ಮಾಡಿದಪ್ಪ ಅಂತಂದ್ರೆ ಇಲ್ಲಿ ಪಾಲನ ಹೊಂದಿರುವಂತದ್ದು. ಹಾಗಿತ್ತಂದ್ರ ಭಾರತ ಅದಾನಿ ಗ್ರೂಪ್ ಎಷ್ಟದ? 49. ಓಕೆ, ಅತಿ ಅಂದ್ರೆ ಇವರೇ ಹೆಚ್ಚು ಹೊಂದಿರ್ತಾರ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರ ಬೋಯಿಂಗ್ E-4B ನೈಟ್ ವಾಚ್ ಅಂತೇಳಿ ಬರುತ್ತ. ಇದು ಅಮೆರಿಕ ಅತ್ಯಂತ ರಹಸ್ಯವಾದ ಶಕ್ತಿಶಾಲಿ ವಿಮಾನ ಆಗಿರ್ತದ. ಇದು ಇಷ್ಟು ನೆನಪಿಟ್ಕೊಡ್ರಿ. ಮತ್ತೇನದ ಈ ಬೋಯಿಂಗ್ ಅಂತಂದ್ರೆ ಏನು, ಆ ವಿಮಾನದ ಹೆಸರು ಏನು, ಅಷ್ಟು ಹೋದ್ರೆ ತಲೆ ಕೆಡತ್ ನಮಗೆ. ನಿಮ್ಗ ತಲೆ ಕೆಡತ್ತ ಲಾಸ್ಟ್ ಎಂಡ್ ಅಲ್ಲಿ ಈ ತರ ಹೇಳ್ತಾ ಹೋದಾಗ. ಇನ್ನು ವೈಮರ್ ಟ್ರಯಾಂಗಲ್ ಅಂತೇಳಿ ಬರ್ತದೆ. ಈ ವೈಮರ್ ಟ್ರಯಾಂಗಲ್ ಅಂತಂದ್ರೆ ಭಾರತ ವಿದೇಶಾಂಗ ಸಚಿವರಾದಂತ ವೈಮರ್ ಟ್ರಯಾಂಗಲ್ ಒಕ್ಕೂಟದೊಂದಿಗೆ ಭಾರತ ಏನ್ ಮಾಡಿದೆ, ಅಧಿಕೃತ ಮಾತುಕತೆಯನ್ನ ಮಾತಾಡ್ಕೊಂಡ್ರ ನೋಡ್ರಿ. ಯಾರು? ವಿದೇಶಾಂಗ ಸಚಿವರು. ವಿದೇಶಾಂಗ ಸಚಿವರು ಯಾರ್ಯಾರು ಅದಾರ ನಿಮ್ಗೆ ಗೊತ್ತದ. ಹಂಗಿತ್ತಂದ್ರೆ ಈ ಯುರೋಪಿನ 3 ಪ್ರಮುಖ ದೇಶಗಳು ಅಂತ ಬರ್ತದ. ಏನಿದು ವೈಮರ್ ಟ್ರಯಾಂಗಲ್ ಅಂತಂದ್ರ ಯಾವ್ಯಾವ ಬರ್ತಾವಪ್ಪ? ಒಂದು ಫ್ರಾನ್ಸ್ ಬರ್ತದ, ಫ್ರಾನ್ಸ್ ಬರ್ತದ. ಇನ್ನೊಂದು ಯಾವ್ದು ಬರ್ತದ? ಜರ್ಮನ್ ಬರ್ತದ. ಜರ್ಮನಿ ಬರ್ತದ. ಇನ್ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಪೋಲ್ಯಾಂಡ್ ಬರ್ತದ, ಪೋಲ್ಯಾಂಡ್ ಬರ್ತದ. ಓಕೆ, ಇವಿಷ್ಟು ಕೂಡ. ಹಂಗಿತ್ತಂದ್ರ ಇದು ಏನಪ್ಪಾ ಅಂದ್ರೆ ಜರ್ಮನ್ ವೈಮಾರ್ ಅಂತೇಳಿ ನಗರದಲ್ಲಿ 3 ದೇಶಗಳ ವಿದೇಶಾಂಗ ಸಚಿವರು ಸೇರಿಕೊಂಡು ಒಕ್ಕೂಟವನ್ನ ರಚನೆ ಮಾಡುವಂತದ್ದು ಯಾವಾಗಪ್ಪ ಅಂತಂದ್ರ 1991ರಲ್ಲಿ ಆಗಸ್ಟ್ 29ನೇ ತಾರೀಕಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ರಚನೆ ಆಗಿರುವಂತದ್ದು. ವೈಮಾರ್ ಟ್ರಯಾಂಗಲ್ ಮಾದರಿಯಲ್ಲಿ ಅಸ್ತಿತ್ವದಲ್ಲಿರುವ ಇನ್ನೂ ಪ್ರಮುಖವಾದ ಅಂತಾರಾಷ್ಟ್ರೀಯ ತ್ರಿಕೋನಗಳು ಯಾವ್ಯಾವು ಅಂತ ಕೇಳ್ತಾರ. ಇನ್ನು ಅದರ್ ಎಕ್ಸ್ಟ್ರಾ ಅಂತ ಬಂದಾಗ, ಓಕೆ, ಈ ಎಕ್ಸ್ಟ್ರಾ ಯಾವ್ದು ಅಂತಂದ್ರ ಸ್ಲಹೋಮ್ ತ್ರಿಕೋನ ಅಂತೇಳಿ ಬರತ್ತ. ಆಸ್ಟ್ರಿಯಾ ಬರ್ತದೆ ಇದ್ರಲ್ಲಿ. ಯಾವುದು? ಸ್ಲಹೋಕ್ ತ್ರಿಕೋನ ಅಂತ ಬರ್ತದ. ಆಸ್ಟ್ರಿಯಾ, ಚೆಕ್ ಗಣರಾಜ್ಯ, ಸ್ಲೋವಾಕಿಯಾ ಅಂತ ಬರ್ತದ. ಲುಬ್ಲಿನ್ ತ್ರಿಕೋನ ಅಂತ ಬರ್ತದ, ಪೋಲ್ಯಾಂಡ್, ಲಿಥುವೇನಿಯಾ, ಉಕ್ರೇನ್ ಅಂತೇಳಿ. ಕಪ್ಪು ತ್ರಿಕೋನ ಜರ್ಮನ್, ಪೋಲ್ಯಾಂಡ್ ಮತ್ತು ಚೆಕ್ ಗಣರಾಜ್ಯ. ವೈಮರ್ ಪ್ಲಸ್ ಅಂತ ಬಂದಾಗ ಯುನೈಟೆಡ್ ಕಿಂಗ್ಡಮ್, ಇಟಲಿ, ಸ್ಪೇನ್ ದೇಶಗಳು ಇವೆಲ್ಲ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಏನಂದ್ರ IRENA ಅಂತೇಳಿ ಬರುತ್ತೆ.
ಏನಪ್ಪಾ ಇದ್ರ ಬಗ್ಗೆ ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನದ ಮೂಲ ಸಂಸ್ಥೆ. ಇದು ಈಗಾಗಲೇ ತುಂಬಾ ಸಲ ಹೇಳ್ಕೊಂತ ಬಂದಿದ್ದೀನಿ ಹಳೆದರದಾಗ. ಜಗತ್ತಿನ ಮೊದಲ ಉತ್ತೇಜನ ಸ್ಥಾಪಿಸುವ ಉದ್ದೇಶಕ್ಕಾಗಿ ಜರ್ಮನ್ ನಗರದಲ್ಲಿ ಭಾನ್ ನಗರದಲ್ಲಿ ಅಂತ ಬಂದ ಅರ್ಥ 2009ರಲ್ಲಿ ಇದನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ನಗರವನ್ನ ಸ್ಥಾಪಿಸಿರುವಂತದ್ದಾಗಿರತ್ತ. ಸೌರಶಕ್ತಿ ಆಗಿರ್ಬೋದು, ಪವನ ಶಕ್ತಿಗಳಾಗಿರ್ಬೋದು, ನವೀಕರಿಸುವ ಇಂಧನಗಳ ಆಗಿರ್ತವೆ. ಇವಿಷ್ಟು ಕೂಡ ಏನಪ್ಪಾ ಅಂತಂದ್ರ ತೆಗೆದುಕೊಳ್ಳುವಂತದ್ದಾಗಿರತ್ತೆ. ನೆಕ್ಸ್ಟ್ ಹವಾಹಾನ್ ದ್ವೀಪ ಅಂತ ಬರ್ತದೆ, ಸಿಂಡ್ರೋಮ್ ಅಂತ ಬರ್ತದೆ. ಓಕೆನಾ. ಹವಾಹಾನ್ ಸಿಂಡ್ರೋಮ್ ಅಂತಂದ್ರೆ ಏನಪ್ಪಾ ಅಂದ್ರೆ ಅಮೆರಿಕ ಕೇಂದ್ರದ ಇಲ್ಲಿ ಏನ್ ಮಾಡಿದಾರ ಅಂದ್ರೆ ಒಂದು ಸಂಶೋಧನೆಯನ್ನ ನಡೆಸಿದಾರ. ಇದನ್ನ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರ ಈ ಮೆದುಳು ಏನ್ ಬರ್ತದಲ್ಲ, ಮಾನಸಿಕ ಅಥವಾ ನರಮಂಡಳಿಯಲ್ಲಿ ಸಂಬಂಧಿಸಿರುವಂತ ಕಾಯಿಲೆ ಆಗಿರ್ತದ. ಸಿಂಡ್ರೋಮ್ ಅನ್ನೋದು ಎದಕ್ಕ ಮೆದುಳಿಗೆ ಸಂಬಂಧಪಟ್ಟದ. ಇದು ಒಂದು ನೆನಪಿಟ್ಕೊಡ್ರಿ. ಓಕೆ. ಇದು ಮೊದಲ ಬಾರಿಗೆ ಯಾವಾಗ ಬಂದಿತ್ತು ಅಂತಂದ್ರೆ ಕ್ಯೂಬಾದಲ್ಲಿ ಬಂದಿತ್ತು 2016ರಲ್ಲಿ. ಓಕೆ, 2016ರಲ್ಲಿ ಸಿಂಡ್ರೋಮ್ ಬಂದಿತ್ತು ಹವಾಮಾನದಲ್ಲಿ. ಇನ್ನು ನೆಕ್ಸ್ಟ್ ಬರುವಂತದ್ದು ಯುರೋಪ್ ವಲಯದಲ್ಲಿ 21ನೇ ಸದಸ್ಯ ರಾಷ್ಟ್ರದ ಬಲ್ಗೇರಿಯಾ ಅಂತೇಳಿ ಬರುತ್ತ. ಓಕೆ, ಏನಪ್ಪಾ ಅಂದ್ರೆ ಯುರೋಪಿಯನ್ ಒಕ್ಕೂಟ ಅಂತೇಳಿ ಬರ್ತದ. ಇದನ್ನ ನಾವು EU ಅಂತ ಕರಿತೀವಿ. ಸೇರ್ಪಡೆ ಆಗಿರುವಂತದ್ದು ಯಾವುದು? ಬಲ್ಗೇರಿಯಾ ರಾಷ್ಟ್ರ ಏನಾಗಿದೆ? ಸೇರ್ಪಡೆ ಆಗಿದೆ. ಹಂಗಿತ್ತಂದ್ರೆ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಾಗ್ಯಾವ? 21. ಯಾವುದು? ಯುರೋಪಿಯನ್ ವಲಯದಲ್ಲಿ ಅಂತ ಕರಿತೀವಿ. ಹಂಗಿತ್ತಂದ್ರೆ ಪ್ರಸ್ತುತವಾಗಿ ಬಲ್ಗೇರಿಯಾ ಇದು ಎಷ್ಟನೇ ಸದಸ್ಯ ರಾಷ್ಟ್ರ ಅಂತ ಕೇಳಿದಾಗ 21ನೇ ಸದಸ್ಯ ರಾಷ್ಟ್ರ ಅಂತ ಕೇಳ್ತೀವಿ. ಹಾಗಿತ್ತಂದ್ರೆ ಇದು 2002ರಲ್ಲಿ ಅಂತ ಬಂದಾಗ ಇದು 12 ದೇಶಗಳೊಂದಿಗೆ ಏನಾಗತ್ತಂದ್ರೆ ಯುರೋಪಿಯನ್ ಕರೆನ್ಸಿಗಳಂತ ಬರ್ತಾವ ಬಳಸಲು ಇದು ಆರಂಭವನ್ನ ಮಾಡ್ತದ. ಅದಾದ ನಂತರ ಏನಪ್ಪಾ ಅಂದ್ರೆ 2023ರಲ್ಲಿ ಕ್ರೊಯೇಷಿಯಾ ದೇಶಗಳು ಸಹ ಈ ಗುಂಪಿಗೆ ಸೇರ್ಪಡೆಯನ್ನ ಮಾಡುತ್ತೆ. ನೆಕ್ಸ್ಟ್ ಇನ್ನು ಸೆಕ್ಸಮ್ ಕಣಿವೆ ಅಂತೇಳಿ ಬರುತ್ತೆ. ಏನಪ್ಪಾ ಅಂದ್ರ ಸೆಕ್ಸಮ್ ಕಣಿವೆ ಅಂತೇಳಿ. ಓಕೆ, ಇದ್ರದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಲೆ ಭಾರತದಲ್ಲಿ ಹಕ್ಕುಗಳನ್ನ ಅಥವಾ ಚೀನಾ ಇತ್ತೀಚೆಗೆ ನಿರಾಕರಿಸಿರುವಂತದ್ದು ಇಲ್ಲಿ ಬರ್ತದಪ್ಪ. ಇದು ನಮ್ಮ ಭಾರತ ಅಂತ ತಿಳ್ಕೊಡ್ರಿ. ಹಿಂಗ ಅನ್ಕೊಡ್ರಿ. ಒಟ್ಟಾರೆ ಹಿಂಗೆ ಬರ್ತದ ಅದು. ಓಕೆ, ಹಾರ್ಟ್ ಟೈಪ್ ಅಲ್ಲಿ ಬರ್ತದೆ ಇದು. ಓಕೆ, ಹಿಂಗೈತಿ ಅಂತ ತಿಳ್ಕೊಡ್ರಿ. ಇಲ್ಲಿ ಏನಾಗೈತಿ, ಇಲ್ಲಿ ಒಂದಿಷ್ಟು ಚೀನಾದವ್ರು ತಗೊಂಡಾರ ಇದನ್ನ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಕ್ಸಮ್ ಕಣಿವೆ ಅಂತೇಳಿ ಕರಿತೀವಿ. ಹೌದಾ? ಅದಷ್ಟು ಎಲ್ಲಿ ಕಂಡು ಬರ್ತದ ಅಂದ್ರೆ ನಾವು ಮೇಲೆ ಕಂಡು ಬರುವಂತದ್ದು ಜಮ್ಮು ಮತ್ತು ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತದ್ದು. ಇದು ಇಷ್ಟು ನೆನಪಿಟ್ಕೊಡ್ರಿ. ಇನ್ನ ಚತುಷ್ಕೋನ ಭದ್ರತಾ ಸಂವಾದ ಅಂತೇಳಿ ಬರುತ್ತೆ. ಈ ಎದರ ಜೊತೆಗಪ್ಪ ಅಂದ್ರೆ ಬೀಜಿಂಗ್ ನಡೆದ ಅಪರೂಪ ಸಭೆಯಾಗಿರತ್ತ. ಎಲ್ಲಿ? ಚೀನಾದಲ್ಲಿ. ಚೀನಾದಲ್ಲಿ ನಡೆದಿರುವಂತದ್ದು ಅಪರೂಪ ಸಭೆಯನ್ನ ಆಗಿರತ್ತ. ಇದರಲ್ಲಿ ಏನಪ್ಪಾ ಅಂದ್ರೆ ಅಮೆರಿಕ, ಆಸ್ಟ್ರೇಲಿಯಾ ಹಾಗೆ ಭಾರತ ಕೂಡ ಇದರಲ್ಲಿ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ, ಭಾರತ ಈ ಮೂರು ತನ್ನ ರಾಜತಾಂತ್ರಿಕ ಸಂಬಂಧ ಭದ್ರತೆ ಮತ್ತು ಅಂದ್ರೆ ಸದೃಢವಾಗಿರುವಂತ ಉದ್ದೇಶಕ್ಕಾಗಿ ಘೋಷಣೆಯನ್ನ ಮಾಡ್ಕೊಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವಾದ ಇದು ಒಂದು ಪಡೆಯನ್ನ ಆಗಿರ್ತದ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ನೆನಪಿರ್ಬೇಕು, ಕ್ವಾಡ್ ರಾಷ್ಟ್ರಗಳು ಅಂತ ಬರ್ತಾವ ನೋಡ್ರಿ. ಕ್ವಾಡ್ ರಾಷ್ಟ್ರಗಳು ಯಾವ್ಯಾವಪ್ಪ? ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಅಂತೇಳಿ ಬರ್ತದೆ. ಓಕೆನಾ. ನ್ಯೂ ಕ್ವಾಡ್ ಅಂತ ಇದು I2 U2 ಅಂತೇಳಿ ಬರುತ್ತೆ. ಅದರಲ್ಲಿ ಯಾವ ಸದಸ್ಯ ರಾಷ್ಟ್ರಗಳು ಇದಾವೆ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನ ಹನಿಮಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಲಾಡ್ವೆಸ್ ಅಂತೇಳಿ ಬರುತ್ತದ. ಇಲ್ಲಿ ಏನಾಗಕತ್ತೈತಪ್ಪ ಅಂತಂದ್ರ ಸಾರಿ, ಲಾಡ್ವಸ್ ಅಲ್ಲ, ಇದು ಮಾಲ್ಡೀವ್ಸ್ ಅಂತ ಬರ್ಕೊಡ್ರಿ. ಮಾಲ್ಡೀವ್ಸ್ ಅಂತ ಬರ್ಕೊಡ್ರಿ. ಓಕೆನಾ. ಇದು ಹನಿ ಮಹಾವುದು ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಲ್ಡೀವ್ಸ್ ಅಲ್ಲಿ. ಇದಕ್ಕೆ ಏನಾಗಿದಪ್ಪ ಅಂದ್ರೆ ಮಾಲ್ಡೀವ್ಸ್ ಹನಿ ಮಹಾದು ಅಂತೇಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ವಹಣೆಗಾಗಿ ಇದು ಭಾರತ ಸಹಕಾರ ಅಂತ ಭಾರತ ಸಹಾಯವನ್ನ ಕೇಳಿರುವಂತದ್ದಾಗಿರತ್ತೆ. ಇದು ಹನಿ ಮಹಾವು ದ್ವೀಪ ಅಂತ ಏನಿರ್ತದಲ್ಲ, ಈ ಹನಿ ಮಹಾವು ದ್ವೀಪ ಎಲ್ಲಿ ಕಂಡು ಬರ್ತದ ಅಂದ್ರೆ ಮಾಲ್ಡೀವ್ಸ್ ಅಲ್ಲಿ ಕಂಡು ಬರ್ತದ. ಹಂಗಿತ್ತಂದ್ರ 1986ರಲ್ಲಿ ಆರಂಭಿಸಲಾಗಿರುವಂತದ್ದು 2012ರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೇಲ್ದರ್ಜೆಗಳಾಗಿರುವಂತದ್ದು ಅಂತ ಹೇಳ್ತೀವಿ. ಓಕೆ, ಇನ್ನ OECD ಅಂತೇಳಿ ಬರುವಂತದ್ದು. ಓಕೆ, ಇದ್ರ ಬಗ್ಗೆ ಏನ್ ಹೇಳತ್ತಪ್ಪ ಅಂತಂದ್ರ OECD ಅಂತೇಳಿ ಬಂತು ಅಂದ್ರ ಇದು ಜಾಗತಿಕ ಕನಿಷ್ಠ ತೆರಿಗೆ ಒಪ್ಪಂದಗಳು ಅಂತೇಳಿ ಬರತ್ತ. ಇದು OECD ಅನ್ನೋದು ಎದಕ್ಕ? ಜಾಗತಿಕ ಕನಿಷ್ಠ ತೆರಿಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕನ್ನೋ ಉದ್ದೇಶ. ಯಾರು ಟ್ಯಾಕ್ಸ್ ಕಟ್ಟಬೇಕಾಗಿರೋದು? ಈ G20 ರಾಷ್ಟ್ರಗಳು ಏನದಾವಲ್ಲ, G20 ರಾಷ್ಟ್ರಗಳು. ಆ G20 ರಾಷ್ಟ್ರಗಳಿಗೆ ಸೇರಿರುವಂತಹ ಕಂಪನಿಗಳು. ಓಕೆ, ಇದಕ್ಕೆ ಏನಂತ ಹೇಳ್ತೀವಿ? ಕಂಪನಿಗಳು ಏನ್ ಮಾಡ್ತಾವ ಅಂತಂದ್ರೆ ಜಾಗತಿಕ ಕನಿಷ್ಠ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ನಾವು. ಇದು ಉದ್ದೇಶಕ್ಕೆ ತಂದಿದ್ದಾರೆ. ಇನ್ನ
ಗ್ರಹಾಮ್ ಅಂತೇಳಿ ಬರ್ತದ. ಗ್ರಹಾಮ್ ಬ್ಲೂ ಮೆಥಾಲ್ ಅಂತೇಳಿ ನಿರ್ಬಂಧವನ್ನ ಮಸೂದೆ ಅಂತೇಳಿ ಬರುವಂತದ್ದು. ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷರಾದಂತ ಟ್ರಂಪ್ ಅಂತ ಬರ್ತಾರ ಅವ್ರು. ಇದನ್ನ ನಿರ್ಬಂಧನೆ ಮಸೂದೆ ಅನ್ನೋದ ಜಾರಿಗೆನ ಒಪ್ಪಿಗೆನ ಪಡ್ಕೊಂತಾರ, ಅಧಿಕೃತವಾಗಿ ಒಪ್ಪಿಗೆನ ನೀಡ್ತಾರ. ಈ ಮಸೂದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ನಾವು ರಷ್ಯಾದಿಂದ ಏನಾಗಿರ್ತದೆ ಹೇಳಿ ತೈಲಗಳನ್ನ ತೆಗೆದುಕೊಳ್ತಾ ಇದ್ದೀವಿ, ಯುರೇನಿಯಂ ಖರೀದಿ ಮಾಡ್ತಾ ಇದೀವಿ, ದೇಶಗಳ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಂತೀವಿ ಅನ್ನೋ ಉದ್ದೇಶ ಇದರದ ಒಪ್ಪಂದದ ಆಗಿರ್ತದ, ನೆನಪಿಟ್ಕೊಡ್ರಿ. ಅವ್ರ ಜೊತೆಗೆ ನೀವು ಏನಾದ್ರು ವ್ಯಾಪಾರ ಮಾಡಿದ್ರೆ ಅಂದ್ರೆ ಮತ್ತೆ ನಿಮಗೆ ಸರಿ ಇರಂಗಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಏನಪ್ಪಾ ಅಂದ್ರೆ ಶೇಕಡ ಇವರಿಂದ ಏನಾದ್ರು ನಾವು ತೆಗೆದುಕೊಂತೀವಿ ಅಂತ ತಿಳ್ಕೊಡ್ರಿ ಅಮೆರಿಕದವ್ರಿಂದ. ಅಮೆರಿಕದವ್ರು ಏನ್ ಮಾಡ್ತಾರ ಗೊತ್ತೇನ, 500 ಸುಂಕಗಳನ್ನ ನಿಮ್ ಮ್ಯಾಲ ಹಾಕ್ತಿವಿ ಅಂತ. ₹100 ಸಿಗೋದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 500 ಅಂದ್ರೆ 1 to 5 ಹಾಕ್ತೀನಿ ಅಂತ ಹೇಳ್ತಾರೆ ಇವ್ರು. ಅದಕ್ಕೆ ತಲೆ ಕೆಟ್ಟ ಹೋಗ್ಯದ. ನೀವು ಯಾರು ನಮ್ಗೆ ದುಡ್ಡು ಕಡಿಮೆ ಇದ್ರದಾಗ ಆಯಿಲ್ ಕೊಡ್ತಾರೋ ಅವ್ರ ಹತ್ರ ತಗೊಂತೀವ, ನೀವು ಇಷ್ಟ ಬಂದಂಗ ನೀವ್ ಏನಾದ್ರು ಹೇಳಿದ್ರಿ ಅಂತಂದ್ರೆ ನಾವು ಕೇಳಂಗಿಲ್ಲ ಅಂತ ಹೇಳಿ ಭಾರತ ಉಲ್ಟಾ ಹೊಡೆದ್ ಬಿಟ್ಟದವ್ರಿಗೆ. ಅದಕ್ಕೆ ಅವ್ನಿಗೆ ತಲೆ ಕೆಟ್ಟು ಬಿಟ್ಟದ. ನಂದು ಅಂಡರ್ದಾಗ ಇದ್ದಂತ ಭಾರತ ಕೂಡ ನಾನು ಬಿಟ್ಟು ಹೋಯ್ತಲ್ಲ ಓ ಮಾರಾಯ ಅಂತೇಳಿ. ಇನ್ನು ಗ್ರೀನ್ ಲ್ಯಾಂಡ್ ಅಂತೇಳಿ ಬರ್ತದೆ. ಈ ಗ್ರೀನ್ ಲ್ಯಾಂಡ್ ನಲ್ಲಿ ಏನಪ್ಪಾ ಅಂದ್ರೆ ವಿದೇಶಿಯರ ಭೂ ಖರೀದಿಸಲು ಅಥವಾ ಮೇಲಿನ ಕಠಿಣ ನಿರ್ಬಂಧನೆ ಮಾಡೈತಿ. ಈಗಪ್ಪ ಇವ್ರ ದೇಶಕ್ಕೆ ಹೋಗಿ ನಾ ಏನಾದ್ರು ಅಂದ್ರೆ ತೆಗೆದುಕೊಂತೀನಿ ಅಂತಂದ್ರೆ ಅವ್ರ ಯಾಕೆ ಸುಮ್ಮಿದ್ದಾರೆ ಹೇಳು. ಅವಾಗ ಏನಾಗ್ತದೆ, ಇವ್ರಿಗೆ ತಲೆ ಕೆಟ್ಬಿಟ್ಟದ. ಅವಾಗ ಗ್ರೀನ್ ಲ್ಯಾಂಡ್ ಡೆನ್ಮಾರ್ಕ್ ನ ಭಾಗವಾಗಿದ್ದರೂ ಕೂಡ ಇದು ಒಂದು ಅರೆ ಸ್ವಹಾಯತ ಪ್ರದೇಶ ಆಗಿರ್ತದ. ಸೊ ಅದಕ್ಕಾಗಿ ಇವ್ರಿಗೆ ತಲೆ ಕೆಟ್ಟದ. ಇವ್ನ ಏನಾದ್ರು ಬಂದ್ ನೀವು ಜಾಗ ತಗೊಳಕ್ ಹೋದ್ರಿ ಅಂದ್ರೆ ದೇಶನೇ ನಮ್ದಂತೀರಿ ನೀವು ಅಂತ ಅಂದ್ಬಿಟ್ಟಾರ ಅವ್ರು. ಓಕೆ, ಹಾಗಿತ್ತಂದ್ರೆ ತನ್ನದೇ ಆದಂತ ನೂಕ್ ಅಂತ ಬರ್ತದ. ನೂಕ್ ಅಂತ ಬರ್ತದೆ. ಈ ನೂಕ್ ಅನ್ನ ಇದರ ರಾಜಧಾನಿ ಆಗಿರುವಂತದ್ದು. ಓಕೆ, ಇದರ ಬಗ್ಗೆ ನೋಡ್ಕೊಳ್ಳೋಣ. ISA ಅಂತೇಳಿ ಬರ್ತದೆ. ಈ ISA ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಥವಾ ದಿನದಂದು ಅಮೆರಿಕ ಏನ್ ಮಾಡೈತಿಪ್ಪ ಅಂತಂದ್ರೆ ನಿರ್ಗಮ ಹೋಗೈತಿದ. ನನಗ್ ಬ್ಯಾಡ್ ಅಂತೇಳಿ ಎಕ್ಸಿಟ್ ಆಗ್ಯಾರ ಇವ್ರು ಬಾಸ್. ಯಾವ ಎಣ್ಣೆ ಹೊಡೆಯೋದ್ರಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ಇವ್ರು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಿಂದ ನನ್ ಬ್ಯಾಡ್ ಅಂತೇಳಿ ಹೊರಗೆ ಹೋಗೈತಿ. ಹಂಗಿತ್ತಂದ್ರೆ ಈ ಅಂತಾರಾಷ್ಟ್ರೀಯ ಒಕ್ಕೂಟ ಅಂತ ಬಂದಾಗ ಇದನ್ನ 2015ರಲ್ಲಿ ಪ್ಯಾರಿಸ್ ನಲ್ಲಿ ಕೋಪ್ ಸಬ್ಮಿಟ್ ನಡೆದಿರ್ತದಪ್ಪ 21. ಓಕೆನಾ, ಇದರಲ್ಲಿ ಏನಾಗುತ್ತೆ, ಸಮ್ಮೇಳನ ಸದಸ್ಯತ್ವವನ್ನ ಇದು ಭಾರತ ಮತ್ತು ಫ್ರಾನ್ಸ್ ಸೇರ್ಕೊಂಡು, ಭಾರತ ಮತ್ತು ಫ್ರಾನ್ಸ್ ಓಕೆ ಇವೆರಡೂ ರಾಷ್ಟ್ರಗಳ ದೇಶಗಳ ಜಂಟಿಯಾಗಿ ಆರಂಭಗೊಂಡಿರುವಂತದ್ದು. ಇದನ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದಾಗ ಗುರುಗ್ರಾಮದಲ್ಲಿದೆ. ಈ ಗುರುಗ್ರಾಮ ಎಲ್ಲಿದೆ ಅಂತ ಹರಿಯಾಣದಲ್ಲಿದೆ. ಹರಿಯಾಣ ಎಲ್ಲಿದೆ ಅಂತಂದ್ರೆ ಭಾರತದಲ್ಲಿದೆ. ಇದಿಷ್ಟು ನೆನಪಿಟ್ಕೊಡ್ರಿ. ಸೊ ಮತ್ ಭಾರತ ಎಲ್ಲಿದ್ರಿ ಅಂತ ಕೇಳ್ಕೊಂತ ಹೋಗ್ಬೇಡ್ರಿ ಮುಂದೆ. ಸೊ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತಂದ್ರೆ 120ಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ಹೊಂದಿರುವಂತದ್ದು. ಆಡಳಿತ ಮಂಡಳಿ ಅಂತಂದ್ರ ISA ಅಂತ ಕರಿತೀವಿ. ಓಕೆ, ಆಡಳಿತ ಮಂಡಳಿ ISN, ಅಸೆಂಬ್ಲಿ ಅಂತ ಕರೆಯುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಬಂತು ಅಂತಂದ್ರ BBNJ ಅಂತಂದ್ರೆ ಏನಂತಂದ್ರ ಒಪ್ಪಂದ ಸಮುದ್ರದ ರಕ್ಷಣೆ ಮತ್ತು ಮೊದಲ ಜಾಗತಿಕ ಕಾನೂನು ಅಂತ ಬರುವಂತದ್ದು ಇದರ್ಥ. ಹಾಗಿತ್ತಂದ್ರ ಇದು ಏನಪ್ಪಾ ಅಂತಂದ್ರ ಜನವರಿ 17ನೇ ತಾರೀಕಿನಂದು ಈ ಒಪ್ಪಂದವನ್ನ ರಾಷ್ಟ್ರೀಯ ವ್ಯಾಪ್ತಿ ಅಥವಾ ಆಚೆಗೆ ಜೀವ ವೈವಿಧ್ಯ ಒಪ್ಪಂದಗಳನ್ನ ಮಾಡ್ಕೊಳ್ತದ. ವಿವಿಧ ಮೊಟ್ಟ ಮೊದಲ ಅಥವಾ ಕಾನೂನುಬದ್ಧ ಒಪ್ಪಂದ ಇದನ್ನ ಆಗಿರುವಂತದ್ದು. 200 ನಾಟಿಕಲ್ ಮೈಲು ಅಪ್ಪಿ ನೆನಪಿಟ್ಕೊಡ್ರಿ. 200 ನಾಟಿಕಲ್ ಮೈಲ್ ಬರ್ತದ, 12 ನಾಟಿಕಲ್ ಮೈಲ್ ಅಂತ ಬರ್ತದ, 100 ನಾಟಿಕಲ್ ಮೈಲ್ಸ್ ಅಂತ ಬರ್ತದ. ಓಕೆ, ಈ ತರ ನಾಟಿಕಲ್ ಮೈಲ್ಸ್ ಗಳಲ್ಲಿ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರಲ್ಲಿ ಥಿಯರಿಕಲಿ ಕ್ಲಾಸ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಾಗೋಸ್ ದ್ವೀಪ ಅಂತೇಳಿ ಬರ್ತದೆ. ಈ ಜಾಗೋಸ್ ದ್ವೀಪ ಯಾಕೆ ಈಗ ನ್ಯೂಸ್ ಅಲ್ಲಿ ಇದೆ ಅಪ್ಪ ಅಂತಂದ್ರ ಈ ಜಾಗೋಸ್ ದ್ವೀಪವನ್ನ ಮಾರಿಸಸ್ಗೆ ಹಸ್ತಾಂತರಿಸಲಾಗಿರುವಂತದ್ದು. ಇದು ಎಲ್ಲಿತ್ತು? ಮಾರಿಸಸ್ಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೊಟ್ಟಿದಾರೆ. ಯಾರ ಕೈಯಲ್ಲಿ ಇತ್ತಪ್ಪ ಅಂತಂದ್ರ ಇದು UK ಕೈಯಲ್ಲಿ ಇತ್ತ. UK ದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನೀವು ತೆಗೆದುಕೊಡ್ರಿ, ಇನ್ನು ಸಾಕ್ ನಾವು ಹೋತು, ನಮ್ಗ ಬ್ಯಾಸರ ಆಗೈತಿ ನಿಮ್ ಹತ್ರ ಇದ್ದು ಅಂತೇಳಿ ಹೇಳಿ ಇವ್ರು ಏನ್ ಮಾಡ್ತಾರ, ರಿಟರ್ನ್ ಆಗಿ ಹೋಗ್ತಾರ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತೇಳಿ ಬರ್ತದ. ಇದು 80ನೇ ವರ್ಷದ ವಾರ್ಷಿಕೋತ್ಸವವನ್ನ 2026 ಜನವರಿಯಲ್ಲಿ ಜನವರಿ 23ನೇ ತಾರೀಕಿಗೆ ಎಷ್ಟನೇ ವಾರ್ಷಿಕೋತ್ಸವ? 80ನೇ ವಾರ್ಷಿಕೋತ್ಸವವನ್ನ ಮಾಡಿರುವಂತದ್ದು. ಹಾಗಿತ್ತಂದ್ರೆ ಇದ್ರ ಕುರಿತು ಹೇಳಬೇಕು ಅಂತಂದ್ರೆ 1945ರಲ್ಲಿ UN ಚಾರ್ಟರ್ ಕಾಯ್ದೆ ಮುಖಾಂತರ 6 ಪ್ರಧಾನ ಅಂಗಸಂಸ್ಥೆಯಲ್ಲಿ ಇದು ಒಂದಾಗಿತ್ತು ಅಂತ ಹೇಳ್ತೀವಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ನ್ಯೂಯಾರ್ಕ್ ನಲ್ಲಿ ಕಂಡು ಬರ್ತದೆ. ಯಾವುದು? ನ್ಯೂಯಾರ್ಕ್ ಅಂತ ಹೇಳಿ ಒಂದೇ ಅಕ್ಷರ ಬರ್ದಿರ್ತೀನಿ. ಓಕೆ, ಅಮೆರಿಕದಲ್ಲಿ ಕಂಡು ಬರುವಂತದ್ದು. ಹಾಗೆ ಇದರ ಸದಸ್ಯತ್ವ ರಾಷ್ಟ್ರ, ಒಟ್ಟು ಸದಸ್ಯರ ರಾಷ್ಟ್ರ ಹೆಡ್ ಎಷ್ಟು ಅಂತ ಕೇಳಿದ್ರೆ ಮೆಂಬರ್ಸ್, ಓಕೆ ಮೆಂಬರ್ಸ್ ಎಷ್ಟು ಅಂತ ಕೇಳಿದ್ರೆ 54. ಹಾಗೇನೆ ಇದನ್ನ ಏನಪ್ಪಾ ರಾಷ್ಟ್ರಗಳು ಅಧಿಕಾರಾವಧಿ ಎಷ್ಟಿರ್ತಾವಂದ್ರ 3 ವರ್ಷ ಇರ್ತಾವ. ಓಕೆ, ನೆಕ್ಸ್ಟ್ ಇನ್ನು ಬೋರ್ಡರ್ ಆಫ್ ದ ಪೀಸ್ ಅಂಡ್ ದ ಗಾಜಾ ಅಂತೇಳಿ ಬರ್ತದ. ಇದು ಏನಪ್ಪಾ ತಲೆ ಕೆಟ್ಟ ಹೋಗೈತಿರ,
ಇವರಿಗೆ ಯಾರಿಗೆ ಗಾಜಾದವ್ರಿಗೆ ದಿನ ನಿದ್ರೆ ಎದ್ರು ನಿತ್ರು ಮಾತ್ರ ಮಲ್ಕೊಂಡ್ರು ಢಮ್ ಢಮ್ ಅಂತೇಳಿ ಏನ್ ಮಾಡಾಕತ್ರಪ್ಪ ಅಂತಂದ್ರೆ ಗಾಜಾದವ್ರಿಗೆ ಮಲಗಿಸ್ಕೊಡ್ತಾ ಇಲ್ಲ ಇಲ್ಲಿ ಇಸ್ರೇಲ್. ಶಾಂತಿ ಒಪ್ಪಂದ ಮಾಡ್ಕೊಳನ್ರಿ ಅಂತ ಹೇಳಾಕತ್ತಾರ. ಇದಕ್ಕೆ ಅಮೆರಿಕ ಟ್ರಂಪ್ ಏನ್ ಮಾಡಾಕತ್ತಾರ, ಮಧ್ಯಸ್ಥಿಕೆ ಬಂದಾನ. ಅಂದ್ರೂ ಕೂಡ ಅವ್ರು ಕೇಳುವಲ್ರಿ. ಇವ್ರ ತಲೆ ಕೆಟ್ಟ ನಿಂತಾರೆ ಇವ್ರು ಇಸ್ರೇಲ್ದವ್ರು. ಓಕೆ, ಅದಕ್ಕಾಗಿ ಬರುವಂತದ್ದು ಇದು ಏನಪ್ಪಾ, ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಗಾಜಾದ ಶಾಂತಿ ಮಂಡಳಿ ಸೇರಿದಂತೆ ಭಾರತ ಆಮಂತ್ರಣವನ್ನ ಏನಾಗಿತ್ತು ಬಂದಿತ್ತು, ಭಾರತ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ನಡೆದಿದೆ ಅಂತ ಹೇಳ್ತೀವಿ. ಓಕೆ, ಇದಕ್ಕೇನದ ಮಂಡಳಿಯನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶ. ನೆಕ್ಸ್ಟ್ ಆಸ್ಟ್ರೇಲಿಯಾ ಒಂದು ಗುಂಪು ಅಂತ ಬರ್ತದ. ಇದನ್ ಇಂಪಾರ್ಟೆಂಟ್, ಇದನ್ನ ಬಹಳ 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 ಕ್ವಶನ್ ರೈಸ್ ಆಗುವಂತ ಇದನ್ನೇ ಜೈವಿಕ ಮತ್ತು ರಾಸಾಯನಿಕ ಅಂತ ಬರ್ತದ. ಯಾವುದು ಜೈವಿಕ ಮತ್ತು ರಾಸಾಯನಿಕ ಅಂತ ಬರ್ತದ. ಇನ್ನ ಅಸ್ತ್ರಗಳ ಪ್ರಸರಣದಲ್ಲಿ ತಡೆಗಟ್ಟುವ ಮತ್ತು ಪ್ರಮುಖ ಒಪ್ಪಂದಗಳನ್ನ ಮಾಡಿಕೊಳ್ಳುವಂಥದ್ದು. ಇದು ಎಷ್ಟನೇದಪ್ಪ ಅಂತಂದ್ರೆ 40ನೇ ವಾರ್ಷಿಕೋತ್ಸವ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಅಥವಾ ನೀವ್ ಏನಾದ್ರೂ ಕಂಡು ಹಿಡಿತೀನಿ ಅಂತಂದ್ರೆ ಯಂತ್ರ, ಅದು ಕ್ಷಿಪಣಿಗಳಾಗಿರ್ಬೋದು, ಏನೋ ಒಂದು ಕಂಡು ಹಿಡಿತೀನಿ ಅಂದ್ರೆ ಆ ರಾಸಾಯನಿಕ ಏನ್ ಮಾಡತ್ತಪ್ಪ ಅಂತಂದ್ರೆ ಈ ಜೈವಿಕ ಮತ್ತು ರಾಸಾಯನಿಕ ಅಂದ್ರ ಕೊಡುವಂಥದ್ದಾಗಿರತ್ತೆ ಅಂತ ಹೇಳ್ತೇವೆ. ಅಣ್ವಸ್ತ್ರಗಳಾಗಿರ್ಬೋದು ಅಥವಾ ಕ್ಷಿಪಣಿ ತಂತ್ರಜ್ಞಾನಗಳಾಗಿರ್ಬೋದು, ಇದನ್ನ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೆ ಏನದ ಕೊಡುವಂಥದ್ದಾಗಿರತ್ತೆ. ಆಸ್ಟ್ರೇಲಿಯಾ ಗುಂಪು ಅಂತ ಬರ್ತದ ಒಂದು. ಈ ಆಸ್ಟ್ರೇಲಿಯಾ ಗುಂಪನ್ನ 1985ರಲ್ಲಿ ಇರಾನ್ ಮತ್ತು ಇರಾಕ್ ಯುದ್ಧದಲ್ಲಿ ರಾಸಾಯನಿಕ ಅಣ್ವಸ್ತ್ರವನ್ನ ಬಳಸದ ನಂತರ ಇದನ್ನ ಸ್ಥಾಪಿಸಲಾಗಿರುವಂತದ್ದು. ನಿಯಂತ್ರಣ ಅಂತಂದ್ರೆ ರಾಸಾಯನಿಕ ಮತ್ತು ಜೈವಿಕ ಅಸ್ತ್ರಗಳನ್ನ ಅಥವಾ ಈ ತಯಾರಿಸಲು ಬಳಸುವಂತದ್ದು, ಇದನ್ನ ಸ್ಟಾಪ್ ಮಾಡ್ತಾರ. ಹಂಗಿತ್ತಂದ್ರೆ ಇದು 43 ಸದಸ್ಯ ರಾಷ್ಟ್ರ ಐರೋಪ್ಯ ಒಕ್ಕೂಟವನ್ನ ಸೇರಿಸಿ. ಹಂಗಿತ್ತಂದ್ರ ಭಾರತ ಏನಪ್ಪಾ ಅಂದ್ರೆ 2018ರಲ್ಲಿ ಇದರ ಸದಸ್ಯತ್ವವನ್ನು ಪಡ್ಕೊಂಡಿರುವಂತದ್ದು. ಓಕೆ, ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಮಂಡಳಿ ಅಂತ ಬರ್ತದ ಒಂದು, MTCR ಅಂತೇಳಿ. ಹೌದಾ, ಇದನ್ನ 1987ರಲ್ಲಿ G7 ರಾಷ್ಟ್ರ ನೇತೃತ್ವದಲ್ಲಿ ಸ್ಥಾಪನೆ ಆಗತ್ತ. 500 kgಗೆ 500 ಪೋಲೆಡೆಡ್ ಅಥವಾ ಸಿಡಿತಲೆಗಳನ್ನ ಅಥವಾ 300 ಕಿಲೋಮೀಟರ್ಗಿಂತ ಹೆಚ್ಚು ಕ್ಷಿಪಣಿ ರಾಕೆಟ್ಗಳನ್ನು ಹೊತ್ತೊಯ್ಯುವನ್ನ ವಿಮಾನಗಳಾಗಿರ್ಬೋದು ಇವೆಲ್ಲ ನಿಷೇಧ. ಇದರಲ್ಲಿ 35 ಸದಸ್ಯ ರಾಷ್ಟ್ರ. ಇದನ್ನ ಭಾರತ ಏನಪ್ಪಾ ಅಂದ್ರೆ 2016ರಲ್ಲಿ ಸದಸ್ಯತ್ವನ ಪಡ್ಕೊಳತ್ತದ. ವಾಶೆಲ್ ವ್ಯವಸ್ಥೆ ಅಂತ ಬರ್ತದ. ಪರಮಾಣು ಪೂರೈಕೆ ಗುಂಪುಗಳು ಅಂತ ಬರ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ. NSG ಅಂತ ಬರ್ತದೆ. ಇದ್ರದ್ದು ಏನಪ್ಪಾ ಅಂದ್ರೆ ಭಾರತ ಸದಸ್ಯತ್ವ ಹೊಂದಿಲ್ಲ. ಒಟ್ಟು 48 ಸದಸ್ಯ ರಾಷ್ಟ್ರಗಳು 1975ರಲ್ಲಿ ಇದನ್ನ ಏನಾಗಿದೆಪ್ಪ ಅಂದ್ರೆ ಸ್ಥಾಪನೆ ಆಗಿರುವಂತದ್ದು. ಓಕೆನಾ, ಇದನ್ನ ನೆನಪಿಟ್ಕೊಡ್ರಿ. ಇಲ್ಲ ಅಂತಂದ್ರೆ ಸೆಲೆಬ್ರೇಷನ್ ಏನು ಮಾಡಕ್ಕಾಗಲ್ಲ. ನಿಮ್ ಬರ್ತಡೇ ನೀವೇ ಸೆಲೆಬ್ರೇಷನ್ ಮಾಡ್ಕೋಬೇಕಿನ್, ಬೇರೆದವ್ರು ಸೆಲೆಬ್ರೇಷನ್ ಮಾಡಂಗಿಲ್ಲ. ಹೌದಾ, ಆ ತರ ಆಗತ್ತೆ ಪರಿಸ್ಥಿತಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ಇನ್ನ ಡಾನ್ ಬಾಸ್ ಅಂತ ಬರ್ತದೆ. ಇದು ಏನ್ ಡಾನ್ ಬಾಸ್ ಅಂತಂದ್ರ ಇದು ಉಕ್ರೇನ್ ಅಲ್ಲಿ ಇರುವಂತದ್ದು ಡೊನೆಟ್ಸ್ಕ್ ಅಂತೇಳಿ ಬರ್ತದ. ಇದನ್ನ ಏನಪ್ಪಾ ಇದ್ರದ ಉದ್ದೇಶ ಈ ತರ ಆಗೈತಿ ಅಂತ ಕೇಳಿದಾಗ, ಇದು ಪ್ರದೇಶದ ಮೇಲಿನ ವಿವಾದಿತ ಸಂಬಂಧಿಸಿರುವಂತದ್ದಾಗಿರುತ್ತ. ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಉಕ್ರೇನ್ ದೇಶಗಳ ಇತ್ತೀಚೆಗೆ ಅಬುಧಾಬಿಯಲ್ಲಿ ಶಾಂತಿ ಮಾತುಕತೆ ನಡೆಸಿರುವಂತದ್ದು. ಸಾಕ್ ತಲೆ ಕೆಟ್ಟದ ಎಲ್ಲರದು. ಈಗ ನಾವು ಸುಮ್ ಕುತ್ಕೊಂಡಾದ್ರು ಏನಾದ್ರು ಒಂದು ಟೆಕ್ನಾಲಜಿ ಮುಂತರನ ಅನ್ನೋ ಉದ್ದೇಶಕ್ಕಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಡಾನ್ ಬಾಸ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೇಳ್ತಾರೆ. ಅದ್ರ ಅಮೆರಿಕ, ರಷ್ಯಾ ಮತ್ತು ಉಕ್ರೇನ್ದವರು ಇದ್ರು. ಓಕೆ, ಇವ್ರದನ್ನ ನೆನ್ಪಿಟ್ಕೊಡ್ರಿ. ಇನ್ನು ಮಾರ್ಚ್ ತಿಂಗಳದನ್ನ ನೋಡ್ಕೊಂಡ್ರ ಇನ್ನೊಂದ್ 3 ತಿಂಗಳು ಉಳಿತಾವ್. ಮಾರ್ಚ್ ತಿಂಗಳದ್ ನೋಡ್ಕೊಂಡ್ರೆ ಇನ್ನೊಂದ್ 4 ತಿಂಗಳು. ಒಂದ್ ಸ್ವಲ್ಪ ಸ್ಪೀಡ್ ಹೇಳಿರ್ತೀನಿ. ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಾಂಕ, ಈ ಇಂಡೆಕ್ಸ್ ಗಳನ್ನ ನೀವು ನೋಡ್ಕೊಳ್ಳೇಬೇಕು. ನಾ ಏನೇ ಹೇಳಿದ್ರು ಕೂಡ ನೀವು ನೋಡ್ಬೇಕು. ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಕೊಂಡು ಹೋಗ್ರಿ. ಏನ್ ಹೇಳಾಕತೈತಿಪ್ಪ ಅಂತಂದ್ರ ಭಾರತ ತನ್ನ ಸ್ಥಾನದಲ್ಲಿ 5 ಹಂತಗಳ ಸುಧಾರಣೆಯನ್ನ ಕಂಡಿರುವಂತದ್ದು. ಹೋಲಿಕೆ ಮಾಡ್ಕೊಂಡಾಗ ಹೋಸಲಕ್ಕೂ ಈಗ ಹೋಲಿಕೆ ಮಾಡ್ಕೊಂಡಾಗ ಏರಿಕೆ ಕಂಡದಂತ 91 ಶ್ರೇಯಾಂಕ ಏರಿಕೆಯನ್ನ ಕಂಡಿದೆ ಅಂತ ಹೇಳ್ತೀವಿ. ಹೌದಾ, ಎಷ್ಟು ದೇಶಗಳದವಪ್ಪ? 182 ದೇಶಗಳಲ್ಲಿ ಮತ್ತು ಪ್ರಾಂತ್ಯಗಳ ಪೈಕಿ 91ನೇ ಶ್ರೇಯಾಂಕವನ್ನ ಏರಿಕೆ ಆಗಿರುವಂತದ್ದು. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ಕೊಂತದ. ಇದನ್ನ 0 to 100 ಅಂತ ಕನ್ಸಿಡರ್ ಮಾಡ್ಕೊಂತಾರೆ. ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆನಾ, ಇಲ್ಲಿ ಸೂಚ್ಯಾಂಕದಲ್ಲಿ ಸರಾಸರಿ ಅಂಕವನ್ನ 42 ಆಗಿತ್ತು. ಪ್ರಸ್ತುತ ಭಾರತದ ಎಷ್ಟನೇ ಅಂಕ? 39ನೇ ಅಂಕವನ್ನ ಪಡ್ಕೊಂಡದ. ಈಗಾಗಲೇ ಕ್ವಶನ್ ರೈಸ್ ಮಾಡಿದಾರವರು ನೋಡ್ಕೊಳ್ರಿ. ಇನ್ನು GCC ಅಂತೇಳಿ ಬರ್ತದ, ಗಲ್ಫ್ ಸಹಕಾರ ಮಂಡಳಿ ಅಂತೇಳಿ ಬರುವಂತದ್ದು. ಭಾರತ ಮತ್ತು ಇತ್ತೀಚೆಗೆ ಏನದ ಗಲ್ಫ್ ಸಹಕಾರ ಮಂಡಳಿಯಲ್ಲಿ ಮುಕ್ತ ವ್ಯಾಪಾರವನ್ನ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಂಡಿರುವಂತ ಉಲ್ಲೇಖವನ್ನ, ನಿಯಮ ಅಥವಾ ಟರ್ಮ್ ಆಫ್ ದ ರಿಫಾರ್ಮ್ಸ್ ಅಂತೇಳಿ ತಗೊಳ್ಳಿರುವಂತದ್ದು. ಈ ನವದೆಹಲಿಯಲ್ಲಿ ಏನಾಗಿದಪ್ಪ ಅಂತಂದ್ರ ಸಹಿಯನ್ನ ಹಾಕಿದ. ನವದೆಹಲಿಯಲ್ಲಿ. ಓಕೆ, ನವದೆಹಲಿ
ಅಗ್ರಿಮೆಂಟ್ಗೆ ಸಹಿಯನ್ನ ಹಾಕಿದವ್ರೆ, ನೆನಪಿಟ್ಕೊಡ್ರಿ. ಗಲ್ಫ್ ಸಹಕಾರ ಮಂಡಳಿಯನ್ನ ಸ್ಥಾಪನೆಯಾಗಿದ್ದು 1981 ನಲ್ಲಿ ಸ್ಥಾಪನೆಯನ್ನ ಆಗಿರ್ತದ. ಸದಸ್ಯ ರಾಷ್ಟ್ರಗಳು ಬ್ರುಹೈನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಆಗಿರ್ಬೋದು, ಯುನೈಟೆಡ್ ಅರೇಬಿಯಾ ಆಗಿರ್ಬೋದು, ಅರಬ್ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ. ಹಾಗೆ ಗಲ್ಫ್ ಸಹಕಾರ ಮಂಡಳಿ ಸದಸ್ಯ ರಾಷ್ಟ್ರಗಳಾಗಿರುವಂತದ್ದು ಮೈತ್ರಿಕೂಟ ಅಂತೇಳಿ ಬರ್ತದ. ಈ ಮೈತ್ರಿಕೂಟ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರ ಸೌದಿ ಅರೇಬಿಯಾದಲ್ಲಿ ಕಂಡು ಬರ್ತದ, ರಿಯಾದ್ ನಗರದಲ್ಲಿ ಅಂತ ಹೇಳ್ತೇವೆ. ಇನ್ನ ಪ್ರಾಜೆಕ್ಟ್ ವಾಲ್ಚ್ ಅಂತೇಳಿ ಬರ್ತದ. ಈ ಪ್ರಾಜೆಕ್ಟ್ ಉದ್ದೇಶ ಏನಂದ್ರ ಇಲ್ಲಿ ಪ್ರಾಜೆಕ್ಟ್ ವಾಲ್ಟ್ ಉದ್ದೇಶ ಏನಪ್ಪಾ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಂತ ಬರುತ್ತ $12 ಬಿಲಿಯನ್ ವೆಚ್ಚದ ಪ್ರಾಜೆಕ್ಟ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೃಹತ್ ಯೋಜನೆಗೆ ಚಾಲನೆಯನ್ನ ನೀಡಿರುವಂತದ್ದು. ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರ ಇಂಟೆನ್ಷನ್ ಏನ್ ಹೇಳಪ್ಪ, ಪ್ರಾಜೆಕ್ಟ್ ವಾಲ್ಟ್ ಅನ್ನೋದು ಏನಿಲ್ಲ, ಲಿಥಿಯಂ ಮತ್ತು ಕೋಬಾಲ್ಟ್ ಮತ್ತು ವಿರಳವಾದ ಭೂಧಾತುಗಳನ್ನ ಇಲ್ಲಿ ಬೃಹತ್ ಆದ ಸಂಗ್ರಹಣೆ ಮಾಡುವ ಉದ್ದೇಶಕ್ಕಾಗಿ ತಂದಿದ್ದಾರೆ. ರಂಪಾ ಗಡಿ ಮಾರ್ಗಗಳು ಅಂತ ಬರ್ತದೆ. ಇದನ್ನ ಇಸ್ರೇಲ್ ರಂಪಾ ಗಡಿ ಅಂತೇಳಿ ಬರುತ್ತೆ, ಅಥವಾ ಮರು ತೆಗಿಬೇಕು ಅನ್ನೋ ಉದ್ದೇಶ. ಯಾಕಂತಂದ್ರ ಇದು ಒಂದು ಗಾಜಾ ಇದೆ ಮತ್ತು ಈಜಿಪ್ಟ್ ಇದೆ, ಈ ನಡುವಿನ ನಾಗರಿಕ ಸಂಚಾರ ಉದ್ದೇಶಕ್ಕಾಗಿ ಬರುವಂತದ್ದು. ಇನ್ನು ಪುನರ್ತ್ಯಾಗ ಅಂತೇಳಿ ಬರುವಂತದ್ದು. ಈ ರಂಪಾ ಗಡಿ ಅಂತೇಳಿ ಬಂತು ಅಂತಂದ್ರ ಇಲ್ಲಿ ಏನಪ್ಪಾ ಅಂದ್ರ ಮತ್ತ ಅವ್ರು ಏನ್ ಮಾಡದ ಗನ್ ಹಿಡ್ಕೊಂಡು ಕೈಯಾಗ ನಿಂತ್ಕೊಳ್ಳೋರ ಪುನಃಸ್ಥ್ಯಾಗ ಜಲ ವಿದ್ಯುತ್ ಯೋಜನೆ ಅಂತೇಳಿ ಬರ್ತದ. ಇದನ್ನ ಎಲ್ಲಿ ಬರ್ತದಪ್ಪ, ಇದು ಭಾರತ, ಈ ಕಡೆ ಏನದ ಭೂತಾನ್. ಇವೆರಡರ ನಡುವಿನ ಉನ್ನತವಾದ ಮಟ್ಟದಲ್ಲಿ ಸಭೆಯನ್ನ ತಗೊಂಡು ಈ ಯೋಜನೆಯನ್ನ ಮರುಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಉದ್ದೇಶ 1020 ಮೆಗಾವ್ಯಾಟ್ ವಿದ್ಯುತ್ ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ. ಇನ್ನ ಪುನಂಗ್ಸ್ತಾಂಗ್ಚು ಅಂತೇಳಿ ಬರ್ತದ, ಇದು ಒಂದು ನದಿಯಾಗಿರ್ತದ ನೋಡ್ರಿ. ಓಕೆ, ನದಿಯಾಗಿರ್ತದ. ಇದರದ ಉದ್ದೇಶ ಇಷ್ಟೇನೆ, ಜಲ ವಿದ್ಯುತ್ ಅನ್ನ ಯೋಜನೆಯನ್ನ ಉತ್ಪಾದನೆ ಮಾಡಬೇಕು ಅನ್ನೋದು ಈ ಕಾನ್ಸೆಪ್ಟ್ ಅನ್ನ ಆಗಿರತ್ತ. ಇದ್ರ ಬಿಟ್ರೆ ಬೇರೆ ಏನು ಇಲ್ಲ. ವಿಶ್ವಸಂಸ್ಥೆ ಅಂತೇಳಿ ಬರುತ್ತೆ. ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗ ಅಂತೇಳಿ ಬರುವಂತದ್ದು. ಇದರದ ಉದ್ದೇಶ ಏನಪ್ಪಾ ಅಂದ್ರೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂತೇಳಿ ಏನ್ ಬರುತ್ತಲ್ಲ ಖಾತೆಯ ರಾಜ್ಯ ಸಚಿವೆ ಆದಂತ ಸಚಿವೆ ಓಕೆ ಶ್ರೀಮತಿ ಸಾವಿತ್ರಿ ಠಾಕೂರ್ ಅಂತ ಬರ್ತಾರ. ಠಾಕೂರ್ ಅವರು ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗದ 64ನೇ ಅಧಿವೇಶನ ಭಾರತ ನಿಯೋಗದ ನೇತೃತ್ವವನ್ನ ವಹಿಸ್ಕೊಂಡಿದ್ದಾರೆ. ನೆನಪಿಟ್ಕೊಡ್ರಿ, ಇದು ಎಷ್ಟನೇದು 64ನೇದು. ಆಯೋಜಕರ ಅಂದ್ರೆ ನೇತೃತ್ವ ವಹಿಸ್ಕೊಂಡವ್ರು ಯಾರು? ಸಾವಿತ್ರಿ. ಓಕೆ, ಇದು ಸಾವಿತ್ರಿ ಬರಿಬೇಕು, ಸಾವಿತ್ರಿ ಅವರ ಇದನ್ನ ಏನ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ವಹಿಸ್ಕೊಂಡಿದಾರ. ನೆನಪಿಟ್ಕೊಡ್ರಿ. ವಿಶ್ವಸಂಸ್ಥೆಯ ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1945ರಲ್ಲಿ ಈ ವಿಶ್ವ ಸಾಮಾಜಿಕ ಅಭಿವೃದ್ಧಿ ಆಯೋಗದ ಅಸ್ತಿತ್ವದಲ್ಲಿ ಬಂತು ಅಂತ ಹೇಳ್ತೀವಿ. ಓಕೆ, ಇದ್ರದ್ದು ಥೀಮು, ದಯ, ಉದ್ದೇಶಗಳು ಏನು ಇವ್ರದೆಲ್ಲ ಆಮೇಲೆ ಹೇಳ್ತೀನಿ, ಕ್ಲಾಸಲ್ಲಿ ಹೇಳಿರ್ತೀನಿ. ಯಾಪಲ್ಲಿ ಯಾರಿಲ್ಲ, ಯಾಪಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ. ಯಾಪಲ್ಲಿ ನಿಮ್ಗೆ ಏನದ ಇದ್ರ ಕ್ಲಾಸ್ಗಳು ಸಂಪೂರ್ಣವಾಗಿ ವಿವರಣೆ ಯಾವುದು ಒಂದು ಪಾಯಿಂಟ್ಸ್ ಇರಂಗಿಲ್ಲ. ನೀವು ಮ್ಯಾಗಝಿನ್ಸ್ ಏನು ಓದ್ತಿರಿ ನೋಡ, ಓನ್ಲಿ 30% ನಿಮಗೆ ಮ್ಯಾಗಝಿನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಸಿಗತ್ತೆ. ನಾವು ಕ್ಲಾಸ್ ಮಾಡೋದ್ರಲ್ಲಿ 99% ಸಿಗತ್ತೆ. ಯಾಕ ಅಷ್ಟೊಂದು ಡೆಪ್ತ್ ಆಗಿ ಹೇಳ್ತೀವಿ, ಅದ್ರ ರಿಲೇಟೆಡ್ ಆಗಿ ಹೇಳ್ತಾ ಇರುವಂತದ್ನ. ಅರಬ್ ಲೀಗ್ ಅಂತ ಬರ್ತದೆ. ಈ ಅರಬ್ ಲೀಗ್ ಅಂತ ಬಂತು ಅಂತಂದ್ರ ಈ ಭಾರತ ವಿದೇಶಾಂಗ ಸಚಿವರಾದಂತ ನವದೆಹಲಿ ಸರಿ, ಇಲ್ಲಿ ಅದಕ್ರಿ 5ನೇ ಅರಬ್ ಲೀಗ್ ಸದಸ್ಯ ರಾಷ್ಟ್ರ ವಿದೇಶಾಂಗ ಸಚಿವರ ಭೇಟಿಯನ್ನ ಮಾತುಕತೆಯನ್ನ ನಡೆದಿರುವಂತದ್ದು. ಈ ಅರಬ್ ಲೀಗ್ ಅಲ್ಲಿ ಭಾರತ ಇದೇನ್ರಿ? ಭಾರತ ಇಲ್ಲ. ತಲೆ ಕೆಡ್ಸ್ಕೊಬೇಡ್ರಿ. ಲೀಗ್ ಆಫ್ ದ ಅರಬ್ ಸ್ಟೇಟ್ಸ್ ಅಂತೇಳಿ ಬರುವಂತದ್ದು ಎಂದು ಕರೆಯಲಾಗಿರ್ತ. ಅದು ಮಧ್ಯಪ್ರಾಚ್ಯ ಅಥವಾ ಉತ್ತರ ಆಫ್ರಿಕಾದಲ್ಲಿ ಕಂಡು ಬರುವಂತದ್ದು. ಅರಬಿಕ್ ಭಾಷೆಯನ್ನ ಇಲ್ಲಿ ಅಧಿಕೃತವಾಗಿ ಮಾತನಾಡುವುದಾಗಿರ್ತದೆ. ಅರಬ್ ಲೀಗ್ ಅನ್ನ ಸ್ಥಾಪನೆಯಾಗಿದ್ದು 1945 ಮಾರ್ಚ್ ಅಲ್ಲಿ ಯಾವಾಗ 22ನೇ ತಾರೀಕಿಗೆ ಕೈರೋ ನಗರದ ಅಧಿಕೃತವಾಗಿ ಇದನ್ನ ಸ್ಥಾಪನೆಯನ್ನ ಮಾಡಿರ್ತಾರೆ. ನೆನ್ಪಿಟ್ಕೊಡ್ರಿ ಕೈರೋ. ಇದನ್ನ ಹೆಡ್ ಕ್ವಾರ್ಟರ್ಸ್ ನಗರದಲ್ಲಿ, ಈಜಿಪ್ಟ್ ದೇಶದ ಖೈರೋ ನಗರದಲ್ಲಿದೆ. ಓಕೆ, ಕೇಂದ್ರ ಕಚೇರಿ. ವೀಕ್ಷಕ ರಾಷ್ಟ್ರಗಳು ಅಂತ ಬಂದಾಗ ಇಲ್ಲಿ ಭಾರತ ಬರ್ತದಪ್ಪ. ಸದಸ್ಯ ರಾಷ್ಟ್ರಗಳು ಅಂತ ಬಂದಾಗ ಬೇರೆ ಬರ್ತಾವ. ಯಾಕಂತಂದ್ರೆ ನೀವು ಇವೆಲ್ಲ ನೆನ್ಪಿಟ್ಕೊಳಕ್ ಕಷ್ಟ ಆಗ್ಬಿಡ್ತದ. ಅದನ್ನ ಅಷ್ಟು ಹೇಳಿದಾಗ 22 ರಾಷ್ಟ್ರಗಳಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದಾವೆ. 22 ದೇಶಗಳನ್ನ ನೆನ್ಪಿಟ್ಕೊಂತೀರಿ. ಇನ್ನ ಚೀನಾ ಇದು ಚೀನಾದಲ್ಲಿ ಒಂದು ದೇಶ ಎರಡು ವ್ಯವಸ್ಥೆ ಅನ್ನೋದು ಏನ್ ಮಾಡಿದಾರಪ್ಪ ಅಂತಂದ್ರ ತಂದಿರುವಂತದ್ದಾಗಿರತ್ತೆ. ಎಲ್ಲಿ? ಚೀನಾದಲ್ಲಿ. ಚೀನಾ ಒಂದು ದೇಶ ಎರಡು ವ್ಯವಸ್ಥೆ ಚೌಕಟ್ಟನ್ನ ಜಾರಿಗೆ ತಂದಿದ್ದಾರೆ. ಏನ್ರಿ ಇದರದ ಅಂತಂದ್ರೆ 2020ರಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಈ ಚೀನಾ ತನ್ನ ನಿಯಂತ್ರಣವನ್ನ ಬಿಗಿಗೊಳಿಸಲಕ್ಕ ಒಂದು ದೇಶ ಎರಡು ವ್ಯವಸ್ಥೆಯನ್ನ ಜಾರಿಗೆ ತಂದಿರುವಂತದ್ದು. ಹಾಗಿತ್ತಂದ್ರ ಪ್ರಮುಖ ಏನಂದ್ರ ಹಾಂಕಾಂಗ್ ಅಂತ ಬರ್ತದೆ.
ಹಾಂಗ್ಕಾಂಗ್ ಈ ಮೂಲಕ ಶಾಸನದಲ್ಲಿ ಅಳವಡಿಕೆಗೊಂಡಿರುವಂತದ್ದು. ಇದನ್ನ 1997ರಲ್ಲಿ ಬ್ರಿಟನ್ ಹಾಂಗ್ಕಾಂಗ್ ಆಡಳಿತ ಚೀನಾದ ಹಸ್ತಾಂತರಿಸಲಾಗಿರುವಂತದ್ದು. ಓಕೆನಾ, ಇದ್ರದ್ದು ಬರುತ್ತಪ್ಪ ಇದನ್ನ ಮತ್ತೆ ಹಾಂಗ್ಕಾಂಗ್ ಉನ್ನತ ಮಟ್ಟದಲ್ಲಿ ಸ್ವಹಾಯತ್ತ ಸ್ವತಂತ್ರ ಹ್ಯಾಂಗ್ ಆಗಿರ್ಬೋದು, ಅಥವಾ ನಾಗರಿಕ ಸ್ವತಂತ್ರ ಆಗಿರ್ಬೋದು, ಪತ್ರಿಕಾ ಆಗಿರ್ಬೋದು, ವಾಕ್ ಸ್ವತಂತ್ರ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು 2047ರವರೆಗೂ ಏನದ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಸಬೇಕು ಅಂತ ಹೇಳುತ್ತೆ. ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂತ ಬಂದಾಗ 2020, ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬೇರೆ ಕಡೆ ಸಂಬಂಧಪಟ್ಟಿರೋದು, ನೆನ್ಪಿಟ್ಕೊಳ್ರಿ. ಟ್ರಂಪ್ ಅವರು ಶಾಂತಿ ಸಮಿತಿ ಅಂತ ಬರ್ತದ. ಟ್ರಂಪ್ ಅವ್ರದ್ದು, ಇವ್ರು ಎಲ್ಲಿ ಹೋದ್ರು ಅಷ್ಟೇನೆ, ಇದು ಶಾಂತಿ ಮಂಡಳಿ ಅಂತೇಳಿ ಗಾಜಾದ ಕುರಿತದ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ಮಂಡಳಿ ಅಂತೇಳಿ ಸ್ಪೀಸ್ ಬೋರ್ಡ್ ಅನ್ನೋದು ಇದು ಮಾಡ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಇದನ್ನ ಬಿಟ್ರೆ ಬೇರೆ ಏನಿಲ್ಲ ಇದರಲ್ಲಿ. ಓಕೆ, ಇದಾದ ಕೂಡಲೇ ಏಪ್ರಿಲ್ ಮಂತ್ದು ನಾವು ಪ್ರಾರಂಭವನ್ನ ಮಾಡ್ಕೊಳ್ಳೋಣ. ಏನ್ ಹೇಳತ್ತಪ್ಪ, ಹಿಂದೂ ಮಹಾಸಾಗರದ ನೌಕಾ ಏನ್ ಹೇಳತ್ತಂತಂದ್ರ ವಿಚಾರಗೋಷ್ಠಿ ಅಂತೇಳಿ ಬರ್ತದ. ಭಾರತದ ನೌಕಾಪಡೆಯ ಕೇರಳ ಓಕೆನಾ, IONS ಕಡಲ ಸಮರಾಭ್ಯಾಸ ಟೇಬಲ್ ಅನ್ನ ಬಂದಿರತ್ತ. ಸಮರಾಭ್ಯಾಸದ ಬಗ್ಗೆ ಹೇಳ್ತೀನಿ ಸಮರಾಭ್ಯಾಸ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ, ಅದ್ರ ಬಗ್ಗೆನೂ ಹೇಳ್ತೀನಿ ನಾನು. ಓಕೆ, ಕನ್ನಡದ ಸಮರಾಭ್ಯಾಸ ಅಂತೇಳಿ ನಡೆಯುವಂಥದ್ದು ಟೇಬಲ್ ಟಾಪ್ ಎಕ್ಸಸೈಸ್ಡ್ ಅಂತೇಳಿ ಬರುವಂತ 2026 ಅಲ್ಲಿ. ಓಕೆ, 2026 ಅಲ್ಲಿ ಬರುತ್ತೆ. ಇದು ಇನ್ನೊಂದೇನದ, ಇದು ವಿಚಾರಧಾರೆ ಅಂತ ಬಂದಾಗ, ಹಿಂದೂ ಮಹಾಸಾಗರ ನೌಕಾ ವಿಚಾರಗೋಷ್ಠಿ ಅಂತ ಬಂದಾಗ, ಇದು ಭಾರತದ ನೌಕಾಪಡೆಯ ಅಧ್ಯಕ್ಷತೆಯನ್ನ ನಡೆಸಿರುವಂತದ್ದು ಮೊದಲ ಬಾರಿಗೆ ಯಾವಾಗ ಅಂದ್ರೆ 2008ರಲ್ಲಿ. ಓಕೆ, ಇದು 2 ವರ್ಷಕ್ಕೊಮ್ಮೆ ಏನಾಗುತ್ತೆ, ಬದಲಾವಣೆ ಆಗುತ್ತೆ. 2026ರಲ್ಲಿ ಭಾರತ ಏನಪ್ಪಾ ಅಂತಂದ್ರೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತದ್ದಾಗಿರುತ್ತೆ. ವೀಕ್ಷಕ ರಾಷ್ಟ್ರಗಳು ಯಾವ್ಯಾವು, ಸದಸ್ಯ ರಾಷ್ಟ್ರಗಳು ಯಾವ್ಯಾವುದು, ಇದರಲ್ಲಿ ಪ್ರಸ್ತುತ ಭಾರತ ಸೇರಿದಂತೆ 25 ಸದಸ್ಯ ರಾಷ್ಟ್ರಗಳನ್ನ ಸೇರಿರುವಂತದ್ದು. 25 ಸದಸ್ಯ ರಾಷ್ಟ್ರಗಳು ಇಲ್ಲಿ ಬರುವಂತದ್ದು. ಈ ಸದಸ್ಯ ರಾಷ್ಟ್ರಗಳು ದಕ್ಷಿಣ ಏಷ್ಯಾದ ಕರಾವಳಿ ದೇಶಗಳು ಅಂತ ಕರಿತೀವಿ, ಪಶ್ಚಿಮ ಏಷ್ಯಾದ ಕರಾವಳಿ ದೇಶಗಳು, ಪೂರ್ವ ಕರಾವಳಿ ದೇಶಗಳು, ಆಫ್ರಿಕಾದ ಆಗ್ನೇಯ ಏಷ್ಯಾದ ಆಸ್ಟ್ರೇಲಿಯಾ ಕರಾವಳಿ ದೇಶಗಳು, ಈ ತರ ಬರುತ್ತೆ. ನಮ್ದು ಏಷ್ಯಾದ ಕರಾವಳಿ ಎಂದಕಾರ ಬಾಂಗ್ಲಾ, ಭಾರತ, ಮಾಲ್ಡೀವ್, ಪಾಕಿಸ್ತಾನ, ಸೆಸೆಲ್ಸ್, ಶ್ರೀಲಂಕಾ, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್, ಹಿಂದೂ ಮಹಾಸಾಗರ ಪ್ರಾಂತ್ಯಗಳು, ಚಾಗೋಸ್ ದ್ವೀಪಗಳಲ್ಲಿ ಕಂಡು ಬರ್ತವೆ ಇವು ತರ. ವೀಕ್ಷಕ ರಾಷ್ಟ್ರ ಒಂದು ಹಿತಾಸಕ್ತಿ ಹೊಂದಿರುವ ರಾಷ್ಟ್ರಗಳು ಚೀನಾ, ಜರ್ಮನ್, ಚೀನಾ ಇಲ್ಲ ನೋಡ್ರಿ, ಮತ್ತೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿರೋದು. ಚೀನಾ ಇಲ್ಲ ಇದರಲ್ಲಿ. ಚೀನಾ, ಜರ್ಮನ್, ಇಟಲಿ, ಜಪಾನ್, ಮಡಗಾಸ್ಕರ್, ನೆದರ್ಲ್ಯಾಂಡ್, ರಷ್ಯಾ, ಸ್ಪೇನ್, ಇವೆಲ್ಲ ವೀಕ್ಷಕ ರಾಷ್ಟ್ರಗಳು. ಇನ್ನ ಗ್ಲೋಬ್ ನೆಟ್ವರ್ಕ್ ಅಂತ ಬರ್ತದೆ. ಏನಿದು ಗ್ಲೋಬ್ ನೆಟ್ವರ್ಕ್ ಅಂತಂದ್ರೆ ಈ ನವದೆಹಲಿಯಲ್ಲಿ ನಡೆದಿರುವಂತದ್ದು. ಗ್ಲೋಬ್ ನೆಟ್ವರ್ಕ್ ಅನ್ನ 12ನೇ ಚಾಲನಾ ಸಮಿತಿ ಸಭೆಯನ್ನ ಆತಿಥ್ಯ ವಹಿಸಿಕೊಂಡಿರೋದು ಯಾವುದು? ಭಾರತ. ಭಾರತ. ಇದು ಜಾರಿ ನಿರ್ದೇಶನ ಇಡಿ ಬರ್ತದೆ. ಓಕೆ, ಇಡಿ ಮತ್ತೆ ಹಾಗೆ CBI ಇದನ್ನ ಜಂಟಿಯಾಗಿ ಆಯೋಜನೆಗೊಂಡಿರುವಂತದ್ದು. ಎಷ್ಟು ಸದಸ್ಯ ರಾಷ್ಟ್ರಗಳು? 15 ರಾಷ್ಟ್ರಗಳ ಚಾಲನಾ ಸಮಿತಿ ಸದಸ್ಯರಾಗಿರುವಂತದ್ದು. ಭಾರತ ಪಾತ್ರ ಏನಪ್ಪಾ ಅಂತಂದ್ರೆ ಒಕ್ಕೂಟ 2022ರಲ್ಲಿ ಏನಪ್ಪಾ ಅಂದ್ರೆ ಅಧಿಕೃತವಾಗಿ ಸೇರ್ಪಡೆಯಾಗಿರುವಂತದ್ದು ಭಾರತ ಸಕ್ರಿಯವಾಗಿ ಪಾಲ್ಗೊಂಡಿರುವಂತದ್ದು 2024ರಲ್ಲಿ. ಓಕೆ, ಇದನ್ನ ಥಾಟ್ ಅಲ್ಲಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಭೀಮಸ್ಟೆಕ್. ಈ ಭೀಮಸ್ಟೆಕ್ ಏನೈತಲ್ಲ, ಇದರಲ್ಲಿ ಫಿಕ್ಸ್ ಒಂದಂತರೂ ಕ್ವಶನ್ ಇಟ್ಟಿರ್ತಾನ. ಅದಕ್ಕೆ ನಾನು ಇಟ್ಟೊಂದು ಜಾಗ ಬಿಟ್ಟಿದ್ದೀನಿ. ಓಕೆನಾ, ಇಟ್ಟು ಜಾಗ ಎದಕ್ ಬಿಟ್ಟಿನಪ್ಪ ಅಂತಂದ್ರೆ ನಿಮ್ಗ ಈ ಕ್ವಶನ್ಸ್ ಗಳನ್ನ ಕೇಳ್ತಾನ ಅನ್ನೋ ಉದ್ದೇಶಕ್ಕಾಗಿ ನಾನು ಇಲ್ಲಿ ಜಾಗವನ್ನ ಬಿಟ್ಟಿದ್ದೀನಿ. ಓಕೆ, ಇದ್ರ ಬಗ್ಗೆನೇ ಮಾತುಕತೆ ಮಾಡ್ಕೊಳ್ಳೋಣ. ಏನ್ ಹೇಳತ್ತಪ್ಪ ಅಂದ್ರೆ ಮೊದಲು ಭೀಮ್ಸ್ಟೆಕ್ ಅನ್ನ ಅಥವಾ ಯುವ ಪರಂಪರೆ ಅಥವಾ ಸುಸ್ಥಿರ ತಲ್ಲೀನವಾಗುವ ಕಾರ್ಯಕ್ರಮ ಅಂತ ಬರ್ತದ. ಓಕೆ, ಯೂತ್ ಹೆರಿಟೈಸ್ ಅಂತೇಳಿ ಬರುವಂತದ್ದು ಭಾರತ ಇತ್ತೀಚೆಗೆ ಹೇಳತ್ತ. ಈ ಕಾರ್ಯಕ್ರಮ ಎಲ್ಲಿ ಆಯೋಜನೆ ಮಾಡ್ತಿದ್ರಪ್ಪ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ. ಏನು ಭೀಮ್ಸ್ಟೆಕ್ ಯುವ ಕಾರ್ಯಕ್ರಮ. ಓಕೆ, ಯುವ ಅಂದ್ರೆ ಸಣ್ಣ ಮಕ್ಕಳು ಅನ್ಬೇಡ್ರಿ, ಅವರು ಜಂಜಿ. ಓಕೆ, ಯುವ ಅಂತ ಬರ್ತದ. ಯುವ ಅಂತ ಬರುವಂತದ್ದು. ಅದೇ ಆದ ಬಳಿಕ ಭಾರತ ಸ್ಕೌಟ್ ಗೈಡ್ಸ್ ಸಂಸ್ಥೆ ಸಚಿವಾಲಯ ಸಂಯೋಗದಿಂದ ಹಮ್ಮಿಕೊಂಡಿರುವಂತದ್ದು. ಸದಸ್ಯ ರಾಷ್ಟ್ರಗಳು ಮತ್ತು ನಡುವಿನ ಸಂಸ್ಕೃತಿಯ ವಿನಿಮಯ ಉತ್ತೇಜನ ಮಾಡುವಂತದ್ದಾಗಿರ್ಬೋದು, ಇವೆಲ್ಲ ಬರ್ತವೆ. ಓಕೆ, ಭೀಮ್ಸ್ಟೆಕ್ ಯುವ ಸುಸ್ಥಿರ ಅಥವಾ ಚಾಲನೆ ಅಂತೇಳಿ ಬರ್ತ. ಮಿಷನ್ ಲೈಫ್ ಅಂತೇಳಿ ಬರ್ತದ, ನೆನಪಿಟ್ಕೊಡ್ರಪ್ಪ. ಇದ್ರ ಬಗ್ಗೆ ಹೇಳ್ತೀನಿ. ಮಿಷನ್ ಲೈಫ್ ಅಂತೇಳಿ. ಓಕೆ,
ಏನ್ ಹೇಳುತ್ತ ಮಿಷನ್ ಲೈಫ್ ಅಂತ? ಉದ್ದೇಶಗಳ ಪೂರ್ವಕವಾಗಿ ಕಾರ್ಯನಿರ್ವಹಿಸಿರುವಂತದ್ದು ಜಾಲದ ಭಾರತದಲ್ಲಿ ಪರಿಸರ ಸ್ನೇಹಿ ಅಭಿಯಾನ ಆಗಿರ್ತದೆ ನೋಡ್ರಿ ಇದನ್ನ. ಓಕೆ, ಅದನ್ನ ನೆನ್ಪಿಟ್ಕೊ. ಈ ಭೀಮ್ಸ್ಟೆಕ್ ಸಂಘಟನೆ ಕುರಿತು ಹೇಳ್ಬೇಕಂದ್ರೆ ಈಗ ಸ್ಟಾರ್ಟ್ ಆತ್ ನೋಡ್ರಿ ಇದ್ರ ಸಿಲೆಬಸ್. 1997ರಲ್ಲಿ ಬ್ಯಾಂಕಾಕ್ ಅಲ್ಲಿ ಒಂದು ಘೋಷಣೆಯನ್ನ ಮಾಡ್ಕೊಂತಾರ. ಅದಕ್ಕೆ ಇದನ್ನ ಭೀಮ್ಸ್ಟೆಕ್ ಅನ್ನ ಘೋಷಣೆ ಆಗತ್ತ. ಪೂರ್ವ ಬಂಗಾಳ ಕೊಲ್ಲಿ ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಅಂತ ಹೇಳ್ತೀವಿ. ಈ ಭೀಮ್ಸ್ಟೆಕ್ಗೂ ಸಾರ್ಕ್ಗೂ ವ್ಯತ್ಯಾಸಗಳನ್ನ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಬರ್ದಿರ್ತೀನಿ ನೋಡ್ರಿ. ಇದು ಭೀಮ್ಸ್ಟೆಕ್ ಬಿ ಅಂತ ಬರ್ದಿರ್ತೀನಿ, ಇದು ಶಾರ್ಕ್. ಓಕೆ, ಇವೆರಡಕ್ಕೂ ಕಂಪ್ಯಾರಿಸನ್ ಅನ್ನ ನೋಡ್ಕೊಳ್ಳೋಣ. ಇದನ್ನ ಇದ್ರಲ್ಲಿ ಬಂತು ಅಂತಂದ್ರೆ ಫಸ್ಟ್ ಏನಾಗಿರುತ್ತೆ, ಇದು ಎರಡು ಕೂಡ ಹೇಳ್ತಾ ಹೋಗಿರ್ತೀನಿ. ಇದ್ರಲ್ಲಿ ಬರ್ತಾ ಅಂದ್ರೆ ಇದನ್ನ ಬಂಗಾಳ ಕೊಲ್ಲಿ ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ, ಇದು ಯಾವ್ದಕ್ ಬಂತು? ಆರ್ಥಿಕಕ್ಕೆ ಬಂತು. ಓಕೆ, ಇನ್ನೊಂದು ಈ ಕಡೆ ಬರುವಂತದ್ದು ಏನಪ್ಪಾ ಅಂತಂದ್ರ ಈ ದಕ್ಷಿಣ ಏಷ್ಯಾದ ಪ್ರಾಧಿಕಾರ ಸಹಕಾರ. ಓಕೆ, ಏದು ಸಹಕಾರ ಇದಕ್ ಬಂತು. ಓಕೆ, ನೆಕ್ಸ್ಟ್ ಸ್ಥಾಪನೆ ಆಗಿರೋದು ಇದನ್ನ 1997 ಬ್ಯಾಂಕಾಕ್ ಘೋಷಣೆಯಲ್ಲಿ. ಹಂಗಿತ್ತಂದ್ರ ಇದನ್ನ 1985 ಢಾಕಾ ಘೋಷಣೆ. ಇದು ಢಾಕಾ. ಇದು ಯಾವ್ದಪ್ಪ ಅಂತಂದ್ರ ಬ್ಯಾಂಕಾಕ್. ಬ್ಯಾಂಕಾಕ್ ಈಗ ಕೇಳ್ತಾನ, ಅದಕ್ಕಾಗಿ ಬರೆಸ್ತಾ ಇದೀನಿ ಅಷ್ಟೇ, ಇಲ್ಲಾಂದ್ರೆ ಮುಂದೆ ಓದ್ತಿದ್ದೆ. ಈ ಸಚಿವಾಲಯ ಅಂದ್ರೆ ಸಚಿವಾಲಯ ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಇದು ಢಾಕಾದಲ್ಲಿ ಕಂಡು ಬರ್ತದ. ಓಕೆ, ಇದರದ ಹೆಡ್ ಕ್ವಾರ್ಟರ್ಸ್ ಇದು ಢಾಕಾದಲ್ಲಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದ ಅಂತಂದ್ರ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತದ? ನೇಪಾಳದಲ್ಲಿ. ನೇಪಾಳ ಕಠ್ಮಂಡು. ಓಕೆ, ಅಲ್ಲಿ ಕಂಡು ಬರ್ತದ, ನೇಪಾಳದಲ್ಲಿ ಕಂಡು ಬರ್ತದ. ಹಂಗಿತ್ತಂದ್ರೆ ಇದು ಸದಸ್ಯ ರಾಷ್ಟ್ರಗಳು ಎಷ್ಟು ಹೊಂದೈತಿ? 7 ಹೊಂದೈತಿ. ಹಂಗಿತ್ತಂದ್ರೆ ಇದು ಎಷ್ಟು ಹೊಂದೈತಿ? 8 ಹೊಂದೈತಿ. ಓಕೆನಾ, ಬರಿತಾ ಇದೀನಿ, ಕಲರ್ ಚೇಂಜಸ್ ಇದೆ, ಅಲ್ಲೇ ಗೊತ್ತಾಗುತ್ತೆ. ಭಾರತ, ಬಾಂಗ್ಲಾ, ಭೂತಾನ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್. ಇದರಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರ ಭಾರತ, ಬಾಂಗ್ಲಾ, ಭೂತಾನ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮಾಲ್ಡೀವ್. ಹೌದಾ? ಪ್ರಾದೇಶಿಕ ವ್ಯಾಪ್ತಿ ಅಂತ ಬಂದಾಗ ಇದು ಏನದ? ಸಂಪರ್ಕದ ಸೇತುವೆ ಆಗಿರ್ತದ, ಸಂಪರ್ಕದ ಸೇತುವೆ ತರ. ಇದು ಏನಾಗಿರ್ತದಪ್ಪ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಏನಾಗತ್ತಪ್ಪ ಅಂತಂದ್ರ ಈ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಆಗಿರ್ತದೆ. ಉದ್ದೇಶ ಏನು? ರಾಷ್ಟ್ರಗಳ ನಡುವೆ ತಾಂತ್ರಿಕ ಆರ್ಥಿಕ ವಲಯ. ಇದ್ರದ್ದು ಏನಾಗಿರ್ತದಪ್ಪ ಅಂತಂದ್ರ ಈ ಜನರ ಕಲ್ಯಾಣದ ಬಗ್ಗೆ ಬಂದಿರ್ತದ. ಜನರ ಕಲ್ಯಾಣ. ಇನ್ನ ಪ್ರಸ್ತುತ ಸ್ಥಿತಿ ಅಂದ್ರೆ ಇದು ಅತ್ಯಂತ ಕ್ರಿಯಾಶೀಲ ಒಕ್ಕೂಟ. ಇದೊಂದು ರಾಷ್ಟ್ರೀಯ ನಡುವಿನ ಪ್ರಾಮುಖ್ಯತೆ ಭಾರತ ಪಾಕಿಸ್ತಾನ ರಾಜತಾಂತ್ರಿಕ ಬಿಕ್ಕಟ್ಟಿನಿಂದ ಪ್ರಸ್ತುತ ಇದನ್ನ ಏನಾಗೈತಿ ಅಂದ್ರ ಸೊಟ್ ನಿಷ್ಕ್ರಿಯಗೊಂಡಿರುವಂತದ್ದು, ಸತ್ತ ಹಾಗೆ ನಿಂತಿದೆ ಅಂತ ಹೇಳ್ತೇವೆ. ಓಕೆ, ಇದರಷ್ಟು ಕೂಡ ನೆನಪಿಟ್ಕೊಡ್ರಿ. ಈ ಬಿಮ್ಸ್ಟೆಕ್ ನ ಸದಸ್ಯ ರಾಷ್ಟ್ರಗಳು ಯಾವುವು, ಎಷ್ಟು ಎಲ್ಲವನ್ನು ಕೇಳ್ತಾನೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರ ನೀವು ನೆನಪಿಟ್ಕೋಬೇಕಾಗ್ತದ ಒಂದಿಷ್ಟು. ಈ ಸ್ಥಾಪನೆಯಿಂದ ಬರ್ತಾ ಭಾರತ, ಬಾಂಗ್ಲಾ, ಶ್ರೀಲಂಕಾ, ಥೈಲ್ಯಾಂಡ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿರುವಂತದ್ದು ವ್ಯಾಪಾರ, ಸಂಪರ್ಕ, ಇಂಧನ, ಸಮಗ್ರಾಭಿವೃದ್ಧಿಯ ಉದ್ದೇಶಕ್ಕಾಗಿ ಪರಸ್ಪರ ಸಹಕಾರ ನೀಡಬೇಕು ಅನ್ನೋದು ಇದರ ಥೀಮ್ ಅನ್ನ ಆಗಿರತ್ತ. ಓಕೆ, ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಬೇರೆ ಕಡೆ ಹೋಗಿರ್ತೀನಿ ನಾನು. ಇನ್ನು ವಿಶ್ವ ನಾಗರಿಕ ಸಂರಕ್ಷಣಾ ದಿನ ಅಂತೇಳಿ ಬರುವಂತದ್ದು ಇದು ಯಾವಾಗಪ್ಪ ಅಂದ್ರೆ ಮಾರ್ಚ್ ಎಷ್ಟನೇ ತಾರೀಕು ಅಂದ್ರೆ 1ನೇ ತಾರೀಕು. ಅಂತಾರಾಷ್ಟ್ರೀಯ ನಾಗರಿಕ ಅಂತೇಳಿ ಸಂಸ್ಥೆ ಅಂತೇಳಿ ಪ್ರಾರಂಭ ಮಾಡೋದು 1990ರಲ್ಲಿ ಇದರದ ಬಂದಿರತ್ತೆ. ಅಮೆರಿಕ ಸ್ಪೆಷಲ್ 301 ಅನ್ನ ವರದಿ ಅಂತೇಳಿ ಬರುತ್ತೆ. 301 ಅನ್ನ ವರದಿ ಅಂತೇಳಿ ಎದ್ರದ್ದು ಬಂತು? ಅಮೆರಿಕದ. ಇದು ಏನ ಭಾರತ, ಚೀನಾ, ಯುರೋಪಿಯನ್ ಒಕ್ಕೂಟ ಸೇರಿದಂತೆ 16 ವ್ಯಾಪಾರ ಪಾಲುದಾರಿಕೆ ರಾಷ್ಟ್ರಗಳಲ್ಲಿ ಇದನ್ನ ಏನಾಗದ ಉತ್ಪಾದನೆಯನ್ನ ಮಾಡುವಂಥದ್ದು. 16 ನೋಡ್ರಿ. ಸಾರಿ, ಇಲ್ಲೇ ಬರ್ದಿರ್ತೇನೆ, 16 ಅಂತ ಬಂದಿರ್ತಾವ. 16 ಸದಸ್ಯ ರಾಷ್ಟ್ರಗಳಂದ್ರೆ ವ್ಯಾಪಾರ ಪಾಲುದಾರಿಕೆ ಹೊಂದಿರುವಂತದ್ದು. ಈ ಸ್ಪೆಷಲ್ 301 ವರದಿ ಅಂತೇಳಿ ಬರುವಂತದ್ದು. ಇದರ ಕಾಯ್ದೆ ಸೆಕ್ಷನ್ಗಳು ಅಂತ ಬರ್ತಾವ. 1974 ಸೆಕ್ಷನ್ಸ್, 182 ಈ ತರ ಸೆಕ್ಷನ್ಗಳು ಬರ್ತಾವ. ಇವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ. ನೆಕ್ಸ್ಟ್, ಬಾಲೇಂದ್ರ ಶಾ ನೇಪಾಳ PM ಆಗಿ ಇವ್ರು ಏನಾಗಿದಾರಪ್ಪ ಅಂತಂದ್ರ ಇತ್ತೀಚೆಗೆ ಪ್ರಧಾನಮಂತ್ರಿ ಅತ್ಯಂತ ಕಿರಿಯವರು ಆಗಿದಾರ. ನೇಪಾಳದ ಜಂಜಿ ಅಂತ ಬಂತಲ್ಲ, ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಆಗಿರುವಂತದ್ದು, ಅದೇ ಯಾವ್ದಪ್ಪ? RSP ಅಂತ ಕರಿತೀವಿ. ಓಕೆ, ಬಾಲೇಂದರ್ ಶಾ ಅಂತೇಳಿ ಇದು ಅಭೂತಪೂರ್ಣವಾದ ಜಯ ಗಳಿಸಿರುವ ಮೂಲಕ ಇದು ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಅಂತೇಳಿ ಕರಿತೀವಿ. ಇನ್ನ KP ಶರ್ಮಾ ಓಲಿ ಅಂತೇಳಿ ಬರ್ತಾರೆ. ಇದು ಭ್ರಷ್ಟಾಚಾರಕ್ಕೆ ಓಡಿ ಹೋದಂಥದ್ದು ಇದು. ಓಕೆ, ಅದು ಸುತ್ತಮುತ್ತದ ಒಂದ್ ಸ್ವಲ್ಪ ನೋಡ್ಕೊಳ್ರಿ, ಯಾಕಂತಂದ್ರೆ ಈ ಕ್ವಶನ್ ಅನ್ನ ಅವಾಗವಾಗ ಬಹಳ ನ್ಯೂಸ್ ಅಲ್ಲಿ ಬಂದಿರುವಂತದ್ದು. ಅದ್ರದ್ದು ಮಾಡಿಫೈನ ನಮ್ಮ ಭಾರತದಲ್ಲಿ ಆಗಿತ್ತು. ಖಾರ್ಗ್ ದ್ವೀಪ ಅಂತೇಳಿ ಬರ್ತದೆ. ಖಾರ್ಗ್ ದ್ವೀಪ ಇರಾನ್ನ ತೈಲ ರಫ್ತು ಇದು ಬಂದಿರುವಂತದ್ದು. ಓಕೆ, ಇರಾನ್ ನಲ್ಲಿ ಕಂಡು ಬರ್ತದೆ ಇದು.
ಇಂಧನ ತೈಲ ಬರುವಂತದ್ದು ಖಾರ್ಗ್ ದ್ವೀಪ, ಮಿಲಿಟರಿ ನೆಲೆಯನ್ನ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಇರಾನ್, ಸಂಘರ್ಷ ಯಾವ್ದವ್ರದ್ದು ಇಸ್ರೇಲ್ ಇವ್ರದ್ದು ಅಣ್ಣ ಬಾಂಡವ್ರದ್ದು. ಪರ್ಷಿಯನ್ ಕೊಲ್ಲಿ ಈಶಾನ್ಯ ಭಾಗದಲ್ಲಿ ಕಂಡು ಬರುವಂತದ್ದು ಸಣ್ಣ ಹವಳ ದ್ವೀಪ ಆದಂತದ್ದು ಇಲ್ಲಿ. ಇನ್ನು ಕುರ್ಜೆಸ್ತಾನ್ ಪ್ರಾಂತ್ಯಗಳ ಕರಾವಳಿಯಲ್ಲಿ 25 ಕಿಲೋಮೀಟರ್ ದೂರದಲ್ಲಿ ಹೊಂದಿರುವಂಥದ್ದು. ಓಕೆ, ಇನ್ನು ಚೈತನ್ಯದ ಹಾವು ಅಥವಾ ಗ್ರಾಮಗಳ ಕಾರ್ಯಕ್ರಮ ಅಂತೇಳಿ ಬರುತ್ತೆ. ಓಕೆ, ಚೈತನ್ಯ ಅಂದ್ರೆ 2ನೇ ಹಂತದಲ್ಲಿ ಚಾಲನೆ 2026ರಲ್ಲಿ ಪ್ರಾರಂಭ ಆಗಿರುವಂತದ್ದು. ಉದ್ದೇಶ ಏನಿಲ್ಲಪ್ಪ, ಕೇಂದ್ರದ ಗೃಹ ಸಚಿವಾಲಯ ಇತ್ತೀಚೆಗೆ ಹಾಸಮ, ಖ್ಯಾಚಾರಾತ್ವಳ ಜಿಲ್ಲೆಗಳು, ನಾಗ್ಪುರಂ ಗ್ರಾಮ, ಚೈತನ್ಯಧಾಮ ಗ್ರಾಮವನ್ನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಉದ್ದೇಶ ಏನಿಲ್ಲ, ಇದ್ರದ್ದು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಚೈನಾ ಗಡಿ ಅದಾವಲ್ಲ, ಸೀಮಿತವಾದ ಎಲ್ಲಾ ಪ್ರಮುಖ ರಾಷ್ಟ್ರ ಭೂಗಡಿಗಳನ್ನ ಒಳಗೊಂಡಿರ್ಬೇಕು ಅಂತ ಹೇಳತ್ತ. ಓಕೆ, ಗಡಿಗಳು ಕೆಲವು ಚೀನಾ ಗಡಿಗಳನ್ನ ಹಂಚಿಕೊಂಡಿದಾವ ಪ್ರದೇಶಗಳು 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಈ ಹಂತ 2ದಲ್ಲಿ 15 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶ, ಈ ತರ ಹೋಗ್ತಾವ. ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ಅಂತ ಬರ್ತದೆ. ಈ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ಅಂತ ಬಂದಾಗ ಎಷ್ಟರಲ್ಲಿ ಯಾರ್ಯಾರು ಭಾಷೆ ಇರ್ತಾರಪ್ಪ ಇದರಲ್ಲಿ? ಭಯೋತ್ಪಾದನೆ ಅಂತಂದ್ರೆ ಯಾರ್ಯಾರು ಭಾಷೆ ಇರ್ತಾರ? ಮೊದಲು ಟಾಪ್ ಅಲ್ಲಿ ಇರೋರು ಅಣ್ಣ ಬಂಡ್ರೆ ಯಾರು ಗೊತ್ತೇನ? ಪಾಕಿಸ್ತಾನ. ನೆಕ್ಸ್ಟ್ ಇರೋರು ಯಾರು ಗೊತ್ತೇನ? ಅಫ್ಘಾನಿಸ್ತಾನ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಂಡಿಯಾದವರು ಇಲ್ಲಿ ಇದಾರೆ ಆಲ್ರೆಡಿ. ಓವರ್ ರ್ಯಾಂಕಿಂಗ್ ಇಸ್ ದ 13. ಇದು 1, ಇದನ್ನ 11, ಇದನ್ನ ಭಾರತ 13 ಓವರ್ ರ್ಯಾಂಕ್. ಇನ್ನು ಅರ್ಥಶಾಸ್ತ್ರದ ಶಾಂತಿ ಸಂಸ್ಥೆ ಅಂತೇಳಿ ಬರ್ತದೆ. ಇದನ್ನ ಬಿಡುಗಡೆಯನ್ನ ಮಾಡ್ಕೊಂಡಿರೋದು ಭಾರತ. ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ 13ನೇ ಸ್ಥಾನದಲ್ಲಿ ಭಾರತ ಇದೆ. ಹಾಗಿತ್ತಂದ್ರೆ ಪಾಯಿಂಟ್ ಎಷ್ಟಿದೆಯಪ್ಪ ಅಂತಂದ್ರೆ 6.428 ಅಂತ ಇದೆ. ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಭಯೋತ್ಪಾದನೆಯಲ್ಲಿ ನಮ್ಮಲ್ಲಿ ಏನ್ ಕಡಿಮೆ ಏನಿಲ್ಲ. ದಾಳಿಗಳಾಗಿರುವಂತದ್ದು ಒಳಗೆ ಹುಟ್ಟುವಂಥದ್ದು ಇವು ಜಾಸ್ತಿ ಇದಾವೆ. ಇನ್ನು ತ್ರಿಕೋಮಲಂ ಯೋಜನೆ ಅಂತ ಬರ್ತದೆ. ಇದು ತ್ರಿಕೋಲಂ ಅಂತ ಬಂತು ಅಂತಂದ್ರೆ ಅಲ್ಲೇ ನೆನಪಿಟ್ಕೊಡ್ರಿ, ಇದು ಶ್ರೀಲಂಕಾಗೆ ಸಂಬಂಧಪಟ್ಟಿರುವಂತದ್ದು. ಶ್ರೀಲಂಕಾ. ಸರ್, ಇದು ಯಾವ ಉದ್ದೇಶಕ್ಕಾಗಿ ನೆನಪು ಕೊಟ್ಟದಪ್ಪ ಅಂದ್ರೆ ದ್ವೀಪಗಳ ಸಂಬಂಧಿಸಿದ ಬಲಪಡಿಸುವ ಉದ್ದೇಶವನ್ನ ಮಾಡ್ಕೊಂಡಿರುವಂತದ್ದು. ಇದನ್ನ 2022ರಲ್ಲಿ ಮಾಡಿರುವಂತ ಒಪ್ಪಂದ ಆಗಿರುತ್ತೆ. ತ್ರಿಕೋಲಂ ಇದು ತೈಲ ಅಥವಾ ಸಂಗ್ರಹಣೆ ಘಟಕವನ್ನ ಜಂಟಿಯಾಗಿ ಏನ್ ಮಾಡ್ಬೇಕು, ಅಭಿವೃದ್ಧಿಯನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ. ಓಕೆ, ಇದು ಎಲ್ಲೆಲ್ಲಿ ಬರ್ತದೆ ಏನೇನು ಅಂತೇಳಿ ಆಮೇಲೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನದ, ISA ಸಂಸ್ಥಾಪನಾ ದಿನ ಅಂತೇಳಿ ಬರ್ತದ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ದಿನ ಅಂತೇಳಿ ಇಷ್ಟು ತನ ಅದನ್ನೇ ಮಾತಾಡ್ಕೊಂಡು ಬಂದಿದ್ವಿ. ಯು ಕ್ಯಾನ್ ಸೇಮ್ ರಿಪೀಟ್ ಆಗಿರುವಂಥದ್ದು. ಇನ್ನು ಇದು ಯಾವ್ದಂತ, ಊಸ್ಟ್ ಲುಂಗಾ ಬಂದರ್ ಅಂತೇಳಿ ಬರ್ತದ. ಓಕೆ, ಊಸ್ಟ್ ಲುಂಗಾ ಬಂದರ್ ಎಲ್ಲಿ ಕಂಡು ಬರ್ತದಪ್ಪ? ಇದು ರಷ್ಯಾ. ಇನ್ನು ಬಾಲ್ಟಿಕ್ ಪ್ರದೇಶದಲ್ಲಿ ರಷ್ಯಾ ಮತ್ತು ಊಲ್ಟ್ ಲುಂಗಾ ಬಂದರ್ಗಳನ್ನ ಉಕ್ರೇನ್ ಇಂದ ಡ್ರೋನ್ ದಾಳಿಯನ್ನ ಆಗಿದೆ ಅಷ್ಟೇ. ಏನ್ ಬೇರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಇದ್ರ ಮೇಲೆ ಹೈ ಆಗಿ. ಓಕೆನಾ. ಲುಂಗಾ ಕೊಲ್ಲಿ ನೆಲೆಸಿರುವಂತದ್ದು ಇದು ಫಿನ್ಲ್ಯಾಂಡ್ ಕೊಲ್ಲಿ, ಊಸ್ಟ್ ಲುಂಗಾ ಬಂದರು ಇವೆಲ್ಲ ಕಂಡು ಬರ್ತದೆ. ಏನ್ ಮಾಡಿಲ್ಲ, ಅವರು ಸೀದಾ ತಗೊಂಡಾರ ಒಂದು ಪಟಾಕಿ ತಗೊಂಡು ಒಯ್ದು ಇದ್ರ ಮೇಲೆ ಹಾಕ್ಯಾರ. ರಷ್ಯಾ ಬಂದರು ಊಸ್ಟ್ ಲುಂಗಾ ಬಂದರ್ ಮೇಲೆ. ಯಾರು ಹಾಕ್ಯಾರಪ್ಪ ಅಂತ ಕೇಳ್ತಾರಲ್ಲಿ, ಉಕ್ರೇನ್ದವ್ರು ಹಾಕ್ಯಾರ. ಯಾಕ್ರಿ ಅಂತಂದ್ರೆ ಅವ್ರಿಗೆ ಬಹಳ ದಿನ ಐತ್ರಿ, ಬಹಳ ಸೆಲೆಬ್ರೇಷನ್ ಮಾಡಾಕತ್ಯಾರ, ಅವ್ರ ದೀಪಾವಳಿ ಆಚರಣೆ ಮಾಡಾಕತ್ಯಾರ. ಇವ್ರ ಏನ್ ಮಾಡಾಕತ್ಯಾರಿ, ನಮ್ಮ ಹತ್ರ ಪಟಾಕಿ ಅದಾವ್, ಇಡ್ಲೋ ಬಿಡ್ಲೋ ಅನ್ನೋದು. ಇವ್ರ ಏನ್ ಮಾಡಾಕತ್ಯಾರ, ಉಕ್ರೇನ್ದವ್ರು ಸೀದಾ ರಷ್ಯಾದವ್ರ ಮೇಲೆ ಹೋಗಿ ಪಟಾಕಿ ಡಮ್ ಅನ್ಸೇ ಬಿಡಾಕತ್ಯಾರ. ಡಮ್ ಅನ್ಸಾಕತ್ಯಾರ. ಇವ್ರು ಡಮ್ ಅನಿಸಿದ್ರು ಅಂದ್ರೆ ಉಕ್ರೇನ್ ನೀವು ಉಳಂಗಿಲ್ರಿ. ಬಟ್ ಆದ್ರೆ ಏನದ, ನ್ಯಾಟೋ ಕಂಟ್ರಿ ಇವ್ರು ಸಪೋರ್ಟ್ ಮಾಡಾಕತ್ಯಾರ ಅಣ್ಣ ಬಾಂಡುಗಳು. ಅವ್ರಿಗೇನು ಹೇಳಂಗಿಲ್ಲ. ಹಂಗಾಗೈತಿ. ಇನ್ನು ಸಿಪ್ರಿ ಇದು ಸಶಸ್ತ್ರ ವರ್ಗಾವಣೆ ವರದಿ ಅಂತೇಳಿ ಬರ್ತದೆ. ಸಿಪ್ರಿ ಅಂತ ಶಸ್ತ್ರಾಸ್ತ್ರ ವರ್ಗಾವಣೆ, ಇದು 2025ರಲ್ಲಿ. ಇನ್ನು ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಒಪ್ಪಂದ ಮಾಡ್ಕೊಂಡಿದ್ರಿ ಇವರು. ನಿಮ್ಗೆ ಏನ್ ಬೇಡ, ಸುಮ್ನೆ ಯಾಕೆ ಜಗಳ ಮಾಡೋದು ಅಂತೇಳಿ ಬಂದಿದ್ರು. ಈ ವರದಿ ಇತ್ತೀಚೆಗೆ ಏನ್ ಮಾಡೈತಿ ಅಂದ್ರೆ ಬಿಡುಗಡೆ ಮಾಡೈತಿ ಸಿಪ್ರಿ ಕುರಿತು. ಅಂದ್ರೆ ಈ ಸಂಘರ್ಷಣೆ ಆಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಇವು ಸುಮ್ನೆ ಈ ಕಡೆ ನೀ ಕೊಳ್ಳಿ ಹಿಡ್ಕೊಂಡು ನಿಂದ್ರು, ನಾ ಈ ಕಡೆ ಕೊಳ್ಳಿ ಹಿಡ್ಕೊಂಡು ನಿಂದಿರ್ತೀನಿ, ಜಗಳ ಮಾಡೋಣ ನೋಡೋಣ ಅಂತೇಳಿ. ಇವ್ ಮಗ್ಲಕ್ಕೊಬ್ಬ ಬಂದಿರ್ತಾನ್ರಿ, ಅವನು ಡಮ್ ಅನಿಸ್ಬಿಡ್ತಾನೆ ಇಬ್ಬರಿಗೆ. ಇವ್ರಿಬ್ರು ಕಚ್ಚಾಡ್ಕೊತ ನಿಂದಿರ್ತಾರ. ಹಂಗ ಬಂದಿರುವಂತ ಉಕ್ರೇನ್ ನಂತರ ಅತಿ 2ನೇ ದೊಡ್ಡವಾದ ಶಸ್ತ್ರಾಸ್ತ್ರ ಆಮದಿನ ದೇಶ ಆಗಿರುವಂತದ್ದು ಯಾವುದು ಅಂತ ಕೇಳ್ತಾರೆ. ಆಮದ್ ಅಂತಂದ್ರೆ ನಾವು ತೆಗೆದುಕೊಳ್ಳುವಂತ 8.2 ಪಾಲುದಾರಿಕೆ ಹೊಂದಿರುವಂತದ್ದು ಭಾರತವು. ಉಕ್ರೇನ್ ಆದ ಬಳಿಕ ನಾವ್ದ ಹೊಂಟಿದ. ಬೇರೆ ಜಾಸ್ತಿ ಯಾರು ಇಲ್ಲ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸಿಸ್ಕು ಲಾ ಪಾಸ್ ಅಂತೇಳಿ ಬರ್ತದೆ. ಈ ಸಿಸ್ಕು ಲಾ ಪಾಸ್ ಅನ್ನೋದು, ಈ ಪಾಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ. ನೀವು ಇದ್ರದ್ ಬಿಟ್ಟು ಇನ್ನೂ ಕೂಡ ನೋಡ್ಕೋಬೇಕು. ಡೋಕ್ಲಾಮ್ ಲಾ ಅಂತ ಬರ್ತದೆ. ಡೋಕ್ಲಾಮ್ ಅಂತೇಳಿ ಬರ್ತದೆ. ಈ ಡೋಕ್ಲಾಮ್ ಅನ್ನೋದೇನ ಬಿಕ್ಕಟ್ಟಿನ ಕೋವಿಡ್ ನಂತರದಲ್ಲಿ ಸ್ಥಗಿತಗೊಂಡಿತ್ತು. ಯಾವ್ದಾವ್ದ್ರಿ? ಭಾರತ ಈ ಕಡೆ, ಚೀನಾ ಈ ಕಡೆ. ಓಕೆ, ಇವ್ಕೂರ್ ಮಧ್ಯದಲ್ಲಿ ಡೋಕ್ಲಾಮ್ ಪಾಸ್. ಈ ಜೂನ್ ಸಿಲ್ಕ್ಲೂ ಪಾಸ್ ಅನ್ನ ಹಿಮಾಚಲ ಪ್ರದೇಶದಲ್ಲಿ ಇದು ಒಂದು ಭಾರತ ಟಿಬೇಟಿಯನ್ನೊಂದಿಗೆ ಸಂಪರ್ಕವನ್ನ ಮಾಡಿಕೊಡತ್ತೆ. ಇನ್ನ ಇದು ಪೇಮಾ ಅಂತೇಳಿ ಒಂದು ಬರ್ತದ್ರಿ. ಪ್ರೇಮ ಅಲ್ಲದು ಪೇಮಾ.
ಪೇಮಾ ಲಾ ಅಂತೇಳಿ ಬರ್ತದೆ, ಹಂಚಿಕೆಯಲ್ಲಿ ಘಾಟ್ಗಳೆಂದು ಕರಿತೀವಿ. ಇನ್ನು ಸಿಪ್ಕ್ಲು ಲಾ ಅಂತೇಳಿ ಒಂದು ಕಣಿವೆ ಮಾರ್ಗ ಒಂದು ಬರುತ್ತೆ, ಸಟ್ಲೇಜ್ ನದಿ ಟಿಬೇಟಿಯನ್ ನಿಂದ ಭಾರತ ಏನಾಗುತ್ತೆ ಪ್ರವೇಶವನ್ನ ಮಾಡುವಂಥದ್ದು. ಓಕೆ, ಇನ್ನು ರೈಸಿನ್ ಸಂವಾದ ಅಂತೇಳಿ ಬರುತ್ತೆ, ಕೊನೆಯದಾಗಿ ರೈಸಿನ್ ಸಂವಾದ ಅಂತ ಬರುತ್ತೆ. ಇದು ಭಾರತದ ಪ್ರಧಾನಮಂತ್ರಿ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ 2026 ನವದೆಹಲಿಯಲ್ಲಿ ಉದ್ಘಾಟನೆ ಮಾಡ್ಯಾರ ರೈಸಿನ್ ಸಂವಾದ ಅಂತೇಳಿ. ಫಿನ್ಲ್ಯಾಂಡ್ ಅಧ್ಯಕ್ಷರು ಬಂದಿದ್ರು, ಇಲ್ಲಿ ಬಂದ್ ಕಿಶನ್ ಚಾ ಚೂಡ ತಿನ್ಕೊಂಡು ಬಿಸ್ಕೆಟ್, ಒಂದು ಪಾರ್ಲೇಜಿ ಬಿಸ್ಕೆಟ್ ತಗೊಂಡಾರ. ಅದಕ್ಕೆ ಏನದ ಒಂದು ಕಪ್ ಟೀ ಕುಡ್ದಾರ. ಇದು ರಸ್ತದ ಮೇಲೆ ಸಿಗುತ್ತಲ್ಲ ₹5 ಟೀ ಕುಡಕನ ಸಖತ್ತಾಗಿದ್ದೀರಿ ಅಂತಂದು ಒಂದಿಷ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟಾರ ಇವ್ರ ಜೊತೆಗೆ. ಪಾರ್ಲೇಜಿ ಬಿಸ್ಕೆಟ್ ಇಸ್ ನಂಬರ್ 1 ರೀ. ಓಕೆ, ಅದಕ್ಕಾಗಿ ನೆಕ್ಸ್ಟ್ ಇಲ್ಲಿ ಏನಾಗತ್ತ ವಿವಾದಿತ ಜಾಗಗಳು ಅಂತ ಬರ್ತಾವ. ಸೊ ಇದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ ಈಗಾಗಲೇ ಏನಪ್ಪಾ ಅಂತರ ನಾವು ಮೇ ಅನ್ನ ಮಾಡಿದ್ವಿ ಅಂತ, ಮೇ, ಜೂನ್, ಜುಲೈ ಇನ್ನ ನಮಗ ಉಳಿದಿರುವಂತದ್ದು 3 ಟಾಪಿಕ್. ಇದು ವಿವಾದಿತ ಜಾಗಗಳು ಅಂತ ಬರ್ತಾವ್ರಿ. ವಿವಾದಿತ ಮಧ್ಯಪ್ರಾಂತ್ಯಗಳಲ್ಲಿ ಭೌಗೋಳಿಕ, ರಾಜಕೀಯ ಮತ್ತು ಸಂಘರ್ಷ ಏನಾಗ್ಯಾವಲ್ಲ ಅವ್ ಕುರ್ದ ಸರ ಇವು ಏನಾಗ್ಯಾವಲ್ಲ ಇವು ಆಗಿದ್ದಕ್ಕ ಒಂದೊಂದು ಯಾವ್ಯಾವ ಆಗ್ಯಾವ ನೋಡ್ರಿ. ನಿಮ್ ಬೇಜಾರಾದ್ರೂ ಪರವಾಗಿಲ್ಲ ಅಂದ್ರು ಹುಡುಗರು ಸರ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಕೊಳ್ರಿ ಅಂದ್ರೆ ನಾವ್ ಏನ್ ನೋಡ್ಕೊಳನ್ರಿ ಅಂತ ಒಂದ್ ಹೇಳ್ತಾನಪಿ. ಇಲ್ಲಿ ಕ್ವಶನ್ಸ್ ಬರ್ತಾವ, ನಾ ಅದಕ್ಕ ನೋಡ್ಕೊಳಾಗತ್ತೀನಿ, ಇಲ್ಲಾಂದ್ರೆ ನಾ ಸುಮ್ ಹೇಳ್ಬಿಟ್ಟು ಹೋಗ್ಬೋದತ್ತಲ್ಲ. ನಿಮ್ದು ಕನ್ಸರ್ನ್ ನೋಡಾಗತ್ತನ. ಒಂದು ಏನ್ ನೋಡ್ಕೊಳ್ರಿ, ಹಾರ್ಮೋಜ್ ಜಲಸಂಧಿ. ಹಾರ್ಮೋಜ್ ಜಲಸಂಧಿ ಈಗ ನಾ ಹೇಳ್ಬೋದ್ರೆ ಲೇಟ್ ಆಗ್ತದ. ಅದು ಜಲಸಂಧಿ ಅಂತ ಬರ್ತದ, ಇದು ವಿವಾದ ಐತ್ರಿ. ಇದು ಇನ್ನು ಮಲಕ್ಕಾ ಜಲಸಂಧಿ ಯಾವ್ಯಾವ ರಾಷ್ಟ್ರಗಳ ಮಧ್ಯದಾಗ ಐತಿ ನೋಡ್ಕೊಡ್ರಿ. ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರದ ಮಧ್ಯದಲ್ಲಿ ಬರ್ತದ ಇದು. ಹಾಗಿತ್ತ ಹಾರ್ಮೋನ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ ಮಧ್ಯೆ ಬರ್ತದ. ಇನ್ನೊಂದು ಯಾವ್ದಪ್ಪ ಅಂತಂದ್ರ ಬಾಬ್ ಅಲ್ ಅಂತ ಬರ್ತದ. ಬಾಬ್ ಅಲ್ ಅಂತ ಬರ್ತದ. ಇದು ಏನಪ್ಪಾ ಅಂತಂದ್ರ ಮುಂದೇಬ್ ಅಂತ ಬರುತ್ತೆ. ಓಕೆ, ಈ ಮುಂದೇಬ್ ಅಂತ ಏನ್ ಬರುತ್ತೆ ನೋಡ್ರಿ, ಇದು ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿ ಅಂತೇಳಿ ಬರ್ತಾವ. ಇವು ಇಷ್ಟು ಕೂಡ ಈಗ ವಿವಾದದಲ್ಲಿರುವಂತ ಕೊಲ್ಲಿಗಳು. ಇವು ಇಷ್ಟು ನೆನಪಿಟ್ಕೋಬೇಕು. ನೀವು ನೆನಪಿಟ್ಕೋಬೇಕಂದ್ರ ಆ ಪಕ್ಕಕ್ಕಿರೋಂಥದ್ದು ಹಾರ್ಮೋನ್ ಜಲಸಂಧಿ. ಹಾರ್ಮೋನ್ ಜಲಸಂಧಿಯಲ್ಲಿ ಅಕ್ಕಪಕ್ಕ ಇರುವಂತ ದೇಶಗಳು ಯಾವ್ದನ್ನ ಬೇರ್ಪಡಿಸುತ್ತೆ, ಇವು ಎಲ್ಲ ನೀವು ಏನ್ ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಈ ಹಾರ್ಮೋನ್ ಜಲಸಂಧಿ ಆಯ್ತು, ಇದಕ್ಕ ಇಲ್ಲಿ ಜಾಗ ಇಲ್ಲ ಅಂದ್ರೆ ಬರೀದ್ ಬಿಡ್ತಿದ್ದೆ ನಾನು ಒಂದಿಷ್ಟು. ಓಕೆ, ಇಲ್ಲಿ ಬರ್ದಿರ್ತೀನಿ ನೋಡ್ರಿ, ಇದನ್ನ ಸಣ್ಣದಾಗಿ ಬರ್ದಿರ್ತೀನಿ, ಒಂದ್ ಸ್ವಲ್ಪ ನೆನಪಿಟ್ಕೊಡ್ರಿ ಆಮೇಲೆ. ಓಕೆ, ಇಲ್ಲಿ ಹಾಕಿರ್ತೀನಿ, ಇಲ್ಲೇ ಹಾಕಿರ್ತೀನಿ. ಓಕೆ, ಡನ್. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರ ಈ ಹಾರ್ಮೋನ್ ಜಲಸಂಧಿ ಪರ್ಷಿಯಾ, ಓಮನ್ ಕೊಲ್ಲಿ, ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕ ಸಾಧುತ್ತೆ. ಈ ಮಲಕ್ಕಾ ಜಲಸಂಧಿ ಅಂತ ಕೇಳಿದಾಗ ಹಿಂದೂ ಮಹಾಸಾಗರ, ದಕ್ಷಿಣ ಚೀನಾ ಸಮುದ್ರ, ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕ. ಇನ್ನು ದಕ್ಷಿಣ ಅಂತ ಬರ್ತದ್ರಿ, ದಕ್ಷಿಣ ಚೀನಾ ಚೀನಾ ಸಮುದ್ರ ಅಂತ ಬರ್ತದೆ. ಓಕೆ, ಸಮುದ್ರ ಅಂತ ಬರ್ತದೆ. ಈ ಚೀನಾ ಸಮುದ್ರ ಯಾವುದ್ರ ಜೊತೆಗೆ ಅಂತಂದ್ರ ಈ ದಕ್ಷಿಣದ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ನಡುವಿನ ಪ್ರಮುಖ ಸಮುದ್ರ ಮಾರ್ಗ ಆಗಿರುವಂತದ್ದು. ಹಾಗೆ ಇದು ನನ್ನ ಬಾಬಾ ಅಂತ ಕಂಡದು ಹೇಳದ್ನಲ್ಲ, ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯ ಮತ್ತೆ ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕ. ಇದು ಆಯ್ತು ಅಂತಂದ್ರ ಇಲ್ಲಿ ಏನಪ್ಪಾ ಅಂದ್ರ ತೈವಾನ್ ಅಂತ ಬರ್ತದ, ತೈವಾನ್ ಜಲಸಂಧಿ ಅಂತ ಬರ್ತದೆ. ಈ ತೈವಾನ್ ಜಲಸಂಧಿ ದಕ್ಷಿಣದ ಚೀನಾ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರ ಸಂಪರ್ಕವನ್ನು ಮಾಡುವಂಥದ್ದು. ಸೆಮಿ ಕಂಡಕ್ಟರ್ ಪೂರೈಕೆಯಲ್ಲಿ ಪ್ರಮುಖ ಸಂಪರ್ಕ ಆಗಿರುವಂಥದ್ದು. ಈಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಟಾಪಿಕ್ ತಗೊಳ್ರಿ. ಇನ್ನು ಪನ್ಹಾಮ ಅಂತ ಬರ್ತದೆ, ಪನ್ಹಾಮ ಕಾಲುವೆ ಅಂತ ಬರ್ತದೆ. ಅಂಟಾರ್ಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರವನ್ನ ಬೇರ್ಪಡಿಸುವಂತದ್ದಾಗಿರುತ್ತದೆ, ಇಲ್ಲಿ ಸಂಪರ್ಕ ಸಾಧಿಸುವಂಥದ್ದು. ಇನ್ನು ಸುಯೇಜ್ ಕಾಲುವೆ ಅಂತ ಬರ್ತದೆ. ಓಕೆ, ಸುಹೇಜ್ ಅಂತ ಬರ್ತದೆ. ಈ ಸುಹೇಜ್ ಕಾಲುವೆಯನ್ನ ಅಥವಾ ಸುಡಮ್ ಪೈಪ್ಲೈನ್ ಅಂತ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಮೂಲಕ ಯುರೋಪಿಯನ್ ಏಷ್ಯಾ ವ್ಯಾಪಾರವನ್ನ ಮಾರ್ಗ ಆಗತ್ತ. ಇನ್ನು ಟರ್ಕಿಸ್ ಅಂತ ಬರ್ತದೆ. ಓಕೆ, ಟರ್ಕಿಸ್ ಅಂತ ಬರ್ತದೆ. ಈ ಟರ್ಕಿಸ್ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರದೊಂದಿಗೆ ಸಂಪರ್ಕ. ಹಾಗೆ ಡ್ಯಾನಿಸ್ ಅಂತ ಬರ್ತದೆ. ಓಕೆ, ಡ್ಯಾನಿಸ್ ಅನ್ನೋದು ಏನಪ್ಪಾ ಅಂದ್ರೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಪೆಸಿಫಿಕ್ ಮಹಾಸಾಗರವನ್ನ ಇದು ಮಾಡುವಂಥದ್ದು. ಓಕೆ, ಇದು ಇಷ್ಟು ಟಾಪಿಕ್ ಅನ್ನ ಏನಿದೆ ನೋಡ್ರಿ, ಇದನ್ನ ಇಷ್ಟು ಕೂಡ ನೆನಪಿಟ್ಕೋಬೇಕು ನೀವು. ಈಗೇನ್ ನಾ ಬಾಯಿಂದ ಒಂದಿಷ್ಟು ಹೇಳಿದೀನಿ, ಒಂದಿಷ್ಟು ಬರ್ಸಿದ್ದೀನಿ. ಓಕೆ, ಅದಷ್ಟು ನೆನಪಿಟ್ಕೋಬೇಕು. ಓಕೆ, ಇನ್ನು ಅರಬ್ ಲೀಗ್ ಅಂತ ಬರ್ತದೆ. ಅರಬ್ ಲೀಗ್ ಅಂತ ಹೇಳಿ, ಈ ಅರಬ್ ಲೀಗ್ ಅಂತಂದ್ರೆ ಏನಪ್ಪಾ ಅಂತ ಕೇಳ್ತಾರ. ಅರಬ್ ಲೀಗ್ ನೂತನ ಮಹಾಪ್ರಧಾನವಾದ ಕಾರ್ಯದರ್ಶಿ ನಮೀಬ್ ಪಮ್ಮಿ ನೆಕ್ ಅಂತೇಳಿ ಇವ್ರು ನೇಮಕ ಆಗಿದ್ದಾರೆ. ಯಾರು? ನಬಿಲ್ ಪಮ್ಮಿಕ್
ನೇಮಕ ಆಗಿರುವಂತ ಅಂತಾರಾಷ್ಟ್ರೀಯ ಒಕ್ಕೂಟ ಅಥವಾ ಅರಬ್ ಲೀಗ್ ಅಂತ ಹೇಳ್ತೀವಿ, ಅದರದ್ದು ನೇಮಕ ಆಗಿದ್ದಾರೆ. ಈ ಅರಬ್ ಲೀಗ್ ಅನ್ನೋದು 1945ರಲ್ಲಿ ಮಾರ್ಚ್ 22, ಅವಾಗ್ಲೇ ಹೇಳಿದೀನಿ, ಕೈರೋದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು. ಏನಪ್ಪಾ ಅಂತಂದ್ರ ಇದರಲ್ಲಿ ಏಷ್ಯನ್ ಶೂನ್ಯ ಹೊರಸೂಸುವಿಕೆ ಸಮುದಾಯದ ಪ್ಲಸ್ ಅಂತೇಳಿ ಬರುವಂತದ್ದಾಗಿರುತ್ತೆ. ಇದು ಜೈಶಂಕರ್ ಆಗಿರುವಂತದ್ರಿ. ಜೈಶಂಕರ್ ಅವರು ಇದರಲ್ಲಿ ಮೀಟಿಂಗ್ ಅಲ್ಲಿ ಭಾಗವಹಿಸಿರ್ತಾರ. ಜಾಗತಿಕ ಇಂಧನ ಮಾರುಕಟ್ಟೆ, ಇದು ಯಾವ್ದಕ್ಕೆ ಸಂಬಂಧಪಟ್ಟದ? ಇಂಧನಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಸ್ಥಿರತ್ವ ಅಥವಾ ಹವಾಮಾನ ಬದಲಾವಣೆಯ ಸವಾಲುಗಳ ಕುರಿತು ಚರ್ಚೆಯನ್ನ ಮಾಡುವ ಉದ್ದೇಶಕ್ಕಾಗಿ ಇದನ್ನ ಏನಾಗತ್ತಪ್ಪ ಅಂತಂದ್ರ 2022ರಲ್ಲಿ ಜಪಾನ್ ದೇಶದ ವೇದಿಕೆಯಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಓಕೆನಾ. ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಇದಾವೆ? ಒಂದು ಆಸ್ಟ್ರೇಲಿಯಾ ಇದೆ, ಬ್ರುಹೇನ್ ಇದೆ, ದಾಸ್ರು ಲಾಲ್ ಅಂತ ಬರ್ತದ, ಅದು ಒಂದಿದೆ, ಕಾಂಬೋಡಿಯಾ, ಇಂಡೋನೇಷ್ಯಾ, ಜಪಾನ್, ಲಾವೋ, ಮಲೇಷಿಯಾ, ಫಿಲಿಪೈನ್ಸ್, ಇನ್ನ PDR ಅಂತೇಳಿ ಒಂದು ಬರುತ್ತ, ಸಿಂಗಾಪುರ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ, ಇವರೆಲ್ಲ ಕೂಡ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗಿರುವಂತದ್ದಾಗಿರುತ್ತೆ. ಏಷ್ಯಾದ್ಯಂತ ಇಂಗಾಲವನ್ನ ಹೊರಸೂಸುವಿಕೆಯನ್ನ ತಗ್ಗಿಸುವ ಉದ್ದೇಶ ಇದರ ಥೀಮ್ ಆಗಿರುತ್ತೆ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ 11 ಸದಸ್ಯ ರಾಷ್ಟ್ರಗಳನ್ನಾಗಿರುತ್ತೆ. ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಂತೆ ಒಂದು ವಿಸ್ತೃತವಾದಂತ ಸಹಕಾರ ಸಂಘಟನೆ ಆಗಿರುತ್ತದೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಅರ್ಜೆಂಟೀನಾ ಅಂದ್ರೆ ಏನಾದ ನಿರ್ಗಮನ. ವಿಶ್ವಸಂಸ್ಥೆ ಆರೋಗ್ಯದ ಏನಿದೆಯಲ್ಲ ಅದರದಿಂದ ಎಕ್ಸಿಟ್ ಆಗಿ ಹೋಗಿದ್ದಾರೆ ಅವರು. ಇದು ಇಷ್ಟೇ ಥಾಟ್ ಅನ್ನು ನೆನಪಿಟ್ಕೊಡ್ರಿ. ಇವೆಲ್ಲ ನೆನಪಿರ್ತಾವ ನಿಮಗೆ. ಇವು ಸ್ಥಾಪನೆ ಯಾವಾಗ ಆಗ್ಯಾವ, ಯಾವಾಗ ಇಲ್ಲ ಅಂತೇಳಿ ನೆನಪಿಲ್ಲ ಅಂದ್ರೆ ಮತ್ತೆ ಸೆಲೆಬ್ರೇಷನ್ ಪಕ್ಕ ಆಗ್ತದ. WHO ಅಂತ ಬರ್ತದ. WHO ಅಂತ ಬರ್ತದೆ. ಈ WHO ನ ಸ್ಥಾಪನೆ 1948 ಏಪ್ರಿಲ್ 7ರಂದು ಸ್ಥಾಪನೆ ಆಗುತ್ತೆ. ಪ್ರತಿ ವರ್ಷ ಇದನ್ನ ಏನಪ್ಪಾ ಅಂತಂದ್ರೆ 7ನ್ನ ನಾವು ಇದನ್ನ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತದೆ? ಇದ್ರದ್ದು ಜಿನೇವಾದಲ್ಲಿ ಕಂಡು ಬರ್ತದೆ. ಓಕೆ, ಜಿನೇವಾದಲ್ಲಿ ಕಂಡು ಬರ್ತದೆ. ಭಾರತ 1948 ಜನವರಿ 12ರಂದು ಭಾರತ WHO ಸದಸ್ಯ ರಾಷ್ಟ್ರ ಆಗತ್ತೆ. ಓಕೆ, ಇದು ಇಷ್ಟು ನೆನಪಿಟ್ಕೊಡ್ರಿ. ಇವ್ರ ಅಧಿಕಾರಾವಧಿ ಒಮ್ಮೆ ಮಾತ್ರ ಮರು ಆಯ್ಕೆಗೆ ನೇಮಕ ಆಗಿರುವಂತದ್ದು 5 ವರ್ಷ ಇವ್ರ ಅಧಿಕಾರಾವಧಿ ಇರ್ತದೆ. ಅದನ್ನು ನಾನು ಕೇಳಿದ್ರೆ ಹೇಳ್ರಿ. ಚೀನಾ ಮತ್ತು ಪಾಕ್ ಬಾಹ್ಯಾಕಾಶ ಏನಿಲ್ಲ ರೀ. ಚೀನಾ ಮತ್ತು ಭಾರತ ಚೀನಾ ಮತ್ತು ಪಾಕಿಸ್ತಾನ ಬಾಹ್ಯಾಕಾಶ ಸಹಭಾಗಿತ್ವದಿಂದ ಒಪ್ಪಂದ ಮಾಡ್ಕೊಳತ್ತಾರಿ. ಅದು ಒಪ್ಪಂದ ಮಾಡ್ಕೊಂತಂದ್ರ ಭಾರತಕ್ಕೆ ಏನಾಗತೈತಿ? ಕಳವಳ, ಹೊಟ್ಟಾಗ ಗುದು ಮಾಡಾಕತೈತ್ರಿ. ಅಷ್ಟೇನೆ, ಏನಿಲ್ಲ, ಹೊಟ್ಟಿ ನುಸ್ಸಾಕತೈತಿ. ಚಾಂಗಿ 6 ನೌಕೆಯನ್ನ ಇದು ಉಡಾವಣೆ ಮಾಡುವ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರಥಮ ಚಂದ್ರಯಾನ ಉಪಗ್ರಹವನ್ನ ಇದು ತನ್ನೊಂದಿಗೆ ಏನ್ ಮತ್ತೆ ಹೊತ್ತೊಯ್ಯಲ ಇದೆ ಅಂತ ಹೇಳತ್ತ. ಅಷ್ಟೇ, ಬೇರೆ ಏನಿಲ್ಲ. ಪಾಕಿಸ್ತಾನ ಇವ್ರು ಒಯ್ದು ಇಲ್ಲಿ ಹಾರಿಸಿದ್ರು ಅಂತಂದ್ರೆ ಏನಾಗುತ್ತೆ? ಟೈಟಸ್ ಅಂತ ಆಗತ್ತೆ. ಇದನ್ನ ನಾವು ಕಳವಳ ಪಡುವಂತ ಏನು ಇಲ್ಲ. ಇದೆ ಪಟ್ಟಾಗ ಏನು ಗುಡುಗುಡು ಅನ್ನೋ ಅವಶ್ಯಕತೆನೇ ಇಲ್ಲ. ಇವರು ಎಲ್ಲ ಸಕ್ಸಸ್ ಆಗೋದು ಅಟ್ರ ರೇಟ್ ಕಡಿಮೆ ಇದೆ, ಯಾಕಂದ್ರೆ ಇವು ಎಲ್ಲ ಸೆಕೆಂಡ್ ಹ್ಯಾಂಡ್ ಇವರು. ಇನ್ನು ಕಿರ್ಗಿಸ್ತಾನದ ಬಿಸ್ಕೆಟ್ ನಗರದಲ್ಲಿ ಏನಪ್ಪಾ ಅಂದ್ರೆ ಸಹಗಾಯಿ ಸಹಕಾರ ಸಂಘಟನೆ ಅಂತೇಳಿ ಬರುವಂತದ್ದು. ಸೊ ಇದ್ರದ್ದು ಇನ್ನೊಂದು ಹೇಳಿರ್ತೀವಿ ನೋಡ್ರಿ, ಇದನ್ನ ಕೇಳ್ಬೋದು. ಇನ್ನೊಂದು ಏನಪ್ಪಾ ಅಂದ್ರ ದಿಕ್ಸೂಚಿ ವ್ಯವಸ್ಥೆಗಳನ್ನಂತ ಹೊಂದಿರ್ತಾವ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಯಾವ್ದಿದೆ? US ಇದೆ. GPS ಇದೆ. GPS ಬಳಕೆ ಮಾಡ್ತೀವಲ್ಲ ಅದರದ್ದು. ರಷ್ಯಾದ ಯಾವ್ದಿದೆ? R ಅಂತ ಬರ್ದಿರ್ತೀನಿ ಅಷ್ಟೇ. ರಷ್ಯಾದ ಯಾವ್ದಿದೆ? ರಷ್ಯಾದು ಗ್ಲೋನಾಸ್ ಅಂತ ಬರ್ತದ್ರಿ. ಓಕೆ, ಗ್ಲೋನಾಸ್. ಓಕೆ, ಇನ್ನು ಇದರದ ಯುರೋಪಿಯನ್ ಒಕ್ಕೂಟರದು. ಓಕೆ, UAE ಅಂತ ಬರ್ದಿರ್ತೀವಿ ನೋಡ್ರಿ, ಯುರೋಪಿಯನ್ ಒಕ್ಕೂಟದ. ಇದ್ರದ್ದು ಯಾವ್ದು? ಗೆಲಿಲಿಯೋ ಅಂತ ಬರ್ತದ. ಗೆಲಿಲಿಯೋ ಅಂತ ಬರ್ತದ. ನೆಕ್ಸ್ಟ್ ಚೀನಾದ ಯಾವ್ದು ಬರ್ತದ್ರಿ? ಚೀನಾದು ಬಿಡಾವ್ ಅಂತ ಬರ್ತದೆ. ಯಾವುದು? ಬಿಡಾವ್. ಓಕೆ, ಇದನ್ನ ನೆನಪಿಟ್ಟು. ಇನ್ನು ಪ್ರಾದೇಶಿಕವಾಗಿ ದಿಕ್ಸೂಚಿಗಳನ್ನು ಅಂತ ಬಂದಾಗ್ರಿ. ಇನ್ನು ಭಾರತದ ಇಂಡಿಯಾದ ಯಾವ್ದು ಬರ್ತದ್ರಿ? ಇಂಡಿಯಾದ ನಾವಿಕ್. ನಾವಿಕ್ ಅಂತ ಬರ್ತದ. ಇನ್ನು ಜಪಾನ್ದ ಯಾವ್ದು ಬರ್ತದ? ಜಪಾನ್ದು QZS ಅಂತ ಹೇಳಿ ಬರ್ತದೆ. QZSS ಅಂತ ಬರ್ತದೆ. ಇವಿಷ್ಟು ನೆನಪಿಟ್ಕೊಡ್ರಿ. ಭಾರತದ ದಿಕ್ಸೂಚಿ ಇದು ವ್ಯವಸ್ಥೆಯಲ್ಲಿ ಮೊದಲ ಏನಾಗತ್ತಪ್ಪ ಅಂತಂದ್ರ IRNSS ಅಂತೇಳಿ ಬರುವಂತದ್ದು. ರೆಗ್ಯುಲೇಟರಿ ನ್ಯಾವಿಗೇಷನ್ ಸ್ಯಾಟಲೈಟ್ ಅಂಡ್ ಸಿಸ್ಟಮ್ಸ್ ಅಂತೇಳಿ ಇಂಡಿಯನ್ದು. ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಇದು ನೆನಪಿಟ್ಕೊಂಡ್ರಿ ಅಂತಂದ್ರೆ ನಿಮ್ದು ಆಲ್ಮೋಸ್ಟ್ ಅಲ್ ಪಕ್ಕ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲ, ಪಕ್ಕ ಪಾರ್ಟಿ ಮೀನ್ಸ್ ಜಾಬ್ ಪಕ್ಕ ಆಗತ್ತೆ ಅಂತ ಅರ್ಥ. ಇನ್ನ ಕಿರ್ಗಿಸ್ತಾನ್ ಬಿಸ್ಕೋಟ್ ಅಂತ ಬರ್ತದ. ಇದು ಬಿಸ್ಕೆಟ್ ನಗರದಲ್ಲಿ ಸಹಗಾಯಿ ಸಹಕಾರ ಸಂಘಟನೆಯನ್ನ ರಚನಾ ಸಭೆಯನ್ನ ಆಯೋಜನೆಗೊಂಡಿತ್ತು ಅಂತ ಹೇಳ್ತೀವಿ. ಭಾರತ ರಕ್ಷಣಾ ಸಚಿವಾಲಯ ರಾಜನಾಥ್ ಸಿಂಗ್ ಅವರು ಹೋಗಿ ಭಾಗವಹಿಸಿದ್ರು. ಓಕೆ, ಎಲ್ಲಿ ಅಂದ್ರೆ ಕಿರ್ಗಿಸ್ತಾನದಲ್ಲಿ. ಭಾರತ ಮತ್ತು ಟರ್ಕಿಯ ಸಂವಹನ ಅಂತೇಳಿ ಬರ್ತದ. ಭಾರತ ಮತ್ತು
ಟರ್ಕಿ ಏನಾಗೈತಿ ದ್ವಿಪಕ್ಷೀಯ ಸಂಬಂಧ ಅಂದ್ರೆ ಇಬ್ರು ಮಾತುಕತೆಯನ್ನ ಮಾಡ್ಕೊಂಡ್ರೆ ಎಷ್ಟನೇದಪ್ಪ ಅಂದ್ರೆ 12ನೇ ಸುತ್ತಿನ ವಿದೇಶಾಂಗ ಕಚೇರಿಯನ್ನ ಸಮಾಲೋಚನೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಟರ್ಕಿ ರಾಷ್ಟ್ರವನ್ನ ಏಷ್ಯಾ ಮತ್ತು ಯುರೋಪ್ ಎರಡೂ ಖಂಡಗಳಲ್ಲಿ ವ್ಯಾಪಿಸಿರುವಂತದ್ದು ಅಂತ ಹೇಳ್ತೀವಿ. ಇದರದ ಕ್ಯಾಪಿಟಲ್ ಯಾವ್ದ್ರಿ? ಅಂಕಾರ. ಓಕೆ, ಇದರ ಕ್ಯಾಪಿಟಲ್. ಕರೆನ್ಸಿ ಟರ್ಕಿ ಲಿರಾ ಅಂತ ಬರ್ತದೆ. ಲಿಸಾಲ ಬ್ರಿಕ್ ಉಪ ವಿದೇಶಾಂಗ ಸಚಿವಾಲಯದ ಸಭೆ ಅಂತೇಳಿ ಬರ್ತದ. ಇದು ಬಿಕ್ಸ್ ಏನದ ಅವಾಗ್ಲೇ ಹೇಳಿದೀನಿ, ಬ್ರಿಕ್ಸ್ ಓಕೆ ಉಪಸಭೆ. ಮಧ್ಯ ಮತ್ತು ಉತ್ತರ ಆಫ್ರಿಕಾದಲ್ಲಿ ಪ್ರಾಂತ್ಯಗಳಿಂದ ಭೌಗೋಳಿಕವಾಗಿ ಹಂಚಿಕೆ ಆಗಿದಾವಲ್ಲ ಅದ್ರ ಬಗ್ಗೆ ಹೇಳುತ್ತೆ. ಈ ಸಭೆಗಳ ಪ್ರಮುಖವಾಗಿ 2006ರಿಂದ ಸ್ಟಾರ್ಟ್ ಆಗಿ ಇದು 2025ರವರೆಗೂ ನಡೆದಿರುವಂತದ್ದು ಆಗಿರುತ್ತೆ. ಇದನ್ನಷ್ಟು ಕೂಡ ಇದನ್ನ ಏನಾಗಿರ್ತದಪ್ಪ ಅಂತಂದ್ರ ಈ ತಿಂಗಳದ ಮ್ಯಾಗಝಿನ್ಸ್ ಅನ್ನ ಆಗಿರುತ್ತೆ. ಇನ್ನು ಜೂನ್ ತಿಂಗಳದ ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಹಿಂದೂ ಮಹಾಸಾಗರ ಪ್ರಾದೇಶಿಕ ಸಹಕಾರ ಒಕ್ಕೂಟ ಅಂತೇಳಿ ಬರ್ತದೆ. ಇದ್ರ ಬಗ್ಗೆ ಹೇಳುವಂಥದ್ದು. ಇದು 10ನೇ ಇಂಡಿಯನ್ ಓಷನ್ ಡೈಲಾಗ್ ಅಂತ ಬರ್ತದೆ. ಇದು 10th. ಓಕೆ, 10ನೇದು ಇದು. ಇದನ್ನ ಯಶಸ್ವಿಯಾಗಿ ಆಯೋಜನೆಗೊಂಡಿರುವಂಥದ್ದು. ಓಕೆನಾ, ಇದು ಏನಾಗಿದೆ? ಯಶಸ್ವಿಯಾಗಿ ಆಯೋಜನೆಗೊಂಡು ರೂಪುಗೊಂಡಿರುವಂಥದ್ದು ಜಗತ್ತಿನ ಹಿಂದೂ ಮಹಾಸಾಗರ ವಲಯ ಅಂತ ಕರಿತೀವಿ. ಓಕೆ, ಈ IORA ಒಕ್ಕೂಟ ಅಂತಂದ್ರೆ ಹಿಂದೂ ಮಹಾಸಾಗರ ಗಡಿಗಳನ್ನು ಹಂಚಿಕೊಂಡಿದಾವಲ್ಲ, ಈ ಹಂಚಿಕೊಂಡಿರುವಂತಹ ತೀರಗಳಲ್ಲಿ ದೇಶದ ಒಂದು ಪ್ರಮುಖವಾದ ಆಂತರಿಕ ಸಹಕಾರ ಅಥವಾ ಸರ್ಕಾರಿ ಸಂಸ್ಥೆಗಳಾಗಿರುವಂಥದ್ದು. ಇದನ್ನ 1997ರಲ್ಲಿ ಇದನ್ನ ಅಧಿಕೃತವಾಗಿ ಸ್ಥಾಪನೆಯನ್ನ ಆಗತ್ತ. ನೆನ್ಪಿಟ್ಕೊಡ್ರಿ, ಇಂಡಿಯನ್ ಓಷನ್ ರಿಮ್ ಇನಿಷಿಯೇಟಿವ್ ಅಂತ ಬರ್ತದ, ಓಷನ್ ರಿಮ್ ಅಸೋಸಿಯೇಷನ್ ಫಾರ್ ಅಂತ ರೀಜನಲ್ ಅಂತ ಹೇಳಿ ಬರುತ್ತೆ, ಕೋಆಪರೇಟಿವ್, ಇವೆರಡೂ ಬರ್ತಾವ. ಅದು ಇತಿಹಾಸ ನೋಡಿದಾಗ. ಓಕೆ, ಇನ್ನು ನೆಕ್ಸ್ಟ್ ಏನ್ ಹೇಳತ್ತಪ್ಪ ಅಂದ್ರ ಜಮೈಕಾ ಆರೋಗ್ಯ ಮೈತ್ರಿ ಅಂತೇಳಿ ಬರ್ತದ. ಎದಕ್ಕ ಅಂತಂದ್ರ ಭಾರತ. ಓಕೆ, ಭಾರತದೊಂದಿಗೆ ಈ ಜಮೈಕಾ ಏನಾಗತ್ತಪ್ಪ ಅಂದ್ರ ಮಾತುಕತೆ, ರಾಜತಾಂತ್ರಿಕ ಮತ್ತು ಮಾನವೀಯ ನೆರವು ಭಾಗವಾಗಿ ಇದು ಅತ್ಯಾಧುನಿಕ ಪೋರ್ಟಲ್ ಅನ್ನ ಸುಲಭವಾಗಿ ಸಾಗಿಸಬಲ್ಲಂತದ್ದು ಜೈಮಕಾ ದೇಶ ಅಧಿಕೃತವಾಗಿ ಇದರ ಜೊತೆಗೆ ಹಸ್ತಾಂತರಿಸಲಾಗತ್ತೆ. ಇದು ಅಷ್ಟ ನೆನ್ಪಿಟ್ಕೊಡ್ರಿ. ಆರೋಗ್ಯ ಮೈತ್ರಿ ಅಂದ್ರೂ ಓಕೆ. ಇದು ಏನ್ ಮೈತ್ರಿ ಮಾಡಿರ್ತೀರೋ ಇಲ್ಲೋ ಗೊತ್ತಿಲ್ಲ, ಆದ್ರ ಆರೋಗ್ಯ ಮೈತ್ರಿ ಅನ್ನೋದು ಮಾಡ್ಕೊಳ್ಳೇಬೇಕಾಗ್ತದ. ಮಿನಿ ಕ್ಯೂಬ್ ಅಂತ ಕರಿತೀವಿ, ಅಥವಾ ಒಂದು ಮಿನಿ ಕ್ಯೂಬ್ ಅಂತಂದ್ರೆ ಸರಿಸುಮಾರು 200 ಜನರಿಗೆ 48 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನ ಹೊಂದಿರುವಂತದ್ದಾಗಿರತ್ತ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದವರು ಇದನ್ನೇನ್ ಮಾಡ್ತಾ ಆಡಳಿತಾತ್ಮಕ ನಿಯಂತ್ರಣ ಮಂಡಳಿ ಅನ್ನೋದು ಜಾರಿಗೆ ತಂದಿರ್ತಾರ. ಪರ್ಷಿಯನ್ ಕೊಲ್ಲಿ ಅಥವಾ ಜಲಸಂಧಿಯ ಪ್ರಾಧಿಕಾರ ಅಂತೇಳಿ ಬರತ್ತ. ಈ ಜಾಗತಿಕ ಅತ್ಯಂತವಾಗಿ ಆಯಾಕಟ್ಟಿನ ಭೌಗೋಳಿಕ ಪ್ರದೇಶ ಇರ್ತಾವಲ್ಲ, ಸಣ್ಣ ಸಣ್ಣ ಒಪಿ. ಈ ಕಡೆ ಒಂದು ದೇಶ ಐತಿ, ಓಕೆ ಎಕ್ಸಾಂಪಲ್, ಹಿಂಗೊಂದು ದೇಶ ಐತಿ, ಓಕೆ ಹಿಂಗೊಂದು ದೇಶ ಇರ್ತಾವ, ಸಿಂಕ್ ಅಂತೇಳಿ ಹಿಂಗ್ ದೇಶ ಇರ್ತಾವ. ಈ ಆಯಾಕಟ್ಟಿನ ಅಂತಂದ್ರೆ ಇಲ್ಲಿರುವಂತದ್ದ ಈ ಪ್ರದೇಶವನ್ನ ಇದನ್ನ ಏನಂತ ಕರೀತಾರೆ ಅಂತ, ಇಲ್ಲಿ ಬರುವಂತ ಹಾರ್ಮೋನ್ ಜಲಸಂಧಿ ಬಗ್ಗೆ ಎಷ್ಟು ತನ ಮಾತಾಡ್ತೀವಿ ಗೊತ್ತಾ? ಹಡಗುಗಳ ಸಂಚಾರದ ನೌಕೆ ಆಗಿರ್ಬೋದು, ಕಾರ್ಯಾಚರಣೆ ಆಗಿರ್ಬೋದು. ಇತ್ತೀಚೆಗೆ ಇರಾನ್ ಆಗಿರ್ತದ, ಟಾಮ್ ಟೂಮ್ ಅಂತೇಳಿ ಪಟಾಕಿ ಹರ್ಸಾಕತ್ತಾರ, ಅವ್ರು ಬಂದಿರೋ ಹಡಗ ಮೇಲೆ. ಇಂಥವಕ್ಕೆ ಏನದ ಪರ್ಷಿಯನ್ ಕೊಲ್ಲಿ ಜಲಸಂಧಿ ಪ್ರಾಧಿಕಾರ ಅಂತೇಳಿ ಈಗ ಜಾರಿಗೆ ತಂದಿರುವಂತದ್ದು. ಏನಿಲ್ಲ, ಆಯಾ ಕಟ್ಟಿನಲ್ಲಿ ನಿಯಂತ್ರಣವನ್ನ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ತರತ್ತ. ಭಾರತ ಮತ್ತು ನಾರ್ಡಿಕ್ ಶೃಂಗಸಭೆಗಳು ಅಂತ ಬರ್ತದ. ಏನಪ್ಪಾ ಇದು ಭಾರತ ನಾರ್ಡಿಕ್ ಶೃಂಗಸಭೆ ಅಂತಂದಕ್ಕ ಈ 3ನೇದಾಗಿರತ್ತ. ಈ ಶೃಂಗಸಭೆ ಎಷ್ಟನೇದು? 3ನೇದಾಗಿರತ್ತ. ಈ 3ನೇ ನಾರ್ಡಿಕ್ ಶೃಂಗಸಭೆ ಅನ್ನೋದು ಇತ್ತೀಚೆಗೆ ಏನದ ನಾರ್ವೆ ದೇಶದಲ್ಲಿ, ಯಾವುದರಲ್ಲಿ? ನಾರ್ವೆ ದೇಶದಲ್ಲಿ ರಾಜಧಾನಿ ಓಸ್ಲಾ ನಗರದಲ್ಲಿ ಇದನ್ನ ಜರುಗಿತ್ತು ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಪ್ರಧಾನಮಂತ್ರಿಯವ್ರು ಹೋಗಿ ಬಂದಾರ್ರಿ. ಪ್ರಧಾನಮಂತ್ರಿಯವ್ರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲಿ ಒಂದು ಪದಕ ಹಿಡ್ಕೊಂಡೆ ಬರಾಕತ್ತಾರ. ಮತ್ತ ಇದನ್ನ 2018ರ ಈ ಸ್ವೀಡನ್ ಸ್ಟಾಕ್ ಹೋಮ್ ಅಂತೇಳಿ ಏನ್ ಕೋಪ್ ನಡೆದಿತ್ತಲ್ಲ, 2022ರಲ್ಲಿ ಡೆನ್ಮಾರ್ಕ್ ದೇಶದಲ್ಲಿ ಕೋಪ್ ಹೇಗ್ ಅಂತ ನಡೆದಿತ್ತು. ಅದರ ಭಾಗವಾಗಿ ಇದನ್ನ ಪ್ರಾರಂಭವನ್ನ ಮಾಡಿರ್ತಾರೆ. 5 ಪ್ರಮುಖ ರಾಷ್ಟ್ರಗಳ ಅತ್ಯಂತ ಪ್ರಭಾವಶಾಲಿ ಪ್ರಾಧಿಕಾರ, ಭೌಗೋಳಿಕ ಮತ್ತು ರಾಜತಾಂತ್ರಿಕ ಒಕ್ಕೂಟದಿಂದ ಇದನ್ನ ಪ್ರಾರಂಭ ಆಗಿರುವಂತದ್ದು. ಈ ಪ್ರಾದೇಶಿಕ ಗ್ರೂಪ್ ಅಲ್ಲಿ ಯಾವ್ಯಾವ? ಒಂದು ನಾರ್ವೆ, ಇನ್ನೊಂದು ಸ್ವೀಡನ್ ಆಗಿರ್ಬೋದು, ಇನ್ನೊಂದು ಫಿನ್ಲ್ಯಾಂಡ್ ಆಗಿರುತ್ತೆ, ಇನ್ನೊಂದು ಐಸ್ಲ್ಯಾಂಡ್ ಆಗಿರುತ್ತೆ, ಇನ್ನೊಂದು ಡೆನ್ಮಾರ್ಕ್ ಆಗಿರುತ್ತದ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಏಷ್ಯನ್ ಉತ್ಪಾದನಾ ಸಂಸ್ಥೆಗಳು ಅಂತ ಬರ್ತದೆ. ಏನ್ರಿ ಇದು? ಒಂದು ನವದೆಹಲಿಯಲ್ಲಿ ನಡೆದಂತ ಒಂದು ಕತೆ.
ಏನ್ ನಡೆದಿತ್ರಿ ಅಂತಂದ್ರ ಈ ಏಷ್ಯನ್ ಉತ್ಪಾದನೆ ಅನ್ನೋದು ಅಲ್ಲೇ ಮೈಂಡಲ್ಲೇ ಇದೆ ನೋಡ್ರಿ ಇದ್ರಲ್ಲಿ, ಹೌದಾ. ಈ ಭಾರತ ಮಂಡಳಿಯನ್ನ ಆಯೋಜನೆ ಮಾಡಿತ್ತು ಎಷ್ಟನೇದಂತಂದ್ರೆ ಇದು 68ನೇದು. ಏಷ್ಯಾ ಪೆಸಿಫಿಕ್ ವಲಯದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯಲ್ಲಿ 1961ರಲ್ಲಿ ಸ್ಥಾಪನೆಯಾದಂತ ಒಂದು ಪ್ರಭಾವಶಾಲಿ ಆಂತರಿಕ ಸರ್ಕಾರ ಅಂತ ಕರಿತೀವಿ. ಇದು ಜಪಾನ್ ದೇಶದಲ್ಲಿ ಟೋಕಿಯೋದಲ್ಲಿ ನಗರದಲ್ಲಿ ಇರುವಂತದ್ದು. ಹಾಗೆ ಭೌಗೋಳಿಕವಾಗಿ ಈ ಟೋಟಲ್ ಆಗಿ 21 ಸದಸ್ಯ ರಾಷ್ಟ್ರಗಳನ್ನ ಹೊಂದಿರತ್ತೆ. ಇನ್ ಕಿಂಬರ್ಲಿ ಪ್ರಕ್ರಿಯೆ ಅಂತೇಳಿ ಬರ್ತದೆ. ಈ ಕಿಂಬರ್ಲಿ ಪ್ರಕ್ರಿಯೆ ಅಂತಂದ್ರೆ ಏನಪ್ಪಾ ಅಂದ್ರ ಇದು ಒಂದು ಮಧ್ಯಂತರ ಸಭೆ ಅಂತ. ಓಕೆ, ಮಧ್ಯಂತರದ ಸಭೆ ಆಗಿರುವಂತದ್ದು. ಇದನ್ನ ಭಾರತ ಆರ್ಥಿಕ ಅಥವಾ ರಾಜಧಾನಿಯಾದಂತಹ ಮುಂಬೈಯಲ್ಲಿ ಯಶಸ್ವಿಯಾಗಿ ಏನಾಗಿದೆಪ್ಪ ಅಂತಂದ್ರೆ ಇದನ್ನ ಮುಕ್ತಾಯ ಮಾಡಿದಾರೆ. ಮುಂಬೈಯಲ್ಲಿ ಸಾಮ್ ಅಂತಂದ್ರ ಇದರ ಮುಕ್ತಾಯವನ್ನ ಈ ಕಿಂಬರ್ಲಿ ಪ್ರಕ್ರಿಯೆ ಅಂತಂದ್ರೆ ಇದೊಂದು ವಿವಿಧ ಸಾರ್ವಭೌಮ ಅಂತ ಅಂತಾರಾಷ್ಟ್ರೀಯ ವಜ್ರ ಆಗಿರ್ಬೋದು, ಉದ್ಯಮ ರಂಗ ಆಗಿರ್ಬೋದು, ಅಥವಾ ನಾಗರಿಕತೆ ಮೇನ್ ತಗೋವಂಥದ್ದು ವಜ್ರ ಅಂತ ಈ ತರ ಬರುವಂತದ್ದು ವಿಶಿಷ್ಟ. ಇಲ್ಲಿ ವಜ್ರಗಳ ಆಕ್ರಮ ಆಗಿರ್ಬೋದು ಅಥವಾ ತಗೊಂಡು ಹೋಗುವಂತ ಮಾರಾಟಗಳಾಗಿರ್ಬೋದು, ವ್ಯಾಪಾರ ಅಥವಾ ಸಂಪೂರ್ಣವಾಗಿ ನಿಯಂತ್ರಣಗೊಳ್ಳುವಂಥದ್ದು ಇದರಲ್ಲಿ ಬರುವಂತದ್ದು ಆಗಿರತ್ತ. ಇನ್ನು 7ನೇದು ಕ್ವಾಡ್ ರಾಷ್ಟ್ರಗಳು ಅಂತ ಬರುತ್ತೆ. ಇದು ಕ್ವಾಡ್ ಚತುಷ್ಕೋನದ ಭದ್ರತಾವಾಗಿ ಉದ್ದೇಶಕ್ಕಾಗಿ ಭಾರತ, ಜಪಾನ್, ಆಸ್ಟ್ರೇಲಿಯಾ ಮಾಡ್ಕೊಂಡಿರುವಂತದ್ದು. ಓಕೆ, ಕ್ವಾಡ್ ರಾಷ್ಟ್ರಗಳು ಯಾವ್ಯಾವು? ಭಾರತ ಬರ್ತದ, ಹಾಗೆ ಅಮೇರಿಕ ಬರ್ತದ, ಆಮೇಲೆ ಜಪಾನ್ ಬರ್ತದ, ಆಮೇಲೆ ಆಸ್ಟ್ರೇಲಿಯಾ ಬರ್ತದ. ಓಕೆ, ಇಷ್ಟು ರಾಷ್ಟ್ರಗಳು. ಮಲಬಾರ್ ಸಮರಾಭ್ಯಾಸ ಅಂತೇಳಿ ಇದು ಬಹಳ ಹಿಂದಿಂದೆಲ್ಲ ಮಾಡ್ಕೊಂತ ಬರ್ತಿದ್ರ. ಇದು 2004ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸುನಾಮಿ ಪರಿಹಾರ ಕಾರ್ಯಕ್ರಮ ವೇಳೆ ಇದು ಪರಿಕಲ್ಪನೆ ಬರ್ತದ. ಆಮೇಲೆ 2007ರಲ್ಲಿ ಇದು ಜಪಾನ್ ಮಾಜಿ ಅಧ್ಯಕ್ಷರಾದ ಜಿಜೋಂಬೆ ಸತೋದ್ರಲ್ಲ ಅವ್ರು ಮಾಡ್ತಾರೆ ಇದನ್ನ. 2017ರಲ್ಲಿ ಮತ್ತೆ ಪುನರ್ ಇದು ಏನಪ್ಪಾ ಅಂದ್ರೆ ಭಯೋತ್ಪಾದನೆದಿಂದ ಕೂಡಿದೆ ಅಂತೇಳಿ ಆಸ್ಟ್ರೇಲಿಯಾ ಹೊರಗೆ ಹೋಗುತ್ತಾ, ಮತ್ತೆ ಆಮೇಲೆ ಬರುತ್ತ. ಇಂಡೋ ಪೆಸಿಫಿಕ್ ಉದ್ದೇಶ ಏನಪ್ಪಾ ಅಂದ್ರೆ ಇವ್ರ ಉದ್ದೇಶ ಏನದಿಲ್ಲ, ಚೀನಾದವ್ರು ಬೆಳೆ ಆಗತ್ತಿರಲ್ಲ, ಸೊ ಇವ್ರನ್ನ ಹೆಂಗಾದ್ರೂ ಮಾಡಿ ಕಡಿಮೆ ಮಾಡ್ಬೇಕು ಅನ್ನೋದು ಉದ್ದೇಶ ಇವ್ರದಿಷ್ಟ. ಇನ್ ನೆಕ್ಸ್ಟ್ ಲಾಸ್ಟ್ 1 ಮಂತ್ ಮುಗೀತು. ಈ ಸಿಂಪ್ರೂವ್ ವಾರ್ಷಿಕ ವರದಿ ಅಂತ ಬಿಡುಗಡೆ ಮಾಡಿದಾರೆ. ಇದು ಜಾಗತಿಕ ಮಟ್ಟ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಿತಿಗಳ ಬಗ್ಗೆ ಉಲ್ಲೇಖ ಮಾಡತ್ತಪಿ. ಹೌದಾ? ಹಾಗಿತ್ತಂದ್ರೆ ಜಾಗತಿಕ ಶಾಸ್ತ್ರ ಪೂರೈಕೆ ಮತ್ತು ಆಮದು ಅಂತ ಬಂದಾಗ 2021 ಮತ್ತು 25ರಿಂದ ಹಿಡಿತಾರ. ಅಮೇರಿಕ ಫಸ್ಟ್ ಅಲ್ಲಿದೆ, ಆಮೇಲೆ ಫ್ರಾನ್ಸ್ ಇದೆ, ಆಮೇಲೆ ರಷ್ಯಾ ಇದೆ, ಆಮೇಲೆ ಜರ್ಮನ್ ಇದೆ, ಆಮೇಲೆ ಚೀನಾ ಇದೆ. ಓಕೆ, ಭಾರತ ಎಲ್ಲಿದೆ? ಇದು ಉಕ್ರೇನ್ ಆದ ಬಳಿಕ ಭಾರತ ಇದೆ. ಓಕೆ, ಇದು ಇಷ್ಟು ಕೂಡ ನೆನ್ಪಿಟ್ಕೊಡ್ರಿ. ಈ ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಂಶೋಧನೆ ಸಂಸ್ಥೆ ಅಂತೇಳಿ ಪ್ರಕಟವನ್ನ ಮಾಡುವಂಥದ್ದು ಇದು ಜಾಗತಿಕವಾಗಿ. ಇದಷ್ಟು ನೆನ್ಪಿಟ್ಕೊಂಡು ಭಾರತ ಪರಮಾಣು ಮತ್ತು ಇದು ವ್ಯೂಹಾತ್ಮಕ ಅಂತ ಸನ್ನದ್ಧ ಅಂತ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರ ಈ ಒಟ್ಟು ಪರಮಾಣು ಅಸ್ತ್ರಗಳಲ್ಲಿ ಎಷ್ಟಾಗಿದೆ ಸಂಖ್ಯೆಗಳಂದ 180ರಿಂದ 190 ಆಗೈತಿ ಅಂತ ಹೇಳಾಕತ್ತಾರೆ. ಏರಿಕೆ ಆಗೈತಿ ಅಂತ ಹೇಳಾಕತ್ತಾರೆ. ಅಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಅಕ್ಕುಸ್ ಅಂತ ಬರ್ತದೆ. ಈ ಅಕ್ಕುಸ್ ಒಕ್ಕೂಟ ಅಂತೇಳಿ ಬರ್ತದೆ. ಅಕ್ಕುಸ್ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇದೊಂದು ಮೈತ್ರಿ ಒಕ್ಕೂಟ. ಯಾರ್ಯಾರು ಬರ್ತಾರೆ ಇದರಲ್ಲಿ? ಅಕ್ಕುಸ್ ಒಕ್ಕೂಟಲ್ಲಿ ಇದರಲ್ಲಿ ಕಂಡು ಬರೋರು ಒಬ್ರು ಆಸ್ಟ್ರೇಲಿಯಾದವರು, ಇನ್ನೊಂದು ಯಾರು UK ದವರು, ಇದು ಆಸ್ಟ್ರೇಲಿಯಾ, ಇದು UK, ಇದು US ದವರು. 3 ಜನ ಬರ್ತಾರೆ. ಇದು ಅಕ್ಕುಸ್ ಅಂತೇಳಿ ಇದನ್ನ 2021ರಲ್ಲಿ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಪ್ರಾರಂಭವನ್ನ ಮಾಡಿದಾರೆ. ಇದು ಮೊದಲ ಹಂತ. ಈ ಯೋಜನೆಗಳು ಬಂದಿರ್ತಾವ. ಒಂದು ಪರಮಾಣು ಉದ್ದೇಶಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳ ಉದ್ದೇಶ ಒತ್ತೊಯ್ಯುವಂಥದ್ದಾಗಿರ್ಬೋದು. ಹಂತ ಹಂತವಾಗಿ 2ನೇದು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ತರ ಇದು ಒಕ್ಕೂಟ ಸಂಬಂಧಪಟ್ಟಂಥದ್ದು. ಸರಿ, ಯಾವುದಕ್ಕೆ ಸಂಬಂಧಪಟ್ಟದಂತಂದ್ರೆ ಫಸ್ಟ್ ಹಂತ ಬರೋದು ಶಸ್ತ್ರಾಸ್ತ್ರ, 2ನೇದು ಬಂದು AI. ನೆನಪಿಟ್ಕೊಂಡ್ಬಿಡ್ರಿ. 2ನೇದು AI ಬರುತ್ತೆ. ಇನ್ನು ಬ್ರಿಕ್ಸ್ ಇಂದೋರ್ ಘೋಷಣೆ ಅಂತೇಳಿ ಬರ್ತದೆ. ಇದು ಬ್ರಿಕ್ಸ್ ಎಷ್ಟು ಸಲ ಬರಾಕತ್ತಿತ್ತು ಇದನ್ನ ಈ ಬ್ರಿಕ್ಸ್ ಕೃಷಿ ಮಂತ್ರಿಯಾದಂತ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ಸರ್ವಾನುಮತದೊಂದಿಗೆ ಬ್ರಿಕ್ಸ್ ಇಂದೋರ್ನ ಜಂಟಿ ಪ್ರಕಟವನ್ನ ಮಾಡಿರುವಂತದ್ದು. ಎದಕ್ಕಂದ್ರ ಅಗ್ರಿಕಲ್ಚರ್ ಕೃಷಿಗೆ. ಓಕೆ, ನೆನ್ಪಿಟ್ಕೊಡ್ರಿ. ಎಲ್ಲಿ ನಡೆದದ? ಇಂದೋರ್ನಲ್ಲಿ ನಡೆದಿರುವಂತದ್ದಾಗಿರುತ್ತೆ. ಆತಿಥ್ಯ ವಹಿಸ್ಕೊಂಡಿರುವಂಥದ್ದು. ಇದು ಏನಪ್ಪಾ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಸರಾಸರಿ ಎಷ್ಟೈತಿ ಅಂತ, ಒಟ್ಟು ಕೃಷಿಯಲ್ಲಿ ಅಂತ ಬಂದಾಗ ಕೃಷಿ ಅಂತ ಬರುತ್ತಲ್ಲ, ಎಷ್ಟು % ಐತಿ? 42 ಐತಿ. ಓಕೆ, ಹಾಗೆ ವಿಶ್ವದ ಒಟ್ಟು ಧಾನ್ಯಗಳು ಅಂತ ಬಂದಾಗ, ಧಾನ್ಯಗಳು ಅಂತ ಬಂತು ಅಂದ್ರೆ ಉತ್ಪಾದನೆಯಲ್ಲಿ 42% ಐತಿ. ಓಕೆ, ಇದು ಇಷ್ಟು ನೀವೇನಪ್ಪಾ ಅಂತಂದ್ರೆ ನೆನಪಿಟ್ಕೊಡ್ರಿ. ಇದು ಮ್ಯಾಕ್ಸಿಮಮ್ ಹೇಳಕ ಲಾಂಗ್ ಟೈಮ್ ಇತ್ತು ಅಂದ್ರೆ ನಾನು ಹೇಳಿರ್ತಿದ್ದೆ ಅನ್ಸತ್ತೆ ನನಗೆ. ಇನ್ನು ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆ ಶೃಂಗಸಭೆಗಳು ಅಂತ ಬರ್ತದೆ. ಈ ಬ್ರಿಕ್ಸ್ ಬಾಹ್ಯಾಕಾಶ ಶೃಂಗಸಭೆಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಏನಾಗಿತ್ತು ಇತ್ತೀಚೆಗೆ ನಡೆದಿತ್ತು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತ ಬ್ರಿಕ್ಸ್ ನ ಬಾಹ್ಯಾಕಾಶ ಸಂಸ್ಥೆಯ ಮುಖ್ಯಸ್ಥರ ಶೃಂಗಸಭೆಯನ್ನ ನಡೆದಿತ್ತು. ಇದರಲ್ಲಿ ಯಾರು ಭಾಗವಹಿಸಿದ್ರ ಅಂದ್ರ
ಜಿತೇಂದ್ರ ಸಿಂಗ್, ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಸಿಂಗ್ ಅವರು ಭಾಗವಹಿಸಿದಿರುತ್ತೆ. ಬ್ರಿಕ್ ಬಾಹ್ಯಾಕಾಶ ಆರ್ಥಿಕ ಮತ್ತು ಎಂಬ ನೂತನ ಪರಿಕಲ್ಪನೆಯನ್ನ ಇಲ್ಲಿ ಕಲ್ಪನೆಯನ್ನ ಕೊಡ್ತಾರ. ವಿಶ್ವಸಂಸ್ಥೆಯ 1267 ಅಂತೇಳಿ ಬರುತ್ತೆ. ಏನಿದು ವಿಶ್ವಸಂಸ್ಥೆ ನಿರ್ಣಯದ ಅಡಿಯಲ್ಲಿ ಏನ್ ಹೇಳತ್ತಪ್ಪ ಅಂದ್ರ BLA ಅಂತೇಳಿ ಬರ್ತದ. ಇದು ಒಂದು ಮಜೀದ್ ಬ್ರಿಗೇಡರ್ ಅನ್ನ ಸೇರಿಸುವಂತ ಪಾಕಿಸ್ತಾನ ಮತ್ತು ಚೀನಾ ಪ್ರಸ್ತಾಪವನ್ನ ತಡೆಗಟ್ಟುವ ಉದ್ದೇಶ ಆಗಿರುತ್ತೆ. ಓಕೆ, ಇನ್ನು ಬಲ್ಚಿಸ್ತಾನ ಲಿಬರೇಷನ್ ಆರ್ಮಿ ಅಂತೇಳಿ ಬರುವಂತದ್ದು, ಮಜೀದ್ ಬ್ರಿಗೇಡ್ ಸಂಘಟನೆ ಅಂತ ಬರ್ತವೆ. ವಿಶ್ವಸಂಸ್ಥೆಯಲ್ಲಿ 1267 ಅನ್ನ ಭಯೋತ್ಪಾದನೆ ನಿರ್ಬಂಧ ನಿಯಮದ ಅಡಿಯಲ್ಲಿ ಭಯೋತ್ಪಾದನಾ ಸಂಘಟನೆಗಳಿಗೆ ಘೋಷಿಸಲು ಇದೊಂದು ಪಾಕಿಸ್ತಾನ ಮತ್ತು ಚೀನಾ ದೇಶ ಮಂಡಿಸಿರುವಂತ ಪ್ರಸ್ತಾಪ ಆಗಿರ್ತದೆ. ಇಲ್ಲಿ ಅಮೆರಿಕ ಇದಕ್ಕೆ ಏನ್ ಮಾಡ್ತದೆ, ತಡೆ ಹಿಡಿತದೆ. ಯಾಕಂತಂದ್ರೆ ಇಲ್ಲಿ ಇದಕ್ಕೆ ಯಾರಿಗೆ ತೊಂದರೆ ಕೊಡಾಗುತ್ತೆ, ಚೀನಾಕ, ಅವ್ರಿಗೇನು ಬೇಕಾಗಿಲ್ಲ. ಇನ್ನು ಬ್ರಿಕ್ಸ್ ಪಾಲುದಾರಿಕೆ ಅಂತೇಳಿ, ಈ ಬ್ರಿಕ್ಸ್ ಪಾಲುದಾರಿಕೆಯನ್ನ ಅಧ್ಯಕ್ಷತೆಯಲ್ಲಿ ಇದು ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಉದ್ಯಮಗಳಿಗೆ ಸಚಿವಾಲಯದಲ್ಲಿ ಪಾರ್ಟ್ನರ್ ಅಂತೇಳಿ ಬರುವಂತದ್ದು. ಓಕೆ, ಅದ್ರ ಬಗ್ಗೆ ಇದು ಬ್ರಿಕ್ಸ್ ಈಗ 3ನೇ 4ನೇ ಸಲ ಹೇಳ್ತಾ ಇರುವಂತದ್ದು. ಇನ್ನು ಹಣಕಾಸು ಕಾರ್ಯವಿಧಾನಗಳು ಅಂತ ಕಾರ್ಯಪಡೆ ಅಂತೇಳಿ ಬರ್ತದೆ. ಕೇಂದ್ರ ಸಾಂಸ್ಕೃತಿಕ ಮತ್ತು ಸಚಿವಾಲಯ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ಅಂತ ಬರ್ತಾರೆ ನೋಡ್ರಿ. ವಿವೇಕ್ ಅಗರ್ವಾಲ್ ಅಗರ್ವಾಲ್ ಅಂತ ಬರ್ತಾರೆ. ಇವ್ರು ಏನಪ್ಪಾ ಅಂದ್ರ ಮಹಾವಿದೇಶ ಸಭೆಯಲ್ಲಿ 2026 ಮತ್ತು 27 ಅವಧಿಯಲ್ಲಿ ಹಣಕಾಸಿನ ಕಾರ್ಯಪಡೆ ಅಂತ ಬರ್ತಾವ. ಈ ಉಪಾಧ್ಯಕ್ಷೆಯನ್ನ ಮಾಡಿರುವಂತದ್ದು. ಇಲ್ಲಿ ಭಾರತ ಏನಾಗತ್ತಪ್ಪ ಅಂದ್ರೆ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವುದು ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ನೋಡ್ರಿ. ಏನು ಉಪಾಧ್ಯಕ್ಷ ವಹಿಸ್ಕೊಂಡಿರೋದು ಇದೇ ಮೊದಲು. ಈ ಸಭೆಯಲ್ಲಿ ಮಹಾನಿರ್ದೇಶನ ಇಂಗ್ಲೆಂಡ್ ಅಂತ ಬರ್ತದೆ, UK. ಇನ್ನ ಗೈಲ್ಸ್ ಅಂತ ಬರ್ತದೆ, ಥಾಮಸ್ ಅವರು ಮುಂದಿನ ಏನಪ್ಪಾ ಅಂದ್ರೆ FATF ದ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಸೊ ಇಲ್ಲಿಗೆ ಏನೈತಪ್ಪ ಅಂತಂದ್ರ ಇದನ್ನ ನಾವು ಎಂಡ್ ಮಾಡಿಬಿಡೋಣ. ಓಕೆ, ಇದ್ದು ಇನ್ನೂ ಇದರದ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರ ಯಾಪ್ ಇದೆ, ಯಾಪಿಗೆ ಜಾಯ್ನ್ ಆಗ್ರಿ. ಓಕೆ, ಯಾಪ್ಸ್ ಇದೆ, ಈ ಆಪ್ ಅಲ್ಲಿ ನೀವು ಏನಾದ್ರು ಜಾಯ್ನ್ ಆದ್ರೆ ಅಂತ ತಿಳ್ಕೊಡ್ರಿ, ಎಕ್ಸ್ಪ್ಲನೇಷನ್ ನಿಮ್ಗೆ ಅಲ್ಟಿಮೇಟ್ ಆಗಿ ಹೋಗ್ತದ. ಇದು ಎಲ್ಲ ಏನದ ನಿಮ್ದು 1 hour ನಾನು ಎಷ್ಟು ಹೇಳ್ದ, ಒಂದು ಟಾಪಿಕ್ ಹೇಳ್ದ, ಬರೇ ನಿಮಗೆ 2 pages 1 hour ಆಗತ್ತ. ಅಲ್ಲಿ ಅಷ್ಟೊಂದು ಡೆಪ್ತ್ ಆಗಿ ತಗೊಂತೀವಿ. ಓಕೆ, ಅದಕ್ಕಾಗಿ ಅಲ್ಲಿ ಜಾಯ್ನ್ ಆಗಿ ಮತ್ತೆ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೆ ಒಳ್ಳೇದಾಗ್ಲಿ.